Start. Good morning, students. ಆನ್ಲೈನ್ ಕ್ಲಾಸಸ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಟಾಪಿಕ್ ನಿಮಗೆ ಗೊತ್ತಿತ್ತು. ಹಾಗಾಗಿ ಕೊರೋನಾ ಸಂಬಂಧ ರಜೆ ಕೊಟ್ಟಿದ್ದೀವಿ. ಅದಕ್ಕೆ ನಿಮಗೆ ಏನು ತೊಂದರೆ ಆಗಬಾರ್ದು ಅಂತೇಳಿ ಸರ್ ಅಂತಂದ್ರೆ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಉಳಿದಿದ್ದು ನನ್ನ 3 ಟಾಪಿಕ್. ಅದರಲ್ಲಿ ಭಾರತದ ನದಿಗಳು ಮತ್ತೇನಂತಂದ್ರೆ ಆಣೆಕಟ್ಟುಗಳು ಮತ್ತೆ ಭಾಷೆ ಮತ್ತು ಜನಾಂಗ, ಈ 3 ಟಾಪಿಕ್ ಇದಾವ. ಅದರಲ್ಲಿ ಇವಾಗ ಭಾರತದ ನದಿಗಳು ಅಂತ ಆ ಟಾಪಿಕ್ ಅನ್ನು ನಾನು ಇವಾಗ ತಗೊಳ್ತಾ ಇದ್ದೀನಿ. ಭಾರತದ ನದಿಗಳು ಅಂತ ನೋಡ್ತೀವಿ. ಭಾರತದ ನದಿ ಅಂತಂದ್ರೆ ಇವಾಗ ನದಿ ಅಂದ್ರೆ ಏನು ಅಂತಂದ್ರೆ ನದಿಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಫೋಟೋಮಾಲಜಿ ಅಂತ ಹೇಳಿ ಕರಿತೀವಿ. ನದಿಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಫೋಟೋಮಾಲಜಿ ಅಂತ ಕರಿತೀವಿ. ನದಿ ಅಂದ್ರೆ ಏನು ಅಂತಂದ್ರೆ ಒಂದು ಎತ್ತರದ ಭೂಭಾಗದಿಂದ ಅಂತ ನೋಡ್ತೀವಿ. ನದಿ ಯಾವಾಗಲೂ ಉಗಮವಾಗುವುದು ಎತ್ತರದ ಭೂಭಾಗದಿಂದ ಅಂತ ನೋಡ್ತೀವಿ. ಎತ್ತರದ ಭೂಭಾಗದಿಂದ ಇಳಿಜಾರನ್ನು ಅನುಸರಿಸಿ ಹರಿಯುವಂತಹ ಸಿಹಿ ನೀರಿನ ಜಲಧಾರೆಗೆ ನಾವು ಏನಂತ ಕರಿತೀವಿ ಅಂದ್ರೆ ನದಿ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ನದಿ ಹುಟ್ಟುವ ಸ್ಥಳಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಇದನ್ನ ನಾವು ಉಗಮ ಅಂತ ಹೇಳಿ ಕರಿತೀವಿ. ನದಿ ಹುಟ್ಟುವ ಸ್ಥಳಕ್ಕೆ ಉಗಮ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನದಿ ಹ್ಯಾಗ್ ಹುಟ್ಟತೈತಿ ಅಂತಂದ್ರೆ ಒಂದು ಪ್ರಶ್ನೆ ಇರ್ತೈತಿ. ನದಿ ಹ್ಯಾಗ್ ಹುಟ್ಟತೈತಿ ಅಂತಂದ್ರೆ ಅನೇಕ ಬೆಟ್ಟ ಗುಡ್ಡಗಳು ಇರ್ತಾವ. ಇದರ ಮೇಲೆ ಸಾಕಷ್ಟು ಗಿಡ ಮರಗಳಾಗಿರ್ಬೋದು, ಹುಲ್ಲುಗಾವಲು ಇರ್ಬೋದು. ಕೆಲವೊಂದು ಜಾತಿಯ ಹುಲ್ಲು, ಕೆಲವೊಂದು ಜಾತಿಯ ಗಿಡಗಳು ಏನ್ ಮಾಡ್ತಾವ ಅಂದ್ರೆ ಮಳೆ ಬಂದಾಗ ಏನಾಗ್ತೈತಿ ಅಂತಂದ್ರ ನೀರನ್ನ ಬೇರಿನ ಮೂಲಕ ತಗೊಂಡು ಏನ್ ಮಾಡ್ತಾವ ಅಂತಂದ್ರೆ ಈ ಕೆಳಗಿನ ಭಾಗಕ್ಕೆ ಏನ್ ಮಾಡ್ತಾವ ಸಾಗಿಸ್ತಿರ್ತಾವ. ಈ ಬೆಟ್ಟದ ಕೆಳಭಾಗದಲ್ಲಿ ನಮಗೆ ಶೋಲಾ ಅರಣ್ಯಗಳು ಅಂತ ಹೇಳಿ ಬರ್ತೈತಿ. ಶೋಲಾ ಅರಣ್ಯಗಳು, ಈ ಶೋಲಾ ಅರಣ್ಯನೇ ಒಂದ್ ದೊಡ್ಡ ಪಾತ್ರ ವಹಿಸ್ತೈತಿ ಅಂತ ನೋಡ್ತೀವಿ. ಮೇಲಿಂದ ಆ ಇಳಿಜಾರನ್ನು ಅನುಸರಿಸಿ ಬರುವಂತ ನೀರು ಭೂಮಿಯ ಒಳಪದರಕ್ಕೆ ಗಿಡದ ಬೇರುಗಳು, ಹುಲ್ಲಿನ ಬೇರುಗಳು ಏನ್ ಮಾಡ್ತಾವ ಒಳಗಡೆ ಸಾಗಿಸ್ತಾವ. ಕೆಳಭಾಗಕ್ಕೆ ಬಂದಾಗ ಭೂಮಿಯ ಒಳಪದರದಲ್ಲಿ ಏನಾಗ್ತೈತಿ ಅಂದ್ರ ಶೇಖರಣೆ ಆಗ್ಬಿಡ್ತೈತಿ ಫುಲ್. ಅಲ್ಲಿ ಬಂದಾಗ ಒಳಪದರದಲ್ಲಿ ಪೂರ್ತಿ ನೀರ್ ಏನಾಗ್ತೈತಿ ಅಂತಂದ್ರೆ ಸಂಗ್ರಹ ಆಗ್ಬಿಡ್ತೈತಿ. ಮುಂದೆ ಏನಾಗ್ತೈತಿ ಅಂದ್ರ ಚಿಲುಮೆಗತ್ತೆ ಒಡದ್ ಏನಾಗ್ತೈತಿ ಅಂತಂದ್ರೆ ನೀರಲ್ಲಿ ಹೊರಗಡೆ ಬರ್ತೈತಲ್ಲ, ಅದನ್ನೇ ನಾವು ನದಿ ಉಗಮ ಅಂತ ಹೇಳಿ ಕರಿತೀವಿ. ಇನ್ನ ಒಂದು ದೊಡ್ಡ ನದಿ ಹರಿದುಕೊಂಡು ಬರ್ತಾ ಇದೆ ಅಂದ್ಮೇಲೆ ಅದಕ್ಕೆ ಚಿಕ್ಕ ಪುಟ್ಟ ನದಿಗಳು ಬಂದು ಕೂಡ್ಕೊಂಡು ಅಂತಂದ್ರೆ ಅವುಗಳನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಉಪನದಿಗಳು ಅಂತ ಹೇಳಿ ಕರಿತೀವಿ. ಉಪನದಿ ಅಂತಂದ್ರೆ ನೀವು ಈ ರೀತಿ ತಿಳ್ಕೊಬಾರ್ದು. ಏನಂತಂದ್ರೆ ಒಂದು ನದಿ ಹರಿದುಕೊಂಡು ಹೋಗುವಾಗ ಬ್ರಾಂಚಸ್ ಆಗಿ ಹೋಗ್ತೈತೆ ಅಂತ ತಿಳ್ಕೊಬಾರ್ದು. ಒಂದು ದೊಡ್ಡ ನದಿಗೆ ಬೇರೆ ಬೇರೆ ಕಡೆಯಿಂದ ನದಿಗಳು ಕೂಡ್ಕೊಂಡಾಗ ಅವುಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಉಪನದಿಗಳು ಅಂತ ಹೇಳಿ ಕರಿತೀವಿ. ಇನ್ನ ಇದು ಒಂದು ದೊಡ್ಡ ನದಿ ಬರ್ತಾ ಇದೆ ಅಂದ್ಮೇಲೆ ಇದಕ್ಕೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿಗೆ ನದಿಗಳು ಒಂದು ಕಡೆ ಕೂಡಿದಾಗ ಇವುಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಸಂಗಮ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಏನು ಅಂತಂದ್ರೆ ಕೂಡಲ್ ಸಂಗಮ ಅಂತ ನೋಡ್ತೀವಿ. ಕೂಡಲ್ ಸಂಗಮನಲ್ಲಿ ಈ ಮುಂಚೆ ಎಷ್ಟು ಅಂದ್ರೆ 3 ನದಿಗಳು ಕೂಡ್ತಿದ್ವು, ಮಲಪ್ರಭಾ, ಘಟಪ್ರಭಾ, ಕೃಷ್ಣ. ಆದ್ರೆ ಇತ್ತೀಚೆಗೆ ನಾವು ಇದು ಮಲಪ್ರಭಾ, ಕೃಷ್ಣ, ಘಟಪ್ರಭಾ ಅಂತ ಹೇಳ್ತಾ ಇದೀವಲ್ಲ, ಅದರಲ್ಲಿ ನಾವು ಘಟಪ್ರಭಾವನ್ನು ತಗೊಳ್ತಾ ಇಲ್ಲ. ಯಾಕಂದ್ರೆ ಅದರ ಸಂಪೂರ್ಣ ನೀರು ಎಲ್ಲಂದ್ರೆ ಆಲ್ಮಟ್ಟಿಗೆ ಬರ್ತಾ ಇದೆ ಅಂತ ನೋಡ್ತೀವಿ. ಹಾಗಾಗಿ ಇಲ್ಲಿ ನಮಗ್ ಬರ್ತಾ ಇರೋದು ಏನು ಅಂತಂದ್ರೆ ಒಂದು ಕೃಷ್ಣ ಮತ್ತು ಯಾವುದು ಅಂದ್ರೆ ಮಲಪ್ರಭಾ ಅಂತ ನೋಡ್ತೀವಿ. ಈ 2 ನದಿಗಳು ಬಂದು ಏನಂದ್ರೆ ಕೂಡಲ ಸಂಗಮದಲ್ಲಿ ಒಂದು ಕೂಟವಾಗಿ ನೋಡ್ತೀವಿ. ಹಾಗಾಗಿ ಅವುಗಳಿಗೆ ನಾವು ಸಂಗಮ ಅಂತ ಹೇಳಿ ನಾವು ಕರಿತೀವಿ. ಇನ್ನ ನೋಡ್ತೀವಿ. ಇನ್ನ ನದಿ ಏನಾಗಿರ್ತೈತಿ ಅಂದ್ರೆ ಸಮುದ್ರ ಮತ್ತು ಸಾಗರವನ್ನು ಸೇರುವಂತ ಕೊನೆಯ ಒಂದು ಭಾಗಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ನದಿ ಮುಖ ಅಥವಾ ನದಿ ಮುಖಜ ಅಂತ ಹೇಳಿ ನಾವು ಕರಿತೀವಿ. ಈ ರೀತಿ ನಮಗೇನು ಅಂತಂದಾಗ ಒಂದು ನದಿಯ ಒಂದು ಬ್ಯಾಕ್ಗ್ರೌಂಡ್ ಅಂತ ನಾವು ನೋಡ್ತೀವಿ. ಅಂತ ಒಂದು ನದಿಗಳಲ್ಲಿ ನಾವು 2 ಭಾಗಗಳನ್ನಾಗಿ ವಿಭಾಗ ಮಾಡ್ಕೋತೀವಿ. ಒಂದೇನಂತಂದ್ರೆ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳಂತ 2 ಭಾಗಗಳನ್ನಾಗಿ ವಿಭಾಗ ಮಾಡ್ಕೋತೀವಿ. ಮೊದಲಾಗಿ ನೋಡೋಣ ಯಾವುದು ಅಂದ್ರೆ ಉತ್ತರ ಭಾರತದ ನದಿಗಳು ಅಂತ ನೋಡೋಣ. ಉತ್ತರ ಭಾರತದ ನದಿಗಳು, ಇದರಲ್ಲಿ ನಾವು 3 ನದಿಗಳು ದೊಡ್ಡ ನದಿಗಳನ್ನ ತಗೋತೀವಿ. ಉತ್ತರ ಭಾರತದ ನದಿಗಳಿಗೆ ನಾವು ಸರ್ವಕಾಲಿಕ ನದಿಗಳು ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಮಳೆಗಾಲದಲ್ಲಿ ಮಳೆಯ ನೀರಿನಿಂದ ತುಂಬಿ ಹರಿದರೆ ಬೇಸಿಗೆ ಕಾಲದಲ್ಲಿ ಹಿಮವನ್ನು ಕರಗಿಸಿ ಹಿಮದ ನೀರಿನಿಂದ ತುಂಬಿ ಹರಿಯುತ್ತಾವ ಅಂತ ನೋಡ್ತೀವಿ. ಹಾಗಾದ್ರೆ ಆ ಉತ್ತರ ಭಾರತದ ದೊಡ್ಡ ನದಿನಲ್ಲಿ ಮೊದಲನೇದಾಗಿ ತಗೊಳ್ಳೋಣ ಯಾವುದು ಅಂದ್ರೆ ಸಿಂಧೂ ನದಿ ಅಂತ ನೋಡೋಣ. ಸಿಂಧೂ ನದಿ ಎಲ್ಲಿ ಉಗಮವಾಗ್ತೈತಿ ಇದು ಅಂತಂದ್ರೆ ಇದು ಕೈಲಾಸ್ ಪರ್ವತ ಅಂತ ನೋಡ್ತೀವಿ. ಅಂದ್ರೆ
ಟಿಬೇಟಿನ ಒಂದು ಕೈಲಾಸ ಪರ್ವತದ ಬಳಿ ಇರುವಂತಹ ಮಾನಸ ಸರೋವರದಿಂದ ಏನಾಗ್ತೈತಿ ಅಂತಂದ್ರೆ ಇದು ಉಗಮವಾಗ್ತೈತಿ ಅಂತ ನಾವು ನೋಡ್ತೀವಿ. ಮಾನಸ ಸರೋವರ, ಸಿಂಧೂ ನದಿ ಉಗಮವಾಗುವುದು ಟಿಬೇಟಿನ ಕೈಲಾಸ ಪರ್ವತದ ಮಾನಸ ಸರೋವರದ ಬಳಿ ಏನಾಗ್ತೈತಿ ಅಂದ್ರೆ ಸಿಂಧೂ ನದಿ ಏನಾಗ್ತೈತಿ ಉಗಮವಾಗ್ತೈತಿ. ಈ ಸಿಂಧೂ ನದಿಗೆ ಟಿಬೇಟ್ ನಲ್ಲಿ ಏನಂತ ಕರೀತಾರಂದ್ರೆ ಸಿಂಘೆ ಕಂಬಾತ್ ಅಂತ ಹೇಳಿ ಕರೀತಾರೆ. ಇದನ್ನ ಏನಂತ ಕರೀತಾರಂದ್ರೆ ಸಿಂಘೆ ಕಂಬಾತ್ ಅಂತ ಹೇಳಿ ಕರೀತಾರ. ಈ ನದಿಗೆ ನಾವು ನಾಗರಿಕತೆಗಳ ನದಿ ಅಂತ ಕೂಡ ಕರಿತೀವಿ. ಯಾಕೆ ನಾಗರಿಕತೆಗಳ ನದಿ ಅಂತ ಕರಿತೀವಿ ಅಂತಂದ್ರೆ ಸಿಂಧೂ ಬಯಲಿನ ನಾಗರಿಕತೆ ಬೆಳೆದು ಬಂದಿದ್ದೇ ಇದೇ ಒಂದು ನದಿಯ ದಂಡೆಯ ಮೇಲೆ. ಹಾಗಾಗಿ ಇದನ್ನ ನಾವು ನಾಗರಿಕತೆಗಳ ನದಿ ಅಂತ ಕೂಡ ಕರಿತೀವಿ. ಅಲ್ಲದೆ ಇದನ್ನ ನದಿಗಳ ತಂದೆ ಅಂತ ಕೂಡ ಕರಿತೀವಿ. ಯಾಕೆ ನದಿಗಳ ತಂದೆ ಅಂತ ಕರಿತೀವಿ ಅಂತಂದ್ರೆ ಭಾರತಕ್ಕೆ ಇಂಡಿಯಾ ಅಂತ ಹೆಸರು ಬರಲು ಕಾರಣ ಏನು ಅಂತಂದ್ರೆ ಇದೇ ಸಿಂಧೂ ನದಿ ಅಂತ ನೋಡ್ತೀವಿ. ಯಾಕಂದ್ರೆ ಬ್ರಿಟಿಷರು ಇದನ್ನ ಏನಂತ ಕರೆದ್ರು ಅಂದ್ರೆ ಇಂಡಸ್ ಅಂತ ಹೇಳಿ ಕರೆದ್ರು ಅಂತ ನಾವು ನೋಡ್ತೀವಿ. ಇವತ್ತು ನಾವು ಭಾರತದಲ್ಲಿ ಇದನ್ನ ಸಿಂಧೂ ನದಿ ಅಂತ ಕರೆದ್ರೆ ಪಾಕಿಸ್ತಾನದಲ್ಲಿ ಯುವಸಿಗೂ ಕೂಡ ಏನಂತ ಕರೀತಾ ಇದ್ದಾರೆ ಅಂದ್ರೆ ಇಂಡಸ್ ಅಂತಾನೆ ಕೂಡ ಕರೀತಾ ಇದ್ದಾರೆ ಅಂತ ನಾವು ನೋಡ್ತಾ ಇದೀವಿ. ಅಂದ್ರೆ ಇದ್ರ ಮೇಲೂ ಕ್ವಶನ್ ಮಾಡಿದಾರ. ಒಮ್ಮೆ ಕರಾಚಿ ಯಾವ ನದಿಯ ದಂಡೆಯ ಮೇಲೆ ಐತಿ ಅಂತ ಹೇಳಿ ಕ್ವಶನ್ ಮಾಡಿದಾರ. ಅವಾಗ ಏನು ಅಂತಂದಾಗ ಇಂಡಸ್ ಅಂತ ನಾವು ನೋಡ್ತೀವಿ. ಇಲ್ಲಿ ಈ ರೀತಿ ಏನಂದ್ರ ಸಿಂಧೂ ನದಿ ಟಿಬೇಟಿನ ಕೈಲಾಸ ಪರ್ವತದ ಮಾನಸ ಸರೋವರದ ಬಳಿ ಏನಾಗ್ತೈತಿ ಇದು ಉಗಮವಾಗ್ತೈತಿ. ಇನ್ನ ಈ ಮಾನಸ ಸರೋವರದಿಂದ ಇದು ಉತ್ತರಾಭಿಮುಖವಾಗಿ ಏನಾಗ್ತೈತಿ ಅಂತಂದ್ರ ಈ ನದಿ ಮೇಲಕ್ಕೆ ಹೋಗ್ತೈತಿ. ಉತ್ತರಾಭಿಮುಖವಾಗಿ ಮೇಲಕ್ಕೆ ಹೋಗಿ ಅದು ಭಾರತವನ್ನು ಏನಂತಂದ್ರೆ ಪ್ರವೇಶ ಮಾಡ್ತೈತಿ ಅಂತ ನೋಡ್ತೇವೆ. ಭಾರತವನ್ನು ಯಾವ ಎರಡು ಶ್ರೇಣಿಗಳ ನಡುವೆ ಸಿಂಧೂ ನದಿ ಪ್ರವೇಶ ಮಾಡ್ತೈತಿ ಇದ್ರ ಬಗ್ಗೆನೂ ಕೂಡ ಏನಂತಂದ್ರೆ ಕ್ವಶನ್ ಕೇಳಿದಾರ. ಯಾವ ಎರಡು ಶ್ರೇಣಿಗಳು ಅಂತಂದಾಗ ಈ ಕಡೆ ಬರೋದು ನಮಗೆ ಯಾವುದು ಅಂದ್ರೆ ಲಡಾಖ್ ಶ್ರೇಣಿ, ಈ ಕಡೆ ನೋಡೋದು ಯಾವುದಂದ್ರೆ ಜಾಸ್ಕರ್ ಶ್ರೇಣಿ ಅಂತ ನೋಡ್ತೀವಿ. ಅಂದ್ರೆ ಸಿಂಧೂ ನದಿ ಭಾರತವನ್ನು ಪ್ರವೇಶ ಮಾಡಿದಾಗ ಲಡಾಖ್ ಮತ್ತು ಜಾಸ್ಕರ್ ಶ್ರೇಣಿಯ ಮೂಲಕ ಇದು ಭಾರತವನ್ನು ಏನ್ ಮಾಡ್ತೈತಿ ಪ್ರವೇಶ ಮಾಡ್ತೈತಿ ಅಂತ ನಾವು ನೋಡ್ತೇವೆ. ಇನ್ನ ಇಲ್ಲಿಂದ ಈ ಸಿಂಧೂ ನದಿ ಬಂದ್ ಏನಂತಂದ್ರೆ ಆ ಪಾಕಿಸ್ತಾನದ ಏನಂತಂದ್ರೆ ಇಲ್ಲಿ ಬಂದು ಪಂಜಾಬ್ ನಲ್ಲಿ ದರ್ದಿಸ್ತಾನ್ ಅಂತೇಳಿ ಬರ್ತೈತಿ. ಆ ದರ್ದಿಸ್ತಾನದ ಬಳಿ ಇದು ಏನಂತಂದ್ರೆ ಪಾಕಿಸ್ತಾನವನ್ನ ಏನಾಗ್ತೈತಿ ಅಂದ್ರ ಪ್ರವೇಶ ಮಾಡ್ತೈತಿ ಅಂತ ನಾವು ನೋಡ್ತೀವಿ. ಅಂದ್ರೆ ಸಿಂಧೂ ನದಿ ಉಗಮವಾಗುವುದು ಟಿಬೇಟಿನ ಕೈಲಾಸ ಪರ್ವತದ ಮಾನಸ ಸರೋವರದ ಬಳಿ ಉಗಮವಾಗ್ತೈತಿ. ಅಲ್ಲಿಂದ ಇದು ಉತ್ತರಾಭಿಮುಖವಾಗಿ ಮೇಲಕ್ಕೆ ಹೋಗಿ ಭಾರತವನ್ನು ಲಡಾಖ್ ಮತ್ತು ಜಾಸ್ಕರ್ ಶ್ರೇಣಿಯ ಮೂಲಕ ಏನ್ ಮಾಡ್ತೈತಿ ಭಾರತವನ್ನು ಪ್ರವೇಶ ಮಾಡ್ತೈತಿ. ಅಲ್ಲಿಂದ ಇದು ಮುಂದೆ ಏನಂತಂದ್ರ ಆ ದರ್ದಿಸ್ತಾನದ ಬಳಿ ಇದು ಏನಾಗ್ತೈತಿ ಅಂದ್ರ ಪಾಕಿಸ್ತಾನವನ್ನು ಪ್ರವೇಶ ಮಾಡ್ತೈತಿ ಅಂತ ನಾವು ನೋಡ್ತೀವಿ. ಹಾಗಾದ್ರೆ ಸಿಂಧೂ ನದಿಯ ಒಟ್ಟು ಉದ್ದ ಎಷ್ಟೈತಿ ಅಂತಂದ್ರೆ 2880 ಕಿಲೋಮೀಟರ್ ಅಂತ ನೋಡ್ತೀವಿ. ಆದ್ರೆ ಇವಾಗ 10th ಬುಕ್ ಅಲ್ಲಿ ರೀಸೆಂಟ್ ಆಗಿ ಡಾಟಾ ಚೇಂಜ್ ಮಾಡಿದಾರ. ಏನಂತಂದ್ರೆ ಇವಾಗ 2897 ಕಿಲೋಮೀಟರ್ ಏನ್ ಮಾಡಿದೆ ಉದ್ದ ಅಂತ ಕೊಟ್ಟಿದ್ದಾರೆ. ಎರಡು ಡಾಟಾಸ್ ನಮ್ಗೆ ಗೊತ್ತಿರ್ಲಿ, ಆದ್ರ ಯಾವ್ದು ಬರ್ತೈತೆ ಎಕ್ಸಾಮ್ ನಲ್ಲಿ ನೋಡಿ ಇದನ್ನ ಟಿಕ್ ಮಾಡಾಕತ್ತೀವಿ. ಯಾಕಂದ್ರೆ ಎರಡನ್ನೂ ಬಂದು ಅಂದ್ರೆ ಹೆಂಗ್ ಮಾಡೋದ್ರಿ ಅಂತಂದ್ರೆ ಎರಡು ಕೊಡಕ್ ಸಾಧ್ಯನೇ ಇಲ್ಲ. ಗ್ರೇಸ್ ಮಾರ್ಕ್ಸ್ ಅಂತೂ ಬರ್ಲೇಬೇಕು. ಅದಕ್ಕೆ ನಾವು ಸ್ವಲ್ಪ ಗೌರ್ಮೆಂಟ್ ಬುಕ್ಸ್ ಅಂಕಿಅಂಶ ಬಂತು ಅಂತಂದ್ರೆ ಗೌರ್ಮೆಂಟ್ ಬುಕ್ ನೋಡ್ಕೊಳ್ಳೋದು ಉತ್ತಮ ಸ್ವಲ್ಪ. ಹಾಗಾಗಿ ಮೊದಲಿನ ಅಂಕಿಅಂಶ ಎಷ್ಟು ಅಂದ್ರೆ 2880 ಕಿಲೋಮೀಟರ್. ಇವಾಗ ಎಷ್ಟೈತಿ ಅಂದ್ರೆ 2897 ಕಿಲೋಮೀಟರ್ ಉದ್ದವಾಗಿದೆ. ಹಾಗಾದ್ರೆ ಸಿಂಧೂ ನದಿ ಭಾರತದಲ್ಲಿ ಎಷ್ಟು ಕಿಲೋಮೀಟರ್ ಉದ್ದವಾಗಿದೆ ಅಂತಂದ್ರೆ 709 ಕಿಲೋಮೀಟರ್. ಎಷ್ಟಾಗಿದೆ 709 ಕಿಲೋಮೀಟರ್ ಇದು ಉದ್ದವಾಗಿದೆ ಅಂತ ನಾವು ನೋಡ್ತೀವಿ. ಮುಂದೆ ಈ ನದಿ ಏನಾಗ್ತಿದೆ ಅಂದ್ರೆ ಈ ಕಡೆ ಬರೋದು ನಮಗ ಅರಬ್ಬಿ ಸಮುದ್ರ ಅಂತ ನಾವು ನೋಡ್ತೀವಿ. ಅರಬ್ಬಿ ಸಮುದ್ರ ಇದು ಮುಂದೆ ಏನಾಗ್ತೈತಿ ಅಂದ್ರೆ ಕರಾಚಿ ಬಳಿ ಅಂತ ನಾವು ನೋಡ್ತೀವಿ. ಪಾಕಿಸ್ತಾನದ ಕರಾಚಿ ಬಳಿ ಈ ಸಿಂಧೂ ನದಿ ಎಲ್ಲಿ ಅಂತಂದಾಗ ಅರಬ್ಬಿ ಸಮುದ್ರವನ್ನು ಸೇರ್ತೈತಿ ಅಂತ ನಾವು ನೋಡ್ತೀವಿ. ಇದು ಪಶ್ಚಿಮಕ್ಕೆ ಹರಿಯುವ ಉತ್ತರ ಭಾರತದ ಅತಿ ದೊಡ್ಡ ನದಿಯಾಗಿದೆ ಅಂತ ನಾವು ನೋಡ್ತೀವಿ. ಹಾಗಾದ್ರೆ ಈ ಸಿಂಧೂ ನದಿಯ ಕೆಲವೊಂದು ಉಪನದಿಗಳಾದಂತ ನಾವು ನೋಡ್ತೀವಿ. ಅದರಲ್ಲಿ ಮೊದಲನೇ ಉಪನದಿ ನೋಡೋಣ ಯಾವುದು ಅಂತಂದಾಗ ಝೀಲಂ ಅಂತ ನಾವು ನೋಡೋಣ. ಮೊದಲನೇ ಉಪನದಿ ಝೀಲಂ ಅಂತ ನೋಡ್ತೀವಿ. ಇಲ್ಲಿ ಸಿಂಧೂ ನದಿಯ 5 ಉಪನದಿನಲ್ಲಿ ಮೊದಲನೇದಾಗಿ ನೋಡ್ತೀವಿ ಯಾವುದು ಅಂತ ಝೀಲಂ ಅಂತ ನೋಡ್ತೀವಿ.
ಇವುಗಳ ಪ್ರಾಚೀನ ಹೆಸರುಗಳನ್ನ ಕೇಳಿದಾರ. ಪೀರಿಯಡ್ ಅಲ್ಲಿ ಮ್ಯಾಚ್ ದಿ ಫಾಲೋವಿಂಗ್ ಅಲ್ಲಿ ಕ್ವಶನ್ ಮಾಡಿದಾರ. ಸಿಂಗಲ್ ಒಂದೊಂದು ಮಾಡ್ತಿರ್ತಾನೆ. ಝಿಲಂ ಇದರ ಪ್ರಾಚೀನ ಹೆಸರು ಏನು ಅಂದ್ರೆ ವಿತ್ತಸ್ ಅಂತ ನೋಡ್ತೀವಿ. ಪ್ರಾಚೀನ ಹೆಸರು ಏನಂದ್ರೆ ವಿತ್ತಸ್ ಅಂತ ನೋಡ್ತೀವಿ. ಹಾಗಾದ್ರೆ ಈ ಝಿಲಂ ನದಿ ಎಲ್ಲಿ ಉಗಮವಾಗ್ತೈತಿ ಅಂತ ನಾವು ನೋಡೋಣ. ಸಿಂಧೂ ನದಿಯ ಮೊದಲನೇ ಉಪನದಿ ಯಾವುದು ಅಂತಂದ್ರೆ ಝಿಲಂ ಅಂತ ನೋಡ್ತೇವಿ. ಇದರ ಪ್ರಾಚೀನ ಹೆಸರು ವಿತ್ತಸ್ ಅಂತ ನೋಡ್ತೇವಿ. ಇದು ಎಲ್ಲಿ ಉಗಮವಾಗ್ತೈತಿ ಅಂತಂದ್ರೆ ಇಲ್ಲಿ ಜಮ್ಮು ಕಾಶ್ಮೀರ್ನಲ್ಲಿನ ಪೀರ್ ಪಾಂಜಲ್ ಶ್ರೇಣಿ ಅಂತ ನೋಡ್ತೇವಿ. ಜಮ್ಮು ಕಾಶ್ಮೀರಿನ ಪೀರ್ ಪಾಂಜಲ್ ಶ್ರೇಣಿಯಲ್ಲಿ ಏನಾಗ್ತೈತಿ ಇದು ಉಗಮವಾಗ್ತೈತಿ ಅಂತ ನೋಡ್ತೇವಿ. ಅಂದ್ರ ಇಲ್ಲಿ ಜಮ್ಮು ಕಾಶ್ಮೀರದ ಪೀರ್ ಪಾಂಜಲ್ ಶ್ರೇಣಿಯಲ್ಲಿನ ಶೇಷ್ನಾಗ್ ಅಂತೇಳಿ ಬರ್ತೈತಿ ಪ್ಲೇಸ್. ಇಲ್ಲಿ ಆ ಶೇಷ್ನಾಗ್ ನಿಂದ ಏನಾಗ್ತೈತಿ ಅಂತಂದ್ರೆ ಝಿಲಂ ನದಿ ಏನಾಗ್ತೈತಿ ಉಗಮವಾಗ್ತೈತಿ. ಇಲ್ಲಿಂದ ಇದು ಏನಾಗ್ತೈತಿ ಅಂದ್ರ ಇಲ್ಲಿ ಬರೋದು ನಮಗೆ ಏನು ಅಂತಂದಾಗ ಉಲಾರ್ ಸರೋವರ ಅಂತ ಬರ್ತೈತಿ. ಉಗಮವಾಗುವುದು ಪೀರ್ ಪಾಂಜಲ್ ಶ್ರೇಣಿಯ ಶೇಷ್ನಾಗ್ ಎಂಬಲ್ಲಿ ಏನಾಗ್ತೈತಿ ಉಗಮವಾಗ್ತೈತಿ. ಇದು ಮುಂದೆ ಇದು ಏನಾಗ್ತೈತಿ ಅಂತಂದ್ರ ಜಮ್ಮು ಕಾಶ್ಮೀರ ಉಲ್ಲಾರ್ ಸರೋವರದ ಮೂಲಕ ಇದು ಏನಾಗ್ತೈತಿ ಅಂದ್ರ ಹರಿದುಕೊಂಡು ಕೆಳಗ್ ಬರ್ತೈತಿ ಇದು ಅಂತ ನೋಡ್ತೀವಿ. ಇಲ್ಲಿ ಪಾಕಿಸ್ತಾನದ ಟ್ರಿಮುವಿನಲ್ಲಿ ಅಂತ ನೋಡ್ತೀವಿ. ಪಾಕಿಸ್ತಾನದ ಟ್ರಿಮುವಿನಲ್ಲಿ ಇದು ಯಾವ ನದಿ ಅಂತಂದ್ರೆ ಚಿನಾಬ್ ನದಿಗೆ ಏನಾಗ್ತೈತಿ ಅಂದ್ರ ಸೇರ್ತೈತಿ ಅಂತ ನೋಡ್ತೀವಿ. ಅಂದ್ರೆ ಇದು ಇಲ್ಲಿ ಉಲ್ಲಾರ್ ಸರೋವರ ಅಂತ ಇದು ಬಹಳ ಇಂಪಾರ್ಟೆಂಟ್. ಉಲ್ಲಾರ್ ಸರೋವರ ಇದನ್ನ ಕ್ವಶನ್ ಮಾಡಿದಾರ. ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವುದು ಅಂತಂದಾಗ ಉಲ್ಲಾರ್ ಸರೋವರ. ಮಂಡ್ಯಾರ್ ನಾವು ಕ್ವಶನ್ ಮಾಡಿದ್ರು ಉಲ್ಲಾರ್ ಸರೋವರ ಎಲ್ಲಿ ಕಂಡು ಬರ್ತೈತಿ ಅಂತ ಕೇಳ್ಯಾರ. ಜಮ್ಮು ಕಾಶ್ಮೀರ, ಶ್ರೀನಗರ, ಬೇರೆ ಬೇರೆ ಆಪ್ಷನ್ ಕೊಟ್ಟಿದ್ರು. ಅದ್ರ ರೈಟ್ ಆನ್ಸರ್ ಯಾವುದು ಅಂದ್ರೆ ಶ್ರೀನಗರ್. ಯಾವ್ದಂದ್ರ ಶ್ರೀನಗರ್ ನಲ್ಲಿ ಏನಂತಂದ್ರೆ ಅಲ್ಲಿ ಬರ್ತೈತಿ ಭಾರತದ ಅತಿ ದೊಡ್ಡ ಒಂದು ಸಿಹಿನೀರಿನ ಸರೋವರ. ಒಮ್ಮೆ UPSC ನಲ್ಲಿ ಕ್ವಶನ್ ಮಾಡಿದಾರ ಉಲ್ಲಾರ್ ಸರೋವರವನ್ನು ಸಿಂಧೂ ನದಿಯ ಯಾವ ಉಪನದಿ ನಿರ್ಮಾಣ ಮಾಡುತ್ತದೆ ಅಂತ ಕೇಳಿದಾರ. ಯಾವ ಉಪನದಿ ಅಂತಂದ್ರೆ ಇದೇ ಯಾವುದು ಝಿಲಂ ನದಿ ಅಂತ ನೋಡ್ತೀವಿ. ಇನ್ನೊಂದ ಇಲ್ಲಿ ಮೇಲ್ ಬರ್ತೈತಿ ನಮಗೆ ಯಾವುದು ಅಂತಂದ್ರೆ ದಾಲ್ ಸರೋವರ. ಇದು ಕೂಡ ಏನು ಅಂತಂದ್ರೆ ಭಾರತದ ಸಿಹಿನೀರಿನ ಸರೋವರ ಅಂತ ನೋಡ್ತೀವಿ. ಚಳಿಗಾಲದಲ್ಲಿ 95% ಹೆಪ್ಪುಗಟ್ಟುವಂತ ಭಾರತದ ಸರೋವರ ಯಾವುದು ಅಂತಂದ್ರೆ ದಾಲ್ ಸರೋವರ ಅಂತ ನೋಡ್ತೀವಿ. ಈ ರೀತಿ ಈ ಉಲ್ಲಾರ್ ಸರೋವರದ ಮೂಲಕ ಹರಿದುಕೊಂಡು ಈ ಕೆಳಗಡೆ ಬಂದು ಚಿನಾಬ್ ನದಿಗೆ ಝಿಲಂ ನದಿ ಏನಾಗ್ತೈತಿ ಸೇರ್ತೈತಿ ಅಂತ ನೋಡ್ತೀವಿ. ಹಾಗಾದರೆ ಈ ಝಿಲಂ ನದಿಯೇ ಒಂದು ಇತಿಹಾಸ ಪ್ರಸಿದ್ಧ ಒಂದು ಯುದ್ಧ ಕೂಡ ಆಗಿದೆ ಈ ನದಿಯ ದಂಡೆ ಮೇಲೆ ಅಂತ ನೋಡ್ತೀವಿ. ಕ್ರಿಸ್ತಶಕ ಯಾವಾಗ ಅಂತಂದ್ರೆ 326ರಲ್ಲಿ ಅಲೆಕ್ಸಾಂಡರ್ ಮತ್ತು ಪೌರಸನ ನಡುವೆ ನಡೆದಂತ ಹೆಡಸ್ಪಸ್ ಕದನ ಯಾವ ನದಿಯ ದಂಡೆಯ ಮೇಲೆ ನಡೆದಿದೆ ಅಂದ್ರೆ ಝಿಲಂ ನದಿಯ ದಂಡೆಯ ಮೇಲೆ ನಡೆದಿದೆ ಅಂತ ನಾವು ನೋಡ್ತೀವಿ. ಇದು ಸಿಂಧೂ ನದಿಯ ಮೊದಲ ಉಪನದಿ ಅಂತ ನಾವು ನೋಡ್ತೀವಿ. ಇನ್ನ ಸಿಂಧೂ ನದಿಯ ಎರಡನೇ ಉಪನದಿ ಅಂತ ನಾವು ನೋಡ್ತೀವಿ. ಎರಡನೇದು ಯಾವುದು ಅಂದ್ರೆ ಚಿನಾಬ್ ಅಂತ ನಾವು ನೋಡ್ತೀವಿ. ಎರಡನೇ ಉಪನದಿ ಯಾವುದು ಚಿನಾಬ್ ಅಂತ ನಾವು ನೋಡ್ತೀವಿ. ಇದರ ಪ್ರಾಚೀನ ಹೆಸರು ಏನು ಅಂತಂದ್ರೆ ಅಶಿಕ್ನಿ ಅಂತ ನೋಡ್ತೀವಿ. ಪ್ರಾಚೀನ ಹೆಸರು ಏನು ಅಂತಂದಾಗ ಅಶಿಕ್ನಿ ಅಂತ ನೋಡ್ತೀವಿ. ಈ ಚಿನಾಬ್ ನದಿ ಎಲ್ಲಿ ಉಗಮವಾಗ್ತೈತಿ ಅಂತಂದ್ರೆ ಇದು ಹಿಮಾಚಲ್ ಪ್ರದೇಶ ಅಂತ ನೋಡ್ತೀವಿ. ಕೆಳಗಡೆ ಹಿಮಾಚಲ್ ಪ್ರದೇಶನಲ್ಲಿನ ಇಲ್ಲಿ ಜಾಸ್ಕರ್ ಶ್ರೇಣಿ ಅಂತ ಹೇಳಿ ಒಂದು ಶ್ರೇಣಿ ಬರ್ತೈತಿ. ಹಿಮಾಚಲ್ ಪ್ರದೇಶದ ಜಾಸ್ಕರ್ ಶ್ರೇಣಿಯಲ್ಲಿನ ಒಂದು ಲಾಹುಲ್ ಸ್ಪಿತಿ ಅಂತ ಹೇಳಿ ಕಣಿವೆ ಬರ್ತೈತಿ. ಆ ಲಾಹುಲ್ ಸ್ಪಿತಿಯಲ್ಲಿನ ಚಂದ್ರಭಾಗ ಅಂತ ನಾವು ನೋಡ್ತೀವಿ. ಅಲ್ಲಿ ಏನಾಗ್ತೈತಿ ಅಂದ್ರೆ ಈ ಚಿನಾಬ್ ನದಿ ಏನಾಗ್ತೈತಿ ಅಂದ್ರ ಉಗಮವಾಗ್ತೈತಿ ಅಂತ ನಾವು ನೋಡ್ತೀವಿ. ಇನ್ನ ಈ ಚಿನಾಬ್ ನದಿ ಇಲ್ಲಿಂದ ಉಗಮವಾಗಿ ಇದು ಕೂಡ ಏನಂತಂದ್ರೆ ಮುಂದೆ ಹರಿದುಕೊಂಡು ಪಂಜಾಬ್ದ ಮೂಲಕ ಹೋಗಿ ಇದು ಕೂಡ ಮುಂದೆ ಹೋಗದಂತಂದ್ರೆ ಸಟ್ಲೆಸ್ ನದಿಗೆ ಏನಾಗ್ತೈತಿ ಅಂತಂದ್ರೆ ಪಾಕಿಸ್ತಾನದಲ್ಲಿ ಹೋಗಿ ಸೇರ್ತೈತಿ ಅಂತ ನಾವು ನೋಡ್ತೀವಿ. ಈ ಚಿನಾಬ್ ನದಿಯ ಒಟ್ಟು ಉದ್ದ ಎಷ್ಟೈತಿ ಅಂತಂದ್ರೆ 1100 ಎಷ್ಟು ಅಂದ್ರೆ 80 ಕಿಲೋಮೀಟರ್ ಐತಿ. ಇನ್ನ ಆ ಒಂದು ಝಿಲಂ ನದಿದು ಎಷ್ಟೈತಿ ಅಂತಂದ್ರೆ 400 ಕಿಲೋಮೀಟರ್ ಏನಾಗಿದೆ ಇದು ಉದ್ದವಾಗಿದೆ ಅಂತ ನಾವು ನೋಡ್ತೀವಿ. ಇದು ಸಿಂಧೂ ನದಿಯ ಎರಡನೇ ಒಂದು ಉಪನದಿಯಾಗಿದೆ ಅಂತ ನಾವು ನೋಡ್ತೀವಿ. ಇನ್ನ ಮೂರನೇ ನದಿ ಬರ್ತೈತಿ ಯಾವುದು ಅಂತಂದಾಗ ರಾವಿ ಅಂತ ನಾವು ನೋಡ್ತೀವಿ. ಮೂರನೇ ನದಿ ಯಾವುದು ರಾವಿ. ರಾವಿ ನದಿ ಇದರ ಪ್ರಾಚೀನ ಹೆಸರು ಏನು ಅಂತಂದ್ರೆ ಪರುಷ್ಣಿ ಅಂತ ನಾವು ನೋಡ್ತೀವಿ. ಪ್ರಾಚೀನ ಹೆಸರು ಏನು ಅಂತಂದ್ರೆ ಪರುಷ್ಣಿ ಅಂತ ನೋಡ್ತೀವಿ. ಈ ರಾವಿ ನದಿ ಅಂತ ನಾವು ನೋಡ್ತೀವಿ. ಇದು ಕೂಡ ಎಲ್ಲಿ ಉಗಮವಾಗ್ತೈತಿ ಅಂತಂದ್ರೆ ಇದೇ ಹಿಮಾಚಲ್ ಪ್ರದೇಶ ಅಂತ ನಾವು ನೋಡ್ತೀವಿ. ಹಿಮಾಚಲ್ ಪ್ರದೇಶದಲ್ಲಿ ಎಲ್ಲಿ ಅಂತಂದಾಗ ಇದು
ಕುಲು ಕಣಿವೆ ಅಂತ ನಾವನ್ನ ನೋಡ್ತೀವಿ. ಯಾವ ಕಣಿವೆ ಅಂದ್ರೆ ಕುಲು ಕಣಿವೆ ಅಂತ ನಾವು ನೋಡ್ತೀವಿ. ಆ ಕುಲು ಕಣಿವೆ ಹತ್ತಿರದಲ್ಲಿ ಏನಾಗ್ತೈತಿ ಅಂತಂದ್ರ ರಾವಿ ನದಿ ಏನಾಗ್ತೈತಿ ಉಗಮವಾಗ್ತೈತಿ ಅಂತ ನಾವು ನೋಡ್ತೀವಿ. ಇದು ಕೂಡ ಪಂಜಾಬ್ ನಲ್ಲಿ ಇಲ್ಲಿ ಹರಿದುಕೊಂಡು ಬಂದ ಏನಂತಂದ್ರೆ ಮುಂದೆ ಇದು ಚಿನಾಬ್ ನದಿಗೆ ಏನಾಗ್ತೈತಿ ಅಂತಂದ್ರೆ ಪಾಕಿಸ್ತಾನದಲ್ಲಿ ಹೋಗಿ ಸೇರ್ತೈತಿ ಅಂತ ನಾವು ನೋಡ್ತೀವಿ. ಇದು ಯಾವುದು ಅಂದ್ರೆ ರಾವಿ ನದಿ ಅಂತ ನೋಡ್ತೀವಿ. ಈ ರಾವಿ ನದಿ ಒಂದು ವಿಶೇಷತೆ ಏನು ಅಂತಂದ್ರೆ ಇದರ ದಂಡೆಯ ಮೇಲೆನೆ ಜವಾಹರ್ಲಾಲ್ ನೆಹರು ಅವರು ಏನ್ ಮಾಡಿದ್ರು ಅಂದ್ರ ಭಾರತದ ಮೊದಲ ಧ್ವಜವನ್ನು ಕೂಡ ಅಂತಂದ್ರ ಇದೇ ಒಂದು ನದಿಯ ದಂಡೆಯ ಮೇಲೆ ಹಾರಿಸಿದ್ರು ಅಂತ ನಾವು ನೋಡ್ತೀವಿ. ಇದು ಏನು ಅಂದ್ರೆ ರಾವಿ ನದಿ ಅಂತ ನಾವು ನೋಡ್ತೀವಿ. ಇದರ ಒಟ್ಟು ಉದ್ದ ಎಷ್ಟೈತಿ ಅಂತಂದಾಗ 725 ಕಿಲೋಮೀಟರ್ ಏನಾಗಿದೆ ಉದ್ದವಾಗಿದೆ ಅಂತ ನಾವು ನೋಡ್ತೀವಿ. ಇನ್ನ ಸಿಂಧೂ ನದಿಯ 4ನೇ ಉಪನದಿ ಬರ್ತೈತಿ ಯಾವುದು ಅಂತಂದಾಗ ಬಿಯಾಸ್ ಅಂತ ನಾವು ನೋಡ್ತೀವಿ. ಬಿಯಾಸ್ ಇದರ ಪ್ರಾಚೀನ ಹೆಸರು ಏನು ಅಂದ್ರೆ ವಿಪಾಶ. ಪ್ರಾಚೀನ ಹೆಸರು ವಿಪಾಶ ಅಂತ ನಾವು ನೋಡ್ತೀವಿ. ಈ ಬಿಯಾಸ್ ನದಿ ಎಲ್ಲಿ ಉಗಮವಾಗ್ತಿದೆ ಅಂದ್ರೆ ಇದು ಕೂಡ ಹಿಮಾಚಲ್ ಪ್ರದೇಶ ಅಂತ ನಾವು ನೋಡ್ತೀವಿ. ಹಿಮಾಚಲ್ ಪ್ರದೇಶನಲ್ಲಿನ ರೋಹಟಾಂಗ್ ಕಣಿವೆ ಅಂತ ನಾವು ನೋಡ್ತೀವಿ. ಆ ರೋಹಟಾಂಗ್ ಕಣಿವೆಯಲ್ಲಿ ಏನಾಗ್ತೈತಿ ಇದು ಬಿಯಾಸ್ ಕುಂಡ ಅಂತ ನಾವು ನೋಡ್ತೀವಿ. ಅಲ್ಲಿ ಏನಾಗ್ತೈತಿ ಅಂದ್ರ ಈ ಒಂದು ಬಿಯಾಸ್ ನದಿ ಏನಾಗ್ತೈತಿ ಉಗಮವಾಗ್ತೈತಿ ಅಂತ ನಾವು ನೋಡ್ತೀವಿ. ಮುಂದೆ ಇದು ಕೂಡ ಪಂಜಾಬ್ ಮೂಲಕ ಹರಿದುಕೊಂಡು ಏನಂತಂದ್ರೆ ಅಲ್ಲಿ ಹೋಗಿದ್ರು ಕೂಡ ಏನಂದ್ರ ಪಾಕಿಸ್ತಾನಕ್ಕೆ ಹೋಗಿ ಏನಂತಂದ್ರ ಸಿಂಧು ನದಿಗೆ ಸೇರ್ತೈತಿ ಅಂತ ನಾವು ನೋಡ್ತೀವಿ. ಯಾವುದು ಅಂತಂದ್ರೆ ಬಿಯಾಸ್ ನದಿ ಅಂತ ನೋಡ್ತೀವಿ. ಇನ್ನ ನಮ್ಗೆ ಬಹಳ ಇಂಪಾರ್ಟೆಂಟ್ ಇರುವಂತ ನದಿ ಯಾವ್ದಂದ್ರೆ ಸಿಂಧು ನದಿದು ಯಾವ್ದಂದ್ರೆ ಸಟ್ಲೇಸ್ ನದಿ ಅಂತ ನಾವು ನೋಡ್ತೀವಿ. ಸಟ್ಲೇಸ್ ನದಿ ಇದರ ಪ್ರಾಚೀನ ಹೆಸರು ಏನು ಅಂತಂದಾಗ ಶತುದ್ರಿ. ಪ್ರಾಚೀನ ಹೆಸರು ಶತುದ್ರಿ ಅಂತ ನಾವು ನೋಡ್ತೀವಿ. ಸಟ್ಲೇಸ್ ನದಿ ಎಲ್ಲಿ ಉಗಮವಾಗ್ತೈತಿ ಅಂತಂದ್ರೆ ಈ ಕೈಲಾಸ್ ಪರ್ವತದ ಬಳಿ ಇರುವ ಮಾನಸ ಸರೋವರದ ಕೆಳಗಿರುವಂತ ರಕ್ಕಸ ಸರೋವರ ಅಂತ ನೋಡ್ತೀವಿ. ರಕ್ಕಸ ಸರೋವರ. ಈ ರಕ್ಕಸ ಸರೋವರದ ಬಳಿ ಏನಾಗ್ತೈತಿ ಅಂದ್ರೆ ಸಟ್ಲೇಸ್ ನದಿ ಏನಾಗ್ತೈತಿ ಉಗಮವಾಗ್ತೈತಿ ಅಂತ ನಾವು ನೋಡ್ತೀವಿ. ಸಿಂಧೂ ನದಿಯ ಉಪನದಿಗಳಲ್ಲಿಯೇ ಭಾರತದ ಗಡಿಯ ಆಚೆಗೆ ಉಗಮವಾಗುವ ಉಪನದಿ ಯಾವುದು ಅಂತೇಳಿ ಕ್ವಶನ್ ಮಾಡ್ತಾರ. ಯಾವ ನದಿ ಸಿಂಧೂ ನದಿಯ ಯಾವ ಉಪನದಿ ಭಾರತದ ಗಡಿಯಾಚೆಗೆ ಅಥವಾ ವಿದೇಶದಲ್ಲಿ ಉಗಮವಾಗುವ ನದಿ ಯಾವುದು ಅಂತ ಕೇಳ್ತಾರ. ಅದು ಯಾವುದು ಅಂದ್ರೆ ಸಟ್ಲೇಸ್ ನದಿ ಅಂತ ಆಲ್ರೆಡಿ ಕ್ವಶನ್ ಮಾಡಿದಾಗ ಇದನ್ನ. ಇನ್ನ ಸಿಂಧೂ ನದಿಯ 5 ಉಪನದಿಗಳಲ್ಲಿಯೇ ಅತಿ ಉದ್ದವಾದ ಉಪನದಿ ಯಾವುದಂದ್ರೂ ಕೂಡ ಸಟ್ಲೇಸ್ ನದಿ ಅಂತ ನೋಡ್ತೀವಿ. ಇದು ಎಷ್ಟು ಅಂದಾಗ 1400 ಎಷ್ಟು ಅಂದ್ರೆ 50 ಕಿಲೋಮೀಟರ್ ಏನಾಗೈತಿ ಉದ್ದವಾಗೈತಿ ಅಂತ ನಾವು ನೋಡ್ತೀವಿ. ಇಲ್ಲಿ ಅದು ಎಲ್ಲಿ ಅಂತಂದಾಗ ಟಿಬೇಟಿನ ಮಾನಸ ಸರೋವರದ ಕೆಳಗೆ ಬರುವಂತ ರಕ್ಕಸ ಸರೋವರದಿಂದ ಉಗಮವಾಗಿ ಇದು ಹರಿದುಕೊಂಡು ಭಾರತವನ್ನು ಪ್ರವೇಶ ಮಾಡಬೇಕಾದ್ರೆ ಹಿಮಾಚಲ್ ಪ್ರದೇಶದ ಮೂಲಕ ಭಾರತವನ್ನು ಪ್ರವೇಶ ಮಾಡ್ತಿದ್ವಿ. ಆ ಹಿಮಾಚಲ್ ಪ್ರದೇಶದಲ್ಲಿ ಎಲ್ಲಿ ಅಂತಂದಾಗ ಶಿಪ್ಕಿಲಾ ಕಣಿವೆ ಅಂತ ನಾವು ನೋಡ್ತೀವಿ. ಯಾವುದು ಅಂತಂದಾಗ ಶಿಪ್ಕಿಲಾ ಕಣಿವೆ. ಇದು ಕ್ವಶನ್ ಕೇಳಿದಾರ PSN ಅಲ್ಲಿ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಕೇಳಿದಾರ. ಸಟ್ಲೇಸ್ ನದಿ ಭಾರತವನ್ನು ಪ್ರವೇಶ ಮಾಡಿದಾಗ ಯಾವ ಕಣಿವೆ ಮೂಲಕ ಪ್ರವೇಶ ಮಾಡುತ್ತದೆ ಅಂತ ಕೇಳಿದಾರ. ಅದು ಯಾವುದು ಅಂದ್ರೆ ಶಿಪ್ಕಿಲಾ ಕಣಿವೆ ಮೂಲಕ ಇದು ಏನಾಗ್ತೈತಿ ಭಾರತವನ್ನು ಪ್ರವೇಶ ಮಾಡ್ತೈತಿ. ಸಿಂಧೂ ನದಿಯ ಉಪನದಿಗಳಲ್ಲಿ ಅತಿ ಸ್ಪೀಡ್ ಆಗಿ ಹರಿಯುವಂತಹ ಅತಿ ಹೆಚ್ಚಿಗೆ ಕರೆಂಟ್ ಅನ್ನು ಹೊಂದಿದಂತಹ ನದಿ ಯಾವುದು ಅಂದ್ರೆ ಸಟ್ಲೇಸ್ ನದಿ ಅಂತ ನೋಡ್ತೀವಿ. ಬಹಳ ಸ್ಪೀಡ್ ಅಲ್ಲಿ ಏನಾಗ್ತೈತಿ ಇದರ ನೀರು ಬರ್ತೈತಿ. ಹಾಗಾಗಿ ಇದೇ ಹಿಮಾಚಲ್ ಪ್ರದೇಶದಲ್ಲಿ ಈ ಸಟ್ಲೇಸ್ ನದಿಗೆ ಭಾರತದ 2ನೇ ಎತ್ತರದ ಅಣೆಕಟ್ಟು ಯಾವುದು ಅಂದ್ರೆ ಭಾಕ್ರಾ ನಂಗಲ್ ಅಣೆಕಟ್ಟನ್ನು ಏನ್ ಮಾಡಿದಾರ ನಿರ್ಮಾಣ ಮಾಡಿದಾರ ಅಂತ ನೋಡ್ತೀವಿ. ಈ ಅಣೆಕಟ್ಟಿನ ಮುಖ್ಯ ಉದ್ದೇಶನೇ ಏನೈತಿ ಅಂದ್ರೆ ಜಲವಿದ್ಯುತ್ ಮತ್ತು ನೀರಾವರಿ. ಯಾಕಂದ್ರ ಅತಿ ಹೆಚ್ಚಿಗೆ ಕರೆಂಟ್ ಸ್ಪೀಡ್ ಅಲ್ಲಿ ಬರ್ತೈತಿ ನೀರ್ ಅಂತ ನಾವು ನೋಡ್ತೀವಿ ಸಟ್ಲೇಸ್ ನದಿ. ಭಾರತದಲ್ಲಿ ಸಟ್ಲೇಸ್ ನದಿಯ ಒಟ್ಟು ಉದ್ದ ಎಷ್ಟು ಅಂದ್ರೆ 1050 ಕಿಲೋಮೀಟರ್ ಅಂತ ನೋಡ್ತೀವಿ. ಕ್ವಶನ್ ಮಾಡ್ತಾನ ಸಿಂಧೂ ನದಿಯ ಉಪನದಿಗಳಲ್ಲಿಯೇ ಅತಿ ಉದ್ದವಾದ ಉಪನದಿ ಯಾವುದು ಅಂದ್ರೆ ಸಟ್ಲೇಸ್ ನದಿ. ಭಾರತದ ಗಡಿ ಆಚೆಗೆ ಅಥವಾ ವಿದೇಶದಲ್ಲಿ ಉಗಮವಾಗುವ ಸಿಂಧೂ ನದಿಯ ಏಕೈಕ ಉಪನದಿ ಯಾವುದನ್ನು ಕೂಡ ಯಾವ್ದು ತಗೋತೀವಿ ಸಟ್ಲೇಸ್ ನದಿ ಅಂತ ನಾವು ನೋಡ್ತೀವಿ. ಈ ರೀತಿ ನಮಗೆ ಏನು ಅಂತಂದಾಗ ಸಿಂಧೂ ನದಿಯ ಒಂದು 5 ಉಪನದಿಗಳು ಅಂತ ನಾವು ನೋಡ್ತೀವಿ. ಇನ್ನ ಈ 5 ಉಪನದಿಗಳು ಸಿಂಧೂ ನದಿದು ಈಗ ನಾವು ನೋಡ್ತೀವಿ ಏನು ಅಂತಂದಾಗ ಸಿಂಧೂ ನದಿ ಒಪ್ಪಂದ ಅಂತ ನಾವು ನೋಡ್ತೀವಿ. ಯಾವ ರೀತಿ ಒಂದು ಸಿಂಧೂ ನದಿಯ ಒಪ್ಪಂದವಾಗಿತ್ತು ಅಂತ ನಾವು ನೋಡೋಣ.
1900 ಎಷ್ಟು ಅಂತಂದಾಗ 60 ಅಂತ ನಾವಲ್ಲಿ ನೋಡ್ತೀವಿ. 1960 ಸೆಪ್ಟೆಂಬರ್ 19ರಂದು ಏನಂತಂದ್ರ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಪ್ರಧಾನಿ ಅಯ್ಯೂಬ್ ಖಾನ್ ನಡುವೆ ಏನಾಗ್ತೈತಿ ಅಂದ್ರ ಸಿಂಧೂ ನದಿ ಒಂದು ಒಪ್ಪಂದವಾಗಿರ್ತೈತಿ. ಈ ಒಪ್ಪಂದದ ಪ್ರಕಾರ ಎಷ್ಟು ನೀರನ್ನ ಭಾರತದವರು ಬಳಸ್ಕೋಬೇಕು, ಎಷ್ಟು ನೀರನ್ನ ಪಾಕಿಸ್ತಾನದವರು ಬಳಸ್ಕೋಬೇಕು ಅಂತ ಒಂದು ಒಪ್ಪಂದವಾಗಿದೆ. ಈ ಒಪ್ಪಂದದ ಪ್ರಕಾರ ಏನು ಅಂತಂದಾಗ ಪಾಕಿಸ್ತಾನ ಯಾವ್ಯಾವ ನದಿಗಳ ನೀರನ್ನ ಬಳಸ್ಕೋಬೇಕು ಅಂತ ನೋಡೋಣ. ಇಲ್ಲಿ ಸಿಂಧೂ ನದಿಯ ಎಡದಂಡೆ ನದಿಗಳು ಮತ್ತೆ ಏನಂದ್ರೆ ಬಲದಂಡೆ ನದಿಗಳು ಅಂತ ಹೇಳಿ ನಾವು ನೋಡ್ತೀವಿ. ಈಗ ನಾವು ನೋಡೋದು ಏನು ಅಂತಂದಾಗ ಇದು ಸಿಂಧೂ ನದಿ ಅನ್ನೋದನ್ನ ನೋಡ್ತೀವಿ. ಈ ಸಿಂಧೂ ನದಿಯ ಮೇಲ್ಭಾಗದ ನದಿಗಳಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಬಲದಂಡೆಯ ನದಿಗಳು ಅಂತ ಕರಿತೀವಿ. ಅಂದ್ರ ಪಶ್ಚಿಮಕ್ಕೆ ಹರಿಯುವ ನದಿಗಳದಾವ ಅಂದ್ಮೇಲೆ ನಾವು ಈ ದಿಕ್ಕಿಗೆ ನಿಂತಿದೀವಿ ಅಂತಂದ್ರೆ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಬಲಭಾಗ ನಾವು ಮೇಲಕ್ಕೆ ನೋಡಿದಾಗ ಬಲದಂಡೆ ನದಿಗಳಾಗ್ತಾವ. ಕೆಳಗಿನ ನದಿಗಳಿಗೆ ಏನಂತ ಕರಿತೇವ ಅಂತಂದ್ರೆ ನಾವು ಎಡದಂಡೆಯ ನದಿಗಳು ಅಂತೇಳಿ ಕರಿತೀವಿ. 1960 ಸೆಪ್ಟೆಂಬರ್ 19ರಂದು ಅಯ್ಯೂಬ್ ಖಾನ್ ಮತ್ತು ಜವಾಹರ್ಲಾಲ್ ನೆಹರು ನಡುವೆ ಸಿಂಧೂ ನದಿ ಒಪ್ಪಂದ ಆಗ್ತೈತಿ. ಈ ಒಪ್ಪಂದದ ಪ್ರಕಾರ ಏನು ಅಂತಂದಾಗ ಪಾಕಿಸ್ತಾನ ಬಲದಂಡೆ ನದಿಗಳಾದ 3 ನದಿಗಳು ಅಂತ ನೋಡ್ತೀವಿ. ಆ 3 ನದಿಗಳು ಯಾವುದು ಅಂತಂದಾಗ ಒಂದು ಯಾವುದು ಅಂದ್ರೆ ಸಿಂಧೂ ನದಿ ಅಂತ ಅದನ್ನ ನೋಡ್ತೀವಿ. ಸಿಂಧು, ಝೀಲಂ, ಚಿನಾಬ್ ಈ 3 ನದಿಗಳ ನೀರನ್ನ ಯಾರು ಬಳಸ್ಕೋಬೇಕಂತ ಒಪ್ಪಂದ ಆಗಿದೆ ಅಂತಂದ್ರೆ ಪಾಕಿಸ್ತಾನ ಅಂತ ಅದನ್ನ ನೋಡ್ತೀವಿ. ಇನ್ನ ಭಾರತ ಎಷ್ಟು ನದಿಗಳ ನೀರನ್ನ ಬಳಸ್ಕೋಬೇಕಂತ ಆಗಿದೆ ಅಂತಂದ್ರೆ ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ಈ 3 ನದಿಗಳ ಎಡದಂಡೆ ನದಿಗಳ ನೀರನ್ನ ಯಾರು ಬಳಸ್ಕೋಬೇಕಂತ ಒಪ್ಪಂದ ಆಗಿದೆ ಅಂತಂದ್ರೆ ಭಾರತ ಬಳಸ್ಕೋಬೇಕಂತ ಆಗಿದೆ. ಈ ಒಪ್ಪಂದದ ಪ್ರಕಾರ ಮಾಡ್ಕೊಂಡಿವಿ. ಆದ್ರೆ ಅತಿ ಹೆಚ್ಚಿಗೆ ನೀರು ಹೋಗ್ತಾ ಇರೋದು ಎಲ್ಲಿ ಅಂತಂದ್ರೆ ಪಾಕಿಸ್ತಾನಕ್ಕೆ ಹೋಗ್ತಾ ಇದೆ. ಇಲ್ಲಿವರೆಗೂ ಪಾಕಿಸ್ತಾನ ಭಾರತದ ಮೇಲೆ ಸಾಕಷ್ಟು ದಾಳಿ ಮಾಡಿದೆ. ಆದ್ರೆ ಯಾರು ಕೂಡ ಏನಂತ ತೆರೆ ಕೆಡಿಸ್ಕೊಂಡಿದ್ದಿಲ್ಲ. ಮೊನ್ನೆ ಉರಿ ದಾಳಿ ಮತ್ತು ಪಠಾನ್ಕೋಟ್ ದಾಳಿ ಆಯ್ತು ಭಾರತದ ಮೇಲೆ. ಅವಾಗ ಈ ದೇಶದ ಪ್ರಧಾನಿ ಹೇಳ್ತಾರ ಸಿಂಧೂ ನದಿ ಫೈಲ್ ಅನ್ನ ಓಪನ್ ಮಾಡ್ರಿ ಅಂತ ಹೇಳ್ತಾರ. ಅವಾಗ ಓಪನ್ ಮಾಡ್ತಾರ. ಅಗಾಧ ಸುದ್ದಿ ಏನಂತಂದ್ರೆ ಈ ಒಪ್ಪಂದದ ಪ್ರಕಾರ ಅತಿ ಹೆಚ್ಚಿಗೆ ನೀರು ಬಳಸ್ಕೋಬೇಕಂತ ಯಾರು ಅಂತಂದ್ರೆ ಭಾರತ ಹೆಚ್ಚಿಗೆ ಬಳಸ್ಕೋಬೇಕಂತಾಗಿದೆ. ಆದ್ರೆ ಎಲ್ಲ ನೀರು ಯಾಕಡೆ ಹೋಗ್ತಾ ಇದೆ ಅಂದ್ರೆ ಪಾಕಿಸ್ತಾನಕ್ಕ. ಅದಕ್ಕೆ ಇವ್ರು ಹೇಳ್ತಾರೆ ಏನಂದ್ರೆ ಇನ್ನು ಮುಂದೆ ಭಾರತದಿಂದ ನೀರು ಮತ್ತು ನೆತ್ತರು ನಮಗೆ ಎಟ್ ಎ ಟೈಮ್ ಕೊಡಕ್ ಆಗುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಸೈನಿಕರ ರಕ್ತನೂ ಕೊಡಕ್ ಆಗುದಿಲ್ಲ, ನಮ್ ನೀರನ್ನು ಕೂಡ ಕೊಡಕ್ ಆಗುದಿಲ್ಲ ಅಂತ ಹೇಳ್ತಾರ. ಆದ್ರೆ ಈ ನೀರನ್ನ ನಾವು ಹೆಂಗ್ ತಡೆ ಹಿಡಿಬೇಕು, ಇದು ಒಂದು ಸಮಸ್ಯೆ ಆಗ್ತಾ ಇದೆ ನಮಗೆ. ಒಂದ್ ವೇಳೆ ನಾವು ಏನಾದ್ರೆ ಈ ಸಿಂಧೂ ನದಿ ಈ ಒಪ್ಪಂದದ ಪ್ರಕಾರ ನಾವು ನೀರನ್ನ ನಾವು ಏನಾದ್ರೆ ಬಿಟ್ಟಿವಿ ಅಂತಂದ್ರೆ ಪಾಕಿಸ್ತಾನಕ್ಕ ಕೈಗಾರಿಕೆ ಕೃಷಿ ಬಿಡ್ರಿ ಕುಡಿಯಾಕ ನೀರ್ ಕೈ ಸಿಗುದಿಲ್ಲ. ಆ ರೀತಿ ಒಂದು ಪ್ರಾಬ್ಲಮ್ ಆಗುತ್ತೆ. ಆದ್ರ ಒಂದೇನ್ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ನಮ್ಗೆ ಇದು ಹಿಮಾಲಯ ಪರ್ವತ ಇದೆಯಲ್ಲ ನಮ್ದು, ಇದು ಭೂಕಂಪನ ವಲಯ ಪ್ರದೇಶನಾಗೈತಿ. ಹಿಮಾಲಯ ಪರ್ವತ ಪ್ರತಿ 100 ವರ್ಷಕ್ಕೊಮ್ಮೆ ದೊಡ್ಡ ಪ್ರಮಾಣದ ಭೂಕಂಪ ಆಗ್ತೈತಿ. ಇದು ಮೊದಲೇ ಹಿಮದ ವೇಟ್ ಹೆಚ್ಚಿಗೆ ನಾವು ಅಷ್ಟು ಅಣೆಕಟ್ಟುಗಳನ್ನ ಕಟ್ಟಿ ನೀರನ್ನು ಸಂಗ್ರಹ ಮಾಡಿದ್ರೆ ಅದರ ಹೆವಿ ವೇಟ್ ಲಿಂದ ಏನಾದ್ರೆ ಮತ್ತೆ ಭೂಕಂಪ ಆಗಿ ಹಿಮ ಕುಸಿಬಹುದು ಅನ್ನೋದಕ್ಕೋಸ್ಕರ ಭಾರತ ಹಿಂದೇಟ್ ಹಾಕ್ತಾ ಇದೆ ಅಂತ ನೋಡ್ತೀವಿ. ಬಟ್ ಮುಂದಿನ ದಿನಮಾನಗಳಲ್ಲಿ ಇದರ ಪರ್ಯಾಯ ಮಾರ್ಗವನ್ನ ಕಂಡುಹಿಡಿತೀವಿ ಅಂತ ಹೇಳಿದಾರ. ಇದು ಏನು ಅಂತಂದ್ರೆ ಸಿಂಧೂ ನದಿ ಬಗ್ಗೆ ಇದ್ದಂತಹ ಮಾಹಿತಿ ಅಂತ ನೋಡ್ತೀವಿ. ಇದು ಒಂದು ನದಿ ಅಂತ ನೋಡ್ತೀವಿ. ಈಗ ನೋಡೋಣ ನಾವು ಗಂಗಾ ನದಿ ಅಂತ ನೋಡೋಣ. ಉತ್ತರ ಭಾರತದ 2ನೇ ಅತಿ ದೊಡ್ಡ ನದಿ ಯಾವುದು ಅಂತಂದ್ರೆ ಗಂಗಾ ನದಿ ಅಂತ ನೋಡೋಣ. ಗಂಗಾ ನದಿ ಇದು ಉಗಮವಾಗುವುದು ಎಲ್ಲಿ ಅಂತಂದ್ರೆ ಉತ್ತರಾಖಂಡ್ ರಾಜ್ಯದಲ್ಲಿ ಉಗಮವಾಗ್ತೈತಿ ಅಂತ ನಾವು ನೋಡ್ತೀವಿ. ಈ ರಾಜ್ಯ ನಮ್ದು ಯಾವುದು ಅಂತಂದ್ರೆ ಉತ್ತರಾಖಂಡ್ ಅಂತ ನಾವು ನೋಡ್ತೀವಿ. ಗಂಗಾ ನದಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಭಾರತದ ರಾಷ್ಟ್ರೀಯ ನದಿ ಅಂತ ಕರಿತೀವಿ. ಭಾರತದ ಅತಿ ಉದ್ದ ನದಿ ಯಾವುದಂದ್ರೂ ನಾವು ಗಂಗಾ ನದಿ ಅಂತ ಹೇಳಿ ಕರಿತೀವಿ. ಗಂಗಾ ನದಿ ಇಲ್ಲಿ ಉತ್ತರಾಖಂಡದಲ್ಲಿ 2 ಜಲಮೂಲಗಳಿಂದ ಉಗಮವಾಗ್ತೈತಿ ಅಂತ ನಾವು ನೋಡ್ತೀವಿ. ಭಾರತದ ಅತಿ ಉದ್ದ ನದಿ, ಭಾರತದ ರಾಷ್ಟ್ರೀಯ ನದಿ ಅಂತ ಕರಿತೀವಿ. ಭಾರತದ ಜಲಚರ ಪ್ರಾಣಿಯಾದ ಡಾಲ್ಫಿನ್ ಕಂಡು ಬರುವುದು ಯಾವುದು ಅಂದ್ರೆ ಗಂಗಾ ನದಿಯಲ್ಲಿ. ಇದು 3-4 ಸರ್ತಿ ಕ್ವಶನ್ ಮಾಡಿದಾರ. ಗ್ಯಾಂಜೆಟಿಕ್ ಡಾಲ್ಫಿನ್ ಎಲ್ಲಿ ಕಂಡು ಬರ್ತೈತಿ ಅಂತ ಕೇಳಿದಾರ. ಗಂಗಾ ನದಿನಲ್ಲಿನೇ ಕಂಡು ಬರ್ತೈತಿ ಅಂತ ನೋಡ್ತೀವಿ.
ಗಂಗಾ ನದಿಗೆ ನಾವು ಗಾದೆ ಮಾತನ್ನು ಹೇಳ್ತಾರ, ಗಂಗಾ ಸ್ನಾನ ತುಂಗಾ ಪಾನ ಅಂತ ಹೇಳಿ ಕರೀತಾರೆ. ಯಾಕೆ ಗಂಗಾ ಸ್ನಾನ ತುಂಗಾ ಪಾನ ಅಂತ ನಾವು ಯಾಕೆ ಕರಿತೀವಿ ಅಂತಂದ್ರೆ, ಗಂಗಾ ನದಿ ನೀರನ್ನ ಇಂಟರ್ನ್ಯಾಷನಲ್ ಲ್ಯಾಬ್ ಅಲ್ಲಿ ಟೆಸ್ಟ್ ಆಗ್ಬಿಟ್ಟಿದೆ, ಇದು ಪ್ರೂವ್ ಆಗ್ಬಿಟ್ಟಿದೆ ಅಂತ ನೋಡ್ತೀವಿ. ಯಾಕೆ ಗಂಗಾ ಸ್ನಾನ ಅಂತ ಕರಿತೀವಿ ಅಂದ್ರೆ, ಗಂಗಾ ನದಿನಲ್ಲಿ ಆಕ್ಸಿಜನ್ ಪ್ರಮಾಣ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಐತಿ. ಹಾಗಾಗಿ ಎಲ್ಲಾ ನದಿಗಳ ನೀರನ್ನು ನೀವು ಬಾಟಲ್ ನಲ್ಲಿ ಸಂಗ್ರಹ ಮಾಡಿಟ್ರೆ ಸ್ವಲ್ಪ ದಿನ ನಂತರ ಹುಳ ಆಗ್ತೈತಿ. ಆದ್ರೆ ಗಂಗಾ ನದಿ ನೀರನ್ನು ನೀವು ಎಷ್ಟೇ ವರ್ಷದವರೆಗೂ ಸಂಗ್ರಹ ಮಾಡಿಟ್ಟರು ಕೂಡ ಇದರಲ್ಲಿ ಹುಳ ಆಗುವುದಿಲ್ಲ ಅಂತ ಇದು ಪ್ರಪಂಚದ ಏಕೈಕ ನದಿ ಅಂತ ಹೇಳಿ ಪ್ರೂವ್ ಆಗ್ಬಿಟ್ಟಿದೆ ಅಂತ ನೋಡ್ತೀವಿ. ಆಕ್ಸಿಜನ್ ಪ್ರಮಾಣ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿದೆ. ಇದರಿಂದ ಸ್ನಾನ ಮಾಡುವುದರಿಂದ ಏನಾಗ್ತೈತಿ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ ಅಂತ ಹೇಳಿ ಹೇಳ್ತಾರೆ. ಇನ್ನ ತುಂಗಾ ಪಾನ ಅಂತ ನಾವು ಯಾಕೆ ಕರಿತೀವಿ ಅಂದ್ರೆ, ತುಂಗಭದ್ರಾ ನದಿ ಎರಡು ಜಲಮೂಲಗಳಿಂದ ಉಗಮವಾಗ್ತೈತಿ, ತುಂಗಾ ಮತ್ತು ಭದ್ರಾ ಅಂತ ನಾವು ನೋಡ್ತೇವೆ. ಹಾಗಾದ್ರೆ ಈ ತುಂಗಾ ನದಿ ನೀರು ಎಷ್ಟು ಸ್ವೀಟ್ ಐತಿ ಅಂತಂದ್ರ ಒಂಥರ ಎಳ್ನೀರ್ ಕುಡ್ದಂಗ ಆಗ್ತೈತಿ. ಗಂಗಾ ನದಿ ನೀರು ಎಕ್ಸ್ಟರ್ನಲ್ ಕೆಲಸ ಮಾಡಿದ್ರ ತುಂಗಾ ನದಿ ನೀರು ಇಂಟರ್ನಲ್ ಕೆಲಸ ಮಾಡ್ತೈತಿ. ಅದಕ್ಕೆ ನಾವು ಗಂಗಾ ಸ್ನಾನ ತುಂಗಾ ಪಾನ ಅಂತೇಳಿ ಕರಿತೀವಿ. ಹಿರಿಯರ ಮನೆಯಲ್ಲಿ ಹೇಳ್ತಿರ್ತಾರ, ಅವಾಗ ಇವಾಗ ಪದೇ ಪದೇ ನಮ್ಮ ಆರೋಗ್ಯ ಕೆಡ್ತಾ ಇತ್ತು ಅಂತಂದ್ರೆ ಹೊಳಿ ಜಳಕ ಮಾಡ್ರಿ ಅಂತ ಹೇಳ್ತಾರ. ಅದ್ರ ಹಿಂದೆ ಒಂದು ವೈಜ್ಞಾನಿಕ ಕಾರಣವಿದೆ ಅಂತ ನೋಡ್ತೀವಿ. ಯಾಕೆ ನದಿ ಜಳಕ ಮಾಡ್ರಿ ಅಂತ, ಸ್ನಾನ ಮಾಡ್ರಿ ಅಂತ ಹೇಳ್ತಾರಂದ್ರೆ, ನದಿ ಹರಿದುಕೊಂಡು ಬರುವಾಗ ಅನೇಕ ಗಿಡ ಮರಗಳ ಬೇರುಗಳ ಮೇಲಿಂದ ಹಾರು ಬಂದಿರ್ತೈತಿ. ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಆಗಿರ್ಬೋದು, ಪೊಟ್ಯಾಷಿಯಂ ಆಗಿರ್ಬೋದು, ರಂಜಕ, ಅದರಲ್ಲಿ ಯೂರಿಯಾ ಗೊಬ್ಬರ ಏನು ಇರಂಗಿಲ್ಲ, ನ್ಯಾಚುರಲ್ ಮಣ್ಣು ಇರ್ತೈತಿ. ಅನೇಕ ಗಿಡಗಳ ಬೇರುಗಳ ಮೇಲೆ ಹರಿದುಕೊಂಡು ಬರ್ತೈತಿ. ಮಣ್ಣಿನಲ್ಲಿ ಸಾಕಷ್ಟು ಒಂದು ಅಂಶಗಳಿರ್ತಾವ. ಇದರಲ್ಲಿ ಸ್ನಾನ ಮಾಡೋದ್ರಲ್ಲಿ ಏನಾಗ್ತೈತಿ ಅಂದ್ರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ, ಚರ್ಮದ ಕಾಯಿಲೆಗಳು ಬರೋದಿಲ್ಲ ಅಂತ ಹೇಳ್ತಾರ. ಅದಕ್ಕೆ ಆ ರೀತಿ ಒಂದು ಸ್ನಾನ ಮಾಡ್ಬೇಕು ಅಂತ ಹೇಳ್ತಾರ. ಬಹಳ ಪವಿತ್ರ ನದಿ ಅಂತ ನೋಡ್ತೀವಿ. ಇತ್ತೀಚೆಗೆ ಈ ಗಂಗಾ ನದಿಯನ್ನ ಕ್ಲೀನ್ ಮಾಡ್ಲಿಕ್ಕೆ ಗಂಗಾ ಕ್ಲೀನ್ ಯೋಜನೆಯನ್ನು ಕೂಡ ಏನ್ ಮಾಡಿದೆ ಸರ್ಕಾರ, ಜಾರಿ ತಗೊಂಡ್ ಬಂದಿದೆ ಅಂತ ನಾವು ನೋಡ್ತೀವಿ. ಇನ್ನ ನೋಡೋಣ ಇವಾಗ ಈ ಗಂಗಾ ನದಿ ಉತ್ತರಾಖಂಡ್ ರಾಜ್ಯ ಇದು ಅಂತ ನೋಡ್ತೀವಿ. ಎರಡು ಜಲಮೂಲಗಳಿಂದ ಏನಾಗ್ತೈತಿ ಅಂದ್ರ ಗಂಗಾ ನದಿ ಉಗಮವಾಗ್ತೈತಿ ಅಂತ ನಾವು ನೋಡ್ತೀವಿ. ಇದು ಯಾವುದು ಅಂತ ಬಂದಾಗ ಗಂಗೋತ್ರಿ ಅಂತ ನಾವು ನೋಡ್ತೀವಿ. ಯಾವುದು ಅಂತ ಬಂದಾಗ ಗಂಗೋತ್ರಿ. ಗಂಗೋತ್ರಿನಲ್ಲಿ ಯಾವ ನದಿ ಉಗಮವಾಗ್ತೈತಿ ಇಲ್ಲಿ ನಮಗ ಅಂತಂದ್ರೆ ಭಾಗೀರಥಿ ನದಿ ಅಂತ ನೋಡ್ತೇವೆ. ಯಾವುದು? ಭಾಗೀರಥಿ ನದಿ ಅಂತ ನಾವು ನೋಡ್ತೇವೆ. ಇದು ಗಂಗೋತ್ರಿ. ಇನ್ನ ಇದು ಯಾವುದು ಅಂತಂದಾಗ ಬದ್ರಿನಾಥ್ ಅಂತ ನೋಡ್ತೀವಿ. ಯಾವುದು? ಬದ್ರಿನಾಥ್. ಬದ್ರಿನಾಥ್ ನಲ್ಲಿ ಯಾವ ನದಿ ಅಂತಂದ್ರೆ ಅಲಕನಂದ. ನೋಡ್ರಿ, ಗಂಗಾ ನದಿ ಉಗಮವಾಗುವುದು ಉತ್ತರಾಖಂಡ ರಾಜ್ಯದಲ್ಲಿ ಎರಡು ಜಲಮೂಲಗಳಿಂದ ಉಗಮವಾಗ್ತೈತಿ ಅಂತ ನಾವು ನೋಡ್ತೀವಿ. ಗಂಗೋತ್ರಿನಲ್ಲಿ ಭಾಗೀರಥಿ ನದಿ ಉಗಮವಾಗ್ತೈತಿ. ಬದ್ರಿನಾಥ್ ನಲ್ಲಿ ಯಾವುದು ಅಂದ್ರೆ ಅಲಕನಂದ ನದಿ ಉಗಮ ಆಗ್ತೈತಿ. ಇದೇ ಕ್ವಶನ್ ಸಿವಿಲ್ ಪಿಸಿ ಕೇಳಿದ್ರು. ಏನಂತಂದ್ರ ಆ ಒಂದು ಅಲಕನಂದ ಅಂದ್ರೆ ಬದ್ರಿನಾಥ್ ಯಾವ ನದಿಯ ದಂಡೆಯ ಮೇಲೆ ಐತೆ ಅಂತ ಕೇಳಿದ್ರು. ಯಾವುದು ಅಂತಂದಾಗ ಅಲಕನಂದ. ಉಗಮವಾಗುವುದು ಎರಡು ಜಲಮೂಲಗಳಿಂದ ಉಗಮವಾಗ್ತೈತಿ. ಇನ್ನ ಇಲ್ಲಿಂದ ಏನಾಗ್ತೈತಿ ಇದು ಅಂತಂದ್ರ ಹರಿದುಕೊಂಡು ಕೆಳಗ್ ಬರ್ತೈತಿ. ಅದೇ ಉತ್ತರಾಖಂಡ್ ನಲ್ಲಿ ಕೆಳಗ್ ಬಂದಾಗ ಉತ್ತರಾಖಂಡದ ದೇವ ಪ್ರಯಾಗ ಅಂತ ನೋಡ್ತೀವಿ. ಯಾವ ಪ್ರಯಾಗ? ದೇವ ಪ್ರಯಾಗ ಅಂತ ನೋಡ್ತೀವಿ. ಆ ದೇವ ಪ್ರಯಾಗನಲ್ಲಿ ಏನಾಗ್ತೈತಿ ಅಂದ್ರ ಈ ಅಲಕನಂದ ಮತ್ತು ಭಾಗೀರಥಿ ನದಿಗಳು ಏನಾಗ್ತಾವ ಅಂದ್ರೆ ಎರಡು ಒಂದು ಗೂಡ್ತಾವಲ್ಲಿ ಅಂತ ನೋಡ್ತೀವಿ. ಇದು ಕ್ವಶನ್ ಮಾಡಿದಾರ. ಅಂದ್ರೆ ಆ ಭಾಗೀರಥಿ ಮತ್ತು ಅಲಕನಂದ ನದಿಗಳು ಎಲ್ಲಿ ಒಂದು ಗೂಡ್ತಾವ ಅಂತ ಕೇಳಿದಾರ. ಕರ್ಣ ಪ್ರಯಾಗೋ, ರುದ್ರ ಪ್ರಯಾಗೋ, ದೇವ ಪ್ರಯಾಗೋ ಅಂತ ಕ್ವಶನ್ ಮಾಡಿದಾರ. ಎಲ್ಲಿ ಅಂತಂದಾಗ ಆ ದೇವ ಪ್ರಯಾಗನಲ್ಲಿ ಏನ್ ಮಾಡ್ತಾವ ಅಂತಂದ್ರೆ ಎರಡು ನದಿಗಳು ಒಂದು ಗೂಡ್ತಾವ ಅಂತ ನೋಡ್ತೀವಿ. ಇಲ್ಲಿಂದ ಒಂದು ಗೂಡಿ ಇದು ಮುಂದೆ ಹರಿದುಕೊಂಡು ಬರ್ತೈತಲ್ಲ, ಅವಾಗ ಮಾತ್ರ ಇದು ಏನಂತ ಕರೆಸ್ಕೊಳ್ತೈತಿ ಅಂತಂದ್ರೆ ಗಂಗಾ ನದಿ ಅಂತ ಹೇಳಿ ಕರೆಸ್ಕೊಳ್ತೈತಿ. ಅಲ್ಲಿವರೆಗೂ ಇದು ಸಪರೇಟ್ ಭಾಗೀರಥಿ ಮತ್ತು ಅಲಕನಂದ ಅಂತ ಆಗಿರ್ತೈತಿ. ಆ ದೇವ ಪ್ರಯಾಗ್ನಲ್ಲಿ ಒಂದು ಗೂಡಿ ಮುಂದೆ ಹರಿಯುವಾಗ ಇದು ಗಂಗಾ ಅಂತೇಳಿ ಅನ್ನೋದನ್ನ ಕರೆಸ್ಕೊಳ್ತೈತಿ ಅಂತ ನೋಡ್ತೀವಿ. ಇನ್ನ ಈ ಗಂಗಾ ನದಿ ಮುಂದೆ ಉತ್ತರ ಪ್ರದೇಶದ ಅಲಹಾಬಾದ್ ಅಂತ ನಾವು ನೋಡ್ತೀವಿ. ಅಲಹಾಬಾದ್ಗೆ ಏನಂತ ಹೊಸ ಹೆಸರು ಮಾಡಿದಾರ ಅಂತಂದ್ರೆ ಪ್ರಯಾಗ್ರಾಜ್. ಇದನ್ನು ಕ್ವಶನ್ ಮಾಡಿದಾರ. ಆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ಗಂಗಾ ನದಿಗೆ ಈ ಕಡೆಯಿಂದ ಬಂದು ಯಾವುದು ಅಂತಂದ್ರೆ ಯಮುನಾ ನದಿ, ಈ ಕಡೆಯಿಂದ ಯಾವುದಂದ್ರೆ ಸರಸ್ವತಿ ನದಿ. ಈ ಮೂರು ನದಿಗಳು ಒಂದು ಗೂಡಿದಾಗ ಇಲ್ಲಿ ತ್ರಿವೇಣಿ ಸಂಗಮ ಅಂತ ಆಗ್ತೈತಿ ನಮಗ. ಅಂದ್ರ ನಾವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ನದಿಗಳು ಒಂದ್ ಕಡೆ ಕೂಡಿದ್ವು ಅಂದ್ರೆ ಅವುಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಸಂಗಮ ಅಂತ ಹೇಳಿ ನಾವು ಕರಿತೀವಿ. ಈ ರೀತಿ ಏನು ಅಂತಂದಾಗ
ಇಲ್ಲಿ ತ್ರಿವೇಣಿ ಸಂಗಮ ಆಗ್ತೈತಿ ಅಂತ ನೋಡ್ತೀವಿ. ಪ್ರತಿ ವರ್ಷ ಅಂದ್ರೆ 6 ವರ್ಷಕ್ಕೊಮ್ಮೆ, 12 ವರ್ಷಕ್ಕೊಮ್ಮೆ, 144 ವರ್ಷಕ್ಕೊಮ್ಮೆ ಇಲ್ಲಿ ಏನಾಗ್ತಾವ ಅಂದ್ರೆ ಕುಂಭಮೇಳ ನಡೀತೈತಿ ಅಂತ ನಾವು ನೋಡ್ತೀವಿ. ಭಾರತದಲ್ಲಿ 4 ಕಡೆ ನಮಗೆ ಕುಂಭಮೇಳಗಳು ನಡೀತಾವಂತ ನೋಡ್ತೀವಿ. ಹೋದ ವರ್ಷ ಹಚ್ಚಿಗಂತಂದ್ರೆ ಎಲ್ಲಿ ಅಂತಂದ್ರೆ ಇದೇ ಅಲಹಾಬಾದ್ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತು ಅಂತ ನೋಡ್ತೀವಿ. ಭಾರತದಲ್ಲಿ 4 ಕಡೆ ಕುಂಭಮೇಳ ನಡೀತೈತಿ. ಒಂದು ಎಲ್ಲಿ ಅಂತಂದ್ರೆ ಉತ್ತರಾಖಂಡದಲ್ಲಿ ಹರಿದ್ವಾರದಲ್ಲಿ ಒಂದು ನಡೀತೈತಿ ಅಂತ ನೋಡ್ತೀವಿ. ಆಮೇಲೆ ಉತ್ತರ ಪ್ರದೇಶದ ಯಾವುದು ಅಂತ ಅಂದಾಗ ಒಂದು ಅಲಹಾಬಾದ್ ನಲ್ಲಿ ಅಂತ ನೋಡ್ತೀವಿ. ಇನ್ನು ನೆಕ್ಸ್ಟ್ ಅಂತ ಅಂದಾಗ ಮಧ್ಯಪ್ರದೇಶದ ಉಜ್ಜಯಿನಿ ಅಂತ ನೋಡ್ತೀವಿ. ಇಲ್ಲಿ ಮಹಾರಾಷ್ಟ್ರದ ಯಾವುದಂದ್ರೆ ನಾಸಿಕ್ ಅಂತ ನೋಡ್ತೀವಿ. ಈ ರೀತಿ ಏನಂತಂದ್ರ 3 ನದಿಗಳು ಏನ್ ಮಾಡ್ತಾವೆ, ಒಂದು ಗುಡಿಯಲ್ಲಿ ತ್ರಿವೇಣಿ ಸಂಗಮ ಆಗ್ತೈತಿ ಅಂದ್ರೆ ಯಮುನಾ ಮತ್ತು ಸರಸ್ವತಿ ಮತ್ತೆ ಏನಂದ್ರೆ ಗಂಗಾ ನದಿ ಅಂತ ನೋಡ್ತೀವಿ. 3 ಗುಡಿದಾಗ ತ್ರಿವೇಣಿ ಸಂಗಮ ಆಗ್ತೈತಿ. ಇಲ್ಲಿಂದ ಗಂಗಾ ನದಿ ಏನ್ ಮಾಡ್ತೈತಿ ಮುಂದೆ ಅದೇ ರೀತಿ ಹರಿದುಕೊಂಡು ಏನಂತಂದ್ರೆ ಪಶ್ಚಿಮ ಬಂಗಾಳದ ಬಳಿ ಇದು ಯಾವ ದೇಶವನ್ನು ಪ್ರವೇಶ ಮಾಡ್ತೈತಿ ಅಂತಂದ್ರೆ, ಯಾವ ದೇಶ ಪ್ರವೇಶ ಮಾಡ್ತೈತಿ ಅಂದ್ರೆ ಬಾಂಗ್ಲಾದೇಶ್. ಯಾವ್ದಂದ್ರೆ ಬಾಂಗ್ಲಾದೇಶ್ ಪಶ್ಚಿಮ ಬಂಗಾಳದ ಮೂಲಕ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡ್ತೈತಿ. ಅವಾಗ ಬಾಂಗ್ಲಾದಲ್ಲಿ ಇದನ್ನು ಏನಂತ ಕರೀತಾರೆ ಅಂದ್ರೆ ಮೇಘನಾ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ ಅಂದ್ರೆ ಮೇಘನಾ ಅಂತ ಹೇಳಿ ಕರೀತಾರೆ. ಇದನ್ನು ಕ್ವಶನ್ ಮಾಡಿದಾರ. ಅಂದ್ರೆ ಇದು ಪಶ್ಚಿಮ ಬಂಗಾಳದ ಬಳಿ ಏನಾಗ್ತೈತಿ ಅಂದ್ರೆ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡ್ತೈತಿ. ಅಲ್ಲಿ ಬಾಂಗ್ಲಾದಲ್ಲಿ ಇದನ್ನು ಏನಂತ ಮೇಘನಾ ಅಂತ ಕರೀತಾರ. ಮುಂದೆ ಈ ಕಡೆಯಿಂದ ಬ್ರಹ್ಮಪುತ್ರ ನದಿ ಬರ್ತೈತಿ. ಮತ್ತೆ ಬ್ರಹ್ಮಪುತ್ರ ನದಿ ಬಂದ ಕೂಡ್ಕೊಂಡಾಗ ಅವಾಗ ಏನಾಗ್ತೈತಿತ್ತು ಅಂತಂದ್ರೆ ಪದ್ಮ ಅಂತೇಳಿ ಕರೆಸ್ಕೊಳ್ತೈತಿ. ಇದು ಕ್ವಶನ್ ಆಗೈತಿ ಎಕ್ಸಾಮ್ ನಲ್ಲಿ. ಈ ರೀತಿ ಏನು ಅಂತಂದ್ರೆ ಗಂಗಾ ನದಿ ಅಂತ ನೋಡ್ತೀವಿ. ಇನ್ನ ಈ ಗಂಗಾ ಅಂತಂದ್ರೆ 252525 ಕಿಲೋಮೀಟರ್ ಏನಾಗಿದೆ ಉದ್ದವಾಗಿದೆ. ಅದಕ್ಕೆ ನಾವು ಗಂಗಾ ನದಿನ ಭಾರತದ ಅತಿ ಉದ್ದವಾದ ಉತ್ತರಾಖಂಡದಲ್ಲಿ ಅಲಕ್ನಂದ ಎರಡೂ ಬಂದು ಎಲ್ಲಿ ಒಂದು ಬಿಡ್ತಾವ ಅಂದ್ರೆ ಉತ್ತರಾಖಂಡದ ಯಾವುದು ದೇವಪ್ರಯಾಗ್ನಲ್ಲಿ ಒಂದು ಬಿಡ್ತಾವ. ಇಲ್ಲಿಂದ ಮುಂದೆ ಹರಿದುಕೊಂಡು ಬರುವಾಗನೇ ಇದು ಗಂಗಾ ಅಂತ ಕರೆಸ್ಕೊಳ್ತೈತಿ. ಮುಂದೆ ಹಾಗೇನೆ ಹರಿದುಕೊಂಡು ಬಂದಾಗ ಯುಪಿ ನಲ್ಲಿ ಅಂತ ನೋಡ್ತೀವಿ. ಉತ್ತರ ಪ್ರದೇಶದಲ್ಲಿ ದೇವಪ್ರಯಾಗ್ ಅಥವಾ ಇದು ಪ್ರಯಾಗ್ರಾಜ್ ಅಂತ ನೋಡ್ತೀವಿ. ಇಲ್ಲಿ ಬಂದು ಏನಾಗ್ತೈತೆ ಅಂದ್ರೆ 2 ನದಿಗಳು ಕೂಡ್ತಾವ, ಸರಸ್ವತಿ ಮತ್ತು ಯಮುನಾ. ಅವಾಗ ಇದು ತ್ರಿವೇಣಿ ಸಂಗಮ ಆಗ್ತೈತಿ. ಇಲ್ಲಿಂದ ಅಂತಂದ್ರ ಮುಂದೆ ಹರಿದುಕೊಂಡು ಇದು ಪಶ್ಚಿಮ ಬಂಗಾಳದ ಬಳಿ ಎಲ್ಲಿ ಅಂತಂದಾಗ ಬಂಗಾಳ ಕೊಲ್ಲಿಗೆ ಬರ್ತೈತಿ. ಅಲ್ಲಿ ಮುಂದೆ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡಿದಾಗ ಬಾಂಗ್ಲಾದಲ್ಲಿ ಇದನ್ನ ಮೇಘನಾ ಅಂತ ಕರೀತಾರ. ಮುಂದೆ ಈ ಕಡೆಯಿಂದ ಅದು ಯಾವುದು ಬ್ರಹ್ಮಪುತ್ರ ನದಿ ಬಂದು ಕೂಡ್ಕೊಂಡಾಗ ಇದು ಏನಂತ ಕರೆಸ್ಕೊಳ್ತೈತಿ ಅಂದ್ರೆ ಪದ್ಮ ಅಂತೇಳಿ ಕರೆಸ್ಕೊಳ್ತೈತಿ ಅಂತ ನೋಡ್ತೇವೆ. ಇದು ಏನು ಅಂತಂದ್ರೆ ಗಂಗಾ ನದಿ ಅಂತ ನೋಡ್ತೀವಿ. ಹಾಗಾದ್ರೆ ಗಂಗಾ ನದಿಯ ಉಪನದಿಗಳು ಅಂತ ನೋಡ್ತೀವಿ. ಇದಕ್ಕೆ ಮತ್ತು ಸಿಂಧು ನದಿಗೆ ಒಂದ್ ಸ್ವಲ್ಪ ಎಡದಂಡೆಯ ಉಪನದಿಗಳು, ಬಲದಂಡೆಯ ಉಪನದಿಗಳು ಅಂತ ಮಾಡ್ತಾರ. ಉಳುಕಿದ ನದಿಗೆ ಆ ರೀತಿ ಕೇಳೋದಿಲ್ಲ. ಇಲ್ಲಿ ಗಂಗಾ ನದಿಯ ನಾವು ಈಗ ಏನ್ ನೋಡೋದು, ಇದು ಪೂರ್ವಕ್ಕೆ ಹರಿಯುವ ನದಿ ಆಯ್ತು ಅಂದಲ್ಲ. ನಾವು ಈ ಕಡೆ ನಿಂತಾಗ ಬಂಗಾಳ ಕೊಲ್ಲಿ ಸಿಗುವಂತ ನದಿ ಅಂದಾಗ ಅದ್ ಮೇಲ್ಗಡೆ ನಮ್ ಎಡಗೈ ಮೇಲ್ಗಡೆ ನದಿಗಳು ಯಾವ್ದಾಗ್ತೈತಿ ಅಂದ್ರೆ ಎಡದಂಡೆ ನದಿಗಳಾಗ್ತಾವ. ಕೆಳಗಿನ ನದಿಗಳು ಏನಾಗ್ತಾವ ಅಂದ್ರೆ ಬಲದಂಡೆ ನದಿಗಳಾಗ್ತಾವ ಅಂತ ನೋಡ್ತೀವಿ. ಈಗ ಗಂಗಾ ನದಿ ಏನು ಅಂತಂದಾಗ ಎಡದಂಡೆ ನದಿಗಳು ಅಂತ ನೋಡೋಣ. ನಂತರದಲ್ಲಿ ಏನಂತಂದ್ರ ಬಲದಂಡೆ ನದಿಗಳು ಅಂತ ನೋಡೋಣ. ಈಗ ನೋಡೋಣ ನಾವು ಗಂಗಾ ನದಿಯ ಒಂದು ಎಡದಂಡೆ ನದಿಗಳು ಅಂತ ನೋಡ್ತೀವಿ. ಎಡದಂಡೆ ನದಿಗಳಲ್ಲಿ ಬಹಳ ಮುಖ್ಯವಾಗಿರುವಂತಹ ನದಿ ಯಾವುದು ಅಂತಂದ್ರೆ ಕೋಸಿ ನದಿ ಅಂತ ನೋಡ್ತೀವಿ. ಯಾವ ನದಿ? ಕೋಸಿ ನದಿ ಅಂತ ನೋಡ್ತೀವಿ. ಕೋಸಿ ನದಿ ಎಲ್ಲಿ ಅಂತಂದಾಗ ಇಲ್ಲಿ ನೇಪಾಳದಲ್ಲಿ ನೋಡ್ತೀವಿ, ಅಂದ್ರೆ ಟಿಬೆಟ್ ಹತ್ರದಲ್ಲಿ ಅಂತ ನೋಡ್ತೀವಿ. ಆ ಟಿಬೆಟ್ ನಲ್ಲಿನ ಶೇಷ ಸಂಗಮ ಅಂತ ನೋಡ್ತೀವಿ. ಯಾವುದು ಅಂದ್ರೆ ಶೇಷ ಸಂಗಮ ಅಂತ ನೋಡ್ತೀವಿ. ಈ ಶೇಷ ಸಂಗಮದಲ್ಲಿ ಏನಾಗ್ತೈತಿ ಅಂದ್ರೆ ಕೋಸಿ ನದಿ ಏನಾಗ್ತೈತಿ ಉಗಮವಾಗ್ತೈತಿ. ಈ ಕೋಸಿ ನದಿ ನೇಪಾಳದಲ್ಲಿ ಏನಂತ ಕರೀತಾರೆ ಅಂದ್ರೆ ಅರುಣ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ ಅಂದ್ರೆ ಅರುಣ ಅಂತ ಹೇಳಿ ಕರೀತಾರ. ಇದು ಭಾರತದಲ್ಲಿ ಎಲ್ಲಿ ಅಂತಂದಾಗ ಬಿಹಾರ್ನ ಭಾಗಲ್ಪುರ್ ಅಂತ ನೋಡ್ತೇವೆ. ಬಿಹಾರ್ನ ಭಾಗಲ್ಪುರ್ ಅಂತ ನೋಡ್ತೇವೆ. ಈ ಭಾಗಲ್ಪುರ್ ನಲ್ಲಿ ಬಂದು ಇದು ಎಲ್ಲಿ ಅಂತಂದಾಗ ಗಂಗಾ ನದಿಯನ್ನು ಏನಾಗ್ತೈತಿ ಇದು ಕೂಡ್ತೈತಿ ಅಂತ ನೋಡ್ತೀವಿ. ಇದರ ಒಟ್ಟು ಉದ್ದ ಎಷ್ಟು ಅಂತಂದಾಗ 730 ಕಿಲೋಮೀಟರ್ ಏನಾಗಿದೆ ಉದ್ದವಾಗಿದೆ. ಯಾವ ನದಿ ಅಂದ್ರೆ ಕೋಸಿ ನದಿ ಅಂತ ನೋಡ್ತೇವೆ.
ಇದು ಗಂಗಾ ನದಿಯ ಎಡದಂಡೆಯ ಒಂದು ನದಿಗಳಲ್ಲಿಯೇ ಅತಿ ಉದ್ದವಾದ ನದಿ ಯಾವುದು ಅಂತಂದ್ರೆ ಕೋಸಿ ನದಿ ಅಂತ ನಾವು ನೋಡ್ತೀವಿ. ಉಗಮವಾಗುವುದು ಟಿಬೇಟಿನ ಶೇಷ್ ಸಂಗಮದಲ್ಲಿ ಉಗಮವಾಗ್ತೈತಿ. ನೇಪಾಳದ ಜೀವ ನದಿ ಅಂತ ಕರಿತೀವಿ. ನೇಪಾಳದಲ್ಲಿ ಇದನ್ನು ಅರುಣಾ ಅಂತ ಕರಿತೀವಿ. ಇದು ಭಾರತವನ್ನು ಪ್ರವೇಶ ಮಾಡಿದಾಗ ಬಿಹಾರ್ನ ಭಾಗಲ್ಪುರದಲ್ಲಿ ಗಂಗಾ ನದಿಗೆ ಏನಾಗ್ತೈತಿ ಕೂಡ್ತೈತಿ ಇದು ಅಂತ ನಾವು ನೋಡ್ತೀವಿ. ಇದೇ ಕೋಸಿ ನದಿಗೆ ನಾವು ಬಿಹಾರಿನ ಏನಂತ ಕರಿತೀವಿ ಅಂದ್ರೆ ಕಣ್ಣೀರಿನ ನದಿ ಅಂತೇಳಿ ನಾವು ಕರಿತೀವಿ. ಕಣ್ಣೀರಿನ ನದಿಗಳಂತ ನಾವು ಯಾಕೆ ಕರಿತೀವಿ ಅಂತಂದ್ರೆ ಪ್ರತಿ ವರ್ಷ ನದಿನಲ್ಲಿ ಪ್ರವಾಹ ಹೆಚ್ಚಾದಾಗ ಏನಾಗ್ತೈತಿ ಜನಜೀವನ ಅಸ್ತವ್ಯಸ್ತ ಆಗ್ತೈತಿ. ಎಷ್ಟೋ ಜನರು ತೊಂದರೆಗೆ ಒಳಗಾಗ್ತಾರ, ಕಣ್ಣೀರ್ ಹಾಕ್ತಾರ. ಅದಕ್ಕೆ ಇವುಗಳಿಗೆ ದುಃಖದ ನದಿ ಅಂತೂ ಕೂಡ ಕರೀತಾರ, ಅಥವಾ ಏನು ಅಂತಂದ್ರ ಕಣ್ಣೀರಿನ ನದಿ ಅಂತೂ ಕೂಡ ಕರೀತಾರ ಅಂತ ನೋಡ್ತೀವಿ. ಸಿಂಧೂ ನದಿಯ ಎಡದಂಡೆ ಅಂದ್ರೆ ಇದು ಗಂಗಾ ನದಿ ಎಡದಂಡೆ ಬಲದಂಡೆ, ಸಿಂಧೂ ನದಿಗೂ ಎಡದಂಡೆ ಬಲದಂಡೆ ನದಿಗಳನ್ನು ಮಾಡ್ತೇವೆ. ಅದರಲ್ಲಿ ಗಂಗಾ ನದಿಯ ಎಡದಂಡೆಯ ನದಿಗಳಲ್ಲಿಯೇ ಅತಿ ಉದ್ದ ಯಾವುದು ಅಂದ್ರೆ ಕೋಸಿ ನದಿ ಅಂತ ನಾವು ನೋಡ್ತೀವಿ. ಈಗ ಕೋಸಿ ನದಿ ಇನ್ ನಂತರದಲ್ಲಿ ಬರುವಂತ ನದಿಗಳು ಯಾವುದು ಎಡದಂಡೆ ಅಂದಾಗ ರಾಮ್ ಗಂಗಾ ಆಗಿರ್ಬೋದು, ಗೋಮತಿ ಆಗಿರ್ಬೋದು, ಶಾರದಾ ಆಗಿರ್ಬೋದು, ಗಂಡಕ್ ಆಗಿರ್ಬೋದು, ಬೂರಿ ಗಂಡಕ್ ಆಗಿರ್ಬೋದು, ಗಾಗ್ರಾ ಆಗಿರ್ಬೋದು, ಇವೆಲ್ಲವೂ ಕೂಡ ಏನು ಅಂತಂದ್ರೆ ಗಂಗಾ ನದಿಯ ಎಡದಂಡೆ ಒಂದು ಏನಾಗಿದಾವ ಅಂತಂದ್ರೆ ಉಪನದಿಗಳಾಗಿದಾವ ಅಂತ ನೋಡ್ತೇವೆ. ಈಗ ನೋಡೋದು ನಾವು ಏನು ಅಂತಂದಾಗ ಸಿಂಧೂ ನದಿಯ ಬಲದಂಡೆ ಒಂದು ನದಿಗಳು ಅಂತ ನಾವು ನೋಡ್ತೇವೆ. ಬಲದಂಡೆಯ ನದಿನಲ್ಲಿ ನಮಗ ಅತಿ ಉದ್ದವಾದ ನದಿ ಯಾವುದು ಅಂತಂದ್ರೆ ಯಮುನಾ ನದಿ ಅಂತ ನಾವು ನೋಡ್ತೇವೆ. ಯಾವ ನದಿ? ಯಮುನಾ ನದಿ ಅಂತ ನಾವು ನೋಡ್ತೇವೆ. ಯಮುನಾ ನದಿ 1300 ಎಷ್ಟು ಅಂದ್ರೆ 80 ಕಿಲೋಮೀಟರ್ ಏನಾಗಿದೆ ಉದ್ದವಾಗಿದೆ ಅಂತ ನಾವು ನೋಡ್ತೇವೆ. ನಮಗ್ ಮೇನ್ ಮುಖ್ಯವಾಗಿ 2 ನದಿಗಳು, ಉಳಿಕಿದೇನೈತಿ ಬರೀ ಉಪನದಿಗಳನ್ನ ಅಷ್ಟೇ ಕೇಳ್ತಾರ ನಮಗ. ಯಮುನಾ ನದಿ ಬಲದಂಡೆ ನದಿಗಳಲ್ಲಿ ಏನಾಗಿದೆ ಅತಿ ಉದ್ದವಾಗಿದೆ, 1380 ಕಿಲೋಮೀಟರ್ ಆಗಿದೆ ಅಂತ ನೋಡ್ತೇವೆ. ಕ್ವಶನ್ ಏನ್ ಮಾಡ್ತಾನಂದ್ರೆ ಎಡದಂಡೆ ನದಿಗಳಲ್ಲಿಯೇ ಉದ್ದ ಅಂದಾಗ ಕೋಸಿ ತಗೋಬೇಕು, ಬಲದಂಡೆಯ ನದಿಗಳಲ್ಲಿಯೇ ಅಂತಂದಾಗ ಯಮುನಾ ತಗೋಬೇಕು. ಟೋಟಲ್ ಸಿಂಧೂ ನದಿಯ ಉಪನದಿಗಳಲ್ಲಿಯೇ ಅತಿ ಉದ್ದ ನದಿ ಯಾವುದು ಅಂತ ಹೇಳಿದ್ರೆ ಯಮುನಾ ನದಿ ಅಂತ ತಗೋಬೇಕು. ಯಾಕಂದ್ರೆ ಇದು 700 ಕೋಸಿದೆ ಎಷ್ಟೈತಿ 730 ಕಿಲೋಮೀಟರ್ ಐತಿ. ಇದು ಎಷ್ಟೈತಿ ಅಂದ್ರೆ 1380 ಕಿಲೋಮೀಟರ್ ಅಂತ ನೋಡ್ತೀವಿ. ಯಾವುದಂದ್ರೆ ಯಮುನಾ ನದಿ. ಯಮುನಾ ನದಿ ಉಗಮವಾಗುವುದು ಉತ್ತರಾಖಂಡನ ಯಮುನೋತ್ರಿನಲ್ಲಿ ಏನಾಗ್ತೈತಿ ಇದು ಉಗಮವಾಗ್ತೈತಿ ಅಂತ ನೋಡ್ತೀವಿ. ಮುಂದೆ ಇದು ಉತ್ತರ ಪ್ರದೇಶನಲ್ಲಿ ಏನಾಗ್ತೈತಿ ಅಂದ್ರೆ ಗಂಗಾ ನದಿಗೆ ಏನಾಗ್ತೈತಿ ಇದು ಕೂಡ್ತೈತಿ ಅಂತ ನೋಡ್ತೀವಿ. ಅದಕ್ಕೆ ನಾವು ಯಮುನಾ ನದಿಗೆ ಏನಂತಂದ್ರೆ ಗಂಗಾ ನದಿಯ ಸಹೋದರಿ ಅಂತೇಳಿ ನಾವು ಕರಿತೀವಿ. ಯಾಕಂತಂದ್ರೆ ಇದು ಕೂಡ ಅಷ್ಟೊಂದು ಏನಂತಂದ್ರೆ ಉದ್ದವಾದಂತಹ ಒಂದು ನದಿ ಅಂತ ನೋಡ್ತೀವಿ. ಇನ್ನ ಗಂಗಾ ನದಿಗೆ ಆ ಸಿಂಧೂ ನದಿಗೆ ನಾವು ನದಿಗಳ ತಂದೆ ಅಂತ ಕರೆದ್ರೆ ಗಂಗಾ ನದಿಗೆ ನಾವು ಏನಂತ ಕರಿತೇವೆ ನದಿಗಳ ತಾಯಿ ಅಂತೇಳಿ ಕರಿತೇವೆ. ಯಾಕಂದ್ರೆ ಇದು ಅತಿ ಹೆಚ್ಚಿನ ಏನಂತಂದ್ರೆ ಉಪನದಿಗಳನ್ನ ಹೊಂದಿದೆ ಅಂತ ನೋಡ್ತೇವೆ. ಇನ್ನ ಈ ಯಮುನಾ ನದಿ ಉಗಮವಾಗುವುದು ಎಲ್ಲಿ ಅಂತಂದ ಉತ್ತರಾಖಂಡನ ಯಮುನೋತ್ರಿನಲ್ಲಿ ಉಗಮವಾಗಿ ಉತ್ತರ ಪ್ರದೇಶದಲ್ಲಿ ಇದು ಬಂದು ಏನಂತಂದ್ರೆ ಅಲಹಾಬಾದ್ ನಲ್ಲಿ ಎಲ್ಲಿ ಅಂತಂದಾಗ ಇದು ಎದಕ್ಕಂತಂದ್ರೆ ಗಂಗಾ ನದಿಯನ್ನು ಏನಾಗ್ತೈತಿ ಕೂಡ್ತೈತಿ ಅಂತ ನಾವು ನೋಡ್ತೀವಿ. ಇನ್ನ ಬಲದಂಡೆ ನದಿಗಳಲ್ಲಿ ಅತಿ ಉದ್ದ ನದಿ ಅಂತಂದಾಗ ಯಮುನಾ ನದಿ ಅಂತ ನೋಡ್ತೀವಿ. ಹಾಗಾದ್ರೆ ಈ ಯಮುನಾ ಮುಂದೆ ಏನಾಗ್ತೈತಿ ಅಂತಂದ್ರೆ ಈ ನದಿ ಮುಂದೆ ಹಾಗೆ ಬೇರೆ ಬೇರೆ ನದಿಗಳು ಕೂಡ್ತಾ ಹೋಗ್ಬಿಡ್ತಾವ ಅಂತ ನೋಡ್ತೀವಿ. ಇದು ಬಲದಂಡೆ ನದಿಗಳಲ್ಲಿ ಬಹಳ ಮುಖ್ಯವಾದಂತಹ ನದಿ. ಇನ್ನ ಬಲದಂಡೆ ನದಿಗಳಲ್ಲಿ ಇನ್ನೊಂದು ನದಿ ಬರ್ತೈತಿ ಯಾವುದು ಅಂತಂದ್ರೆ ಸೋನ್ ನದಿ ಅಂತ ನೋಡ್ತೀವಿ. ಯಾವ ನದಿ? ಸೋನ್ ನದಿ ಅಂತ ನೋಡ್ತೀವಿ. ಇದೇ ಕ್ವಶನ್ ನಮ್ಮ ಸಿವಿಲ್ PSI ನಲ್ಲಿ ಕೇಳಿದ್ರು. ಏನಂದ್ರೆ ಬನಾಸ್ ಅಣೆಕಟ್ಟು ಯಾವ ನದಿಗೆ ಐತಿ ಅಂತ ಕೇಳಿದ್ರು. ಅದು ಯಾವುದು ಅಂತಂದ್ರೆ ಸೋನ್ ನದಿ ಅಂತ ನೋಡ್ತೀವಿ. ಅಂದ್ರೆ ಗಂಗಾ ನದಿಯ ಬಲದಂಡೆ ನದಿಗಳಲ್ಲಿ ಇದು ಕೂಡ ಒಂದು. ರಾಜಸ್ಥಾನದಲ್ಲಿ ಬನಾಸ್ ಅಣೆಕಟ್ಟನ್ನ ಇದೇ ನದಿಗೆ ಕಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ. ಈ ರೀತಿ ನಮಗೆ ಏನಂತಂದ್ರೆ ಗಂಗಾ ನದಿಯ ಒಂದು ಉಪನದಿಗಳು ಅಂತ ನಾವು ನೋಡ್ತೀವಿ. ಗಂಗಾ ನದಿ ಅಂತ ನಾವು ನೋಡ್ತೀವಿ. ಅಂದ್ರ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಗಂಗಾ ನದಿ ಉಗಮವಾಗುವುದು 2 ಜಲಮೂಲಗಳಿಂದ ಅಂತ ನಾನು ಹೇಳಿದ್ದೀನಿ. ಅವು ಎರಡೂ ಬಂದು ಎಲ್ಲಿ ಬಂದು ಬಿಡ್ತಾವಂದ್ರೆ ದೇವಪ್ರಯಾಗ್ನಲ್ಲಿ. ಅಲ್ಲಿಂದ ಇದು ಏನಂತ ಕರೆಸ್ಕೊಳ್ತೈತೆ ಅಂದ್ರೆ ಗಂಗಾ ಅಂತೇಳಿ. ಮುಂದೆ ಉತ್ತರ ಪ್ರದೇಶದ ಅಲಹಾಬಾದ್ ಪ್ರಯಾಗ್ರಾಜ್ ಬಂದಾಗ ಅದಕ್ಕೆ ಯಾವ ನದಿಗಳಂದ್ರೆ ಯಮುನಾ ಮತ್ತು ಸರಸ್ವತಿ ನದಿ ಕೂಡಿದಾಗ ತ್ರಿವೇಣಿ ಸಂಗಮ್. ಇಲ್ಲಿಂದ ಮುಂದೆ ಹರಿದುಕೊಂಡು ಪಶ್ಚಿಮ ಬಂಗಾಳದ ಮೂಲಕ ಬಾಂಗ್ಲಾವನ್ನು ಪ್ರವೇಶ ಮಾಡ್ತೈತಿ. ಬಾಂಗ್ಲಾದಲ್ಲಿ ಇದನ್ನ ಮೇಘನಾ ಅಂತ ಕರೀತಾರ. ಮುಂದೆ ಬ್ರಹ್ಮಪುತ್ರ ನದಿ ಕೂಡಿದಾಗ ಇದು ಪದ್ಮ ಅಂತೇಳಿ ಕರೆಸ್ಕೊಳ್ತೈತಿ ಅಂತ ನೋಡ್ತೀವಿ. ಅತಿ ಉದ್ದವಾದ ನದಿ 2525 ಕಿಲೋಮೀಟರ್ ಉದ್ದವಾಗಿದೆ. ಟೋಟಲ್ ಭಾರತದಲ್ಲಿ 2071 ಕಿಲೋಮೀಟರ್ ಉದ್ದವಾಗಿದೆ. ಇದಕ್ಕೆ ಸಾಕಷ್ಟು ಒಂದು ಉಪನದಿಗಳು ಅಂತ ಅದನ್ನು ನೋಡ್ತೀವಿ.
ನೋಡ್ತೀವಿ. ಅದರಲ್ಲಿ ಎಡದಂಡೆ ನದಿಗಳಲ್ಲಿ ಅತಿ ಉದ್ದ ಯಾವುದು ಅಂದ್ರೆ ಕೋಸಿ ನದಿ. ಇದಕ್ಕೆ ಬಿಹಾರಿನ ಕಣ್ಣೀರಿನ ನದಿ ಅಂತ ಕರಿತೀವಿ. ಎಡದಂಡೆ ನದಿಗಳಲ್ಲಿ ಅತಿ ಉದ್ದವಾದ ನದಿ ಯಾವುದು ಅಂದ್ರೆ ಯಮುನಾ ನದಿ ಅಂತ ನಾವು ನೋಡ್ತೀವಿ. ಈ ಯಮುನಾ ನದಿ ಇಡೀ ಟೋಟಲ್ ಗಂಗಾ ನದಿಯ ಉಪನದಿಗಳಲ್ಲಿಯೇ ಅತಿ ಉದ್ದ ಅಂತ ನಾವು ನೋಡ್ತೀವಿ. ಇನ್ನ ನಾವು ಬಲದಂಡೆ ನದಿಗಳಲ್ಲಿ ಕೂಡ ಉದ್ದವಾದ ನದಿ ಅಂತ ನೋಡ್ತೀವಿ. ಬಲದಂಡೆ ಎರಡು, ಒಂದು ಯಮುನಾ, ಇನ್ನೊಂದು ಯಾವ್ದಂದ್ರೆ ಸೋನ್ ನದಿ ಅಂತ ನಾವು ನೋಡ್ತೀವಿ. ಈ ರೀತಿ ಇದು ಬಂಗಾಳ ಕೊಲ್ಲಿಯನ್ನು ಸೇರುವಂತ ಏನಾಗಿದೆ ಅಂತಂದ್ರೆ ನದಿಯಾಗಿದೆ, ಗಂಗಾ ನದಿ ಅಂತ ನಾವು ನೋಡ್ತೀವಿ. ಇನ್ನ ಈಗ ನೋಡೋಣ ಮೂರನೇ ದೊಡ್ಡ ನದಿ ಅಂತ ನಾವು ನೋಡ್ತೀವಿ. ಅದು ಯಾವುದು ಅಂತಂದ್ರೆ ಬ್ರಹ್ಮಪುತ್ರ ನದಿ ಅಂತ ನೋಡೋಣ. ಬ್ರಹ್ಮಪುತ್ರ ನದಿ ಎಲ್ಲಿ ಉಗಮವಾಗ್ತಿದ್ದು ಅಂತಂದ್ರೆ ಇದು ಟಿಬೆಟ್ ಅಂತ ನಾವು ನೋಡ್ತೀವಿ. ಟಿಬೆಟ್ ನಲ್ಲಿನ ಚಮಯಂಗ ಡಂಗ್ ಅಂತ ನಾವು ನೋಡ್ತೀವಿ. ಚಮಯಂಗ ಡಂಗ್ ಅಂದ್ರೆ ಬ್ರಹ್ಮಪುತ್ರ ನದಿ ಇದು ಅಂತ ನಾವು ನೋಡ್ತೀವಿ. ಬ್ರಹ್ಮಪುತ್ರ ನದಿ ಉಗಮವಾಗುವುದು ಟಿಬೆಟ್ ನಲ್ಲಿನ ಏನಂತಂದ್ರೆ ಚಮಯಂಗ ಡಂಗ್ ನಲ್ಲಿ ಏನಾಗ್ತಿದ್ದು ಅಂತಂದ್ರೆ ಉಗಮವಾಗ್ತೈತಿ ಅಂತ ನಾವು ನೋಡ್ತೀವಿ. ಈ ಬ್ರಹ್ಮಪುತ್ರ ನದಿ ಇಲ್ಲಿ ಉಗಮವಾಗಿ ಟಿಬೆಟ್ ನಲ್ಲಿ ಹರಿದುಕೊಂಡು ಬರ್ತೈತಿದ್ದು. ಇದಕ್ಕೆ ಹೆಸರಿಗೆ ಬಹಳಷ್ಟು ಕ್ವಶನ್ಸ್ ಕೇಳಿದ್ದಾರೆ ಇದ್ರ ಮೇಲೆ ಅಂತಂದ್ರೆ ಯಾವ ಯಾವ ದೇಶದಲ್ಲಿ ಇದಕ್ಕೆ ಯಾವ ಯಾವ ಹೆಸರಲ್ಲಿ ಕರೀತಾರ ಅನ್ನೋದ್ರ ಮೇಲೆ ಕ್ವಶನ್ ಮಾಡಿದಾರ. ಮೊದಲಾಗಿ ಉಗಮವಾಗುವುದು ಟಿಬೆಟಿನ ಚಮಯಂಗ ಡಂಗ್ನಲ್ಲಿ ಉಗಮವಾಗ್ತೈತಿ. ಟಿಬೆಟ್ ನಲ್ಲಿ ಈ ನದಿಗೆ ಏನಂತ ಕರೀತಾರೆ ಇದಕ್ಕೆ ಅಂತ ನೋಡಿದಾಗ ಸಾಂಗ್ಪೋ ಅಂತೇಳಿ ಕರೀತಾರೆ. ಏನಂತ ಕರೀತಾರೆ ಇದನ್ನ? ಸಾಂಗ್ಪೋ ಅಂತ ಕರೀತಾರೆ. ಎಲ್ಲಿ ಅಂದ್ರೆ ಟಿಬೆಟ್ ನಲ್ಲಿ ಬ್ರಹ್ಮಪುತ್ರ ನದಿಗೆ ಏನಂತ ಕರೀತಾರೆ ಅಂದ್ರೆ ಸಾಂಗ್ಪೋ, ಅಥವಾ ಏನಂತ ಕರೀತಾರೆ ಅಂದ್ರೆ ತಸಾಂಗ್ಪೋ ಅಂತೇಳಿ ಕರೀತಾರೆ. ಏನಂತಂದ್ರೆ ತಸಾಂಗ್ಪೋ. ಉಗಮವಾಗುವುದು ಎಲ್ಲಿ ಅಂತಂದಾಗ ಟಿಬೆಟಿನ ಎಲ್ಲಿ ಅಂತಂದಾಗ ಚಮಯಂಗ ಡಂಗ್ನಲ್ಲಿ ಬ್ರಹ್ಮಪುತ್ರ ನದಿ ಉಗಮವಾಗ್ತೈತಿ. ಇದಕ್ಕೆ ಟಿಬೆಟ್ ನಲ್ಲಿ ಸಾಂಗ್ಪೋ ಅಥವಾ ತಸಾಂಗ್ಪೋ ಇವು ಎರಡು ಕ್ವಶನ್ ಕೇಳಿದ್ದಾರೆ ಎಕ್ಸಾಮ್ ನಲ್ಲಿ. ಒಂದು ಸಾಂಗ್ಪೋ ಕೇಳಿದ್ದಾರೆ, ಇನ್ನೊಮ್ಮೆ ತಸಾಂಗ್ಪೋ ಅಂತೇಳಿ ಕರೀತಾರೆ. ಮುಂದೆ ಇದು ಚೀನಾದಲ್ಲಿ ಅಂತ ನೋಡ್ತೀವಿ. ಚೀನಾದಲ್ಲಿ ಈ ನದಿಗೆ ಏನಂತ ಕರೀತಾರೆ ಅಂದ್ರೆ ಯಾರ್ಲುಂಗ್ ಅಂತ ಕರೀತಾರೆ. ಏನಂತ? ಯಾರ್ಲುಂಗ್. ಅಥವಾ ಏನಂತಂದ್ರೆ ಯಾರ್ಲುಂಗ್ ಜಾಂಗ್ಪೋ ಅಂತೇಳಿ ಕರೀತಾರೆ. ಜಾಂಗ್ಪೋ ಇದನ್ನು ಕೂಡ ಕ್ವಶನ್ ಆಗೈತಿ. ಎರಡು ಕ್ವಶನ್ ಮಾಡಿದಾನ. ಯಾರ್ಲುಂಗ್ ಅಂತ ಹೇಳಿದಾನ, ಯಾರ್ಲುಂಗ್ ಜಾಂಗ್ಪೋ ಅಂತ ಕೂಡ ಒಂದ್ ಮಾಡಿದಾನ. ಅಂದ್ರೆ ಇದನ್ನ ಚೀನಾದಲ್ಲಿ ಯಾರ್ಲುಂಗ್ ಅಥವಾ ಯಾರ್ಲುಂಗ್ ಜಾಂಗ್ಪೋ ಅಂತೇಳಿ ಕರೀತಾರ. ಇಲ್ಲಿಂದ ಹರಿದುಕೊಂಡು ಅರುಣಾಚಲ ಪ್ರದೇಶದ ಮೂಲಕ ಭಾರತವನ್ನು ಪ್ರವೇಶ ಮಾಡ್ತೈತಿ. ಅವಾಗ ದಿಹಾಂಗ್ ಕಣಿವೆ ಅಂತ ಬರ್ತೈತಿ. ಅರುಣಾಚಲ ಪ್ರದೇಶದಲ್ಲಿ ದಿಹಾಂಗ್ ಕಣಿವೆ ಅಂತ ಬರ್ತೈತಿ. ಈ ದಿಹಾಂಗ್ ನಲ್ಲಿ ಇಲ್ಲಿ ಬಂದಾಗ ಅರುಣಾಚಲ ಪ್ರದೇಶನಲ್ಲಿ ಇದನ್ನ ಏನಂತ ಕರೀತಾರೆ ಅಂದ್ರೆ ದಿಹಾಂಗ್ ಅಂತೇಳಿ ಕರೀತಾರೆ. ಏನಂತ? ದಿಹಾಂಗ್ ಅಂತೇಳಿ ಕರೀತಾರೆ. ಅಂದ್ರೆ ಯಾವ್ಯಾವ ದೇಶದಾಗ ಏನೇನ್ ಕರೀತಾರೆ ಇದನ್ನ ನಾವು ನೋಡ್ತೀವಿ. ಟಿಬೆಟ್ ನಾಗ ಸಾಂಗ್ಪೋ, ತಸಾಂಗ್ಪೋ, ಚೀನಾದಲ್ಲಿ ಯಾರ್ಲುಂಗ್ ಅಥವಾ ಯಾರ್ಲುಂಗ್ ಜಾಂಗ್ಪೋ ಅಂತ ಕರೀತಾರ. ಮುಂದೆ ಇದು ಭಾರತವನ್ನು ಅರುಣಾಚಲ ಪ್ರದೇಶದ ಮೂಲಕ ಪ್ರವೇಶ ಮಾಡಿದಾಗ ಅರುಣಾಚಲ ಪ್ರದೇಶದಲ್ಲಿ ಇದನ್ನ ದಿಹಾಂಗ್ ಅಂತ ಹೇಳಿ ಕರೀತಾರೆ. ಅಂದ್ರೆ ದಿಹಾಂಗ್ ಕಣಿವೆ ಮೂಲಕನೇ ಪ್ರವೇಶ ಮಾಡುವುದರಿಂದ ಇದನ್ನ ದಿಹಾಂಗ್ ಅಂತೇಳಿ ಕರೀತಾರ. ಮುಂದೆ ಈ ನದಿ ಈ ಕೆಳಗಡೆ ಬಂದಾಗ ಅಸ್ಸಾಂ ಬರ್ತೈತಿ. ಅಸ್ಸಾಂ ಬಂದಾಗ್ಲೇ ಈಗ ನಾವು ಏನಂತ ಕರಿತೇವೆ ಅಂತಂದ್ರೆ ಬ್ರಹ್ಮಪುತ್ರ ಅಂತ ಹೇಳಿ ಕರಿತೇವೆ. ಬ್ರಹ್ಮಪುತ್ರ ಇಲ್ಲಿ ಅಸ್ಸಾಂ ನಲ್ಲಿ ಬಂದಾಗ್ಲೇ ಇದು ಏನ್ ಮಾಡ್ತೈತಿ ಅಂದ್ರೆ ಪ್ರಪಂಚದ ಅತಿ ದೊಡ್ಡ ಒಂದು ನದಿ ದ್ವೀಪವಾದ ಯಾವುದು ಅಂದ್ರೆ ಮಜುಲಿ ದ್ವೀಪ ಅಂತ ನಾವು ನೋಡ್ತೀವಿ. ಪ್ರಪಂಚದ ಅತಿ ದೊಡ್ಡ ಒಂದು ಮಜುಲಿ ದ್ವೀಪವನ್ನು ಸೃಷ್ಟಿ ಮಾಡ್ತೈತಿ ಯಾವುದು ಅಂತಂದ್ರೆ ಬ್ರಹ್ಮಪುತ್ರ ನದಿ ಅಂತ ನಾವು ನೋಡ್ತೀವಿ. ಈ ಮಜುಲಿ ದ್ವೀಪ ಎಷ್ಟು ಅಂತಂದಾಗ 61 ಕಿಲೋಮೀಟರ್ ಏನಾಗಿದೆ ಉದ್ದವಾಗಿದೆ, 20 ಕಿಲೋಮೀಟರ್ ಏನಾಗಿದೆ ಇದು ಅಂತಂದ್ರೆ ಅಗಲವಾಗಿದೆ ಅಂತ ನೋಡ್ತೀವಿ. ಯಾವುದು ಅಂದ್ರೆ ಮಜುಲಿ ದ್ವೀಪ ಅಂತ ನಾವು ನೋಡ್ತೀವಿ. ಇದು ಕ್ವಶನ್ FD ನಾವು ಓಸರ್ತಿ ಮಾಡಿದ್ದು. ಇದು ಮಜುಲಿ ದ್ವೀಪ ಅಂದ್ರೆ ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಅಂತಂದ್ರೆ ಮಜುಲಿ. ಈ ಮಜುಲಿ ನೋಡ್ರಿ, ದ್ವೀಪ ಅಂತಂದಾಗ ನಾವು ಸಮುದ್ರದಲ್ಲಿ ಕಾಣ್ತೇವೆ. ಸುತ್ತಲೂ ನೀರು, ನಡುವೆ ಭೂಮಿ ಇರುವುದಕ್ಕೆ ನಾವು ದ್ವೀಪ ಅಂತ ಕರಿತೀವಿ. ಎಲ್ಲಾ ದ್ವೀಪಗಳು ಸಮುದ್ರಕ್ಕೈತಿ, ಆದ್ರೆ ಇದು ಇರುವುದಂದ್ರೆ ನದಿಗಿರುವಂತ ಏಕೈಕ ದ್ವೀಪ. ಅಂದ್ರೆ ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಯಾವುದು ಅಂದ್ರೆ ಮಜುಲಿ. ಇದೇ ಬ್ರಹ್ಮಪುತ್ರ ನದಿ ಅಸ್ಸಾಂನಲ್ಲಿ ಏನ್ ಮಾಡ್ತೈತಿ, ನಿರ್ಮಾಣ ಮಾಡ್ತೈತಿ. ಈಗ ಎಷ್ಟು ಅಂದ್ರೆ 61 ಕಿಲೋಮೀಟರ್ ಇದು ಉದ್ದವಾಗಿದೆ, 20 ಕಿಲೋಮೀಟರ್ ಏನಾಗಿದೆ ಅಗಲವಾಗಿದೆ ಅಂತ ನಾವು ನೋಡ್ತೀವಿ. ಇದನ್ನ
2016ರಲ್ಲಿ ಅಸ್ಸಾಂ ಸರ್ಕಾರ ಮಜುಲಿ ಜಿಲ್ಲೆ ಅಂತ ಏನ್ ಮಾಡಿದೆ ಇದಕ್ಕಂದ್ರೆ ಘೋಷಣೆ ಮಾಡಿದೆ ಅಂತ ನೋಡ್ತೀವಿ. ಎಫ್ಡಿನ ಕ್ವಶನ್ ಹೆಂಗ್ ಮಾಡಿದ್ನು ಅಂದ್ರೆ ಇದು ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪವಾಗಿದೆ ಎಸ್ ಅಂತ ನಾವು ನೋಡ್ತೀವಿ. ಕೆಳಗಡೆ ಶಂಕರ್ ದೇವ್ ಅನ್ನೋರು ಇಲ್ಲಿ ತಪಸ್ಸನ್ನು ಮಾಡಿದ್ರು ಅಂತ ಹೇಳಿದಾರೆ ಎಸ್. ಇನ್ನು ಕೆಳಗಡೆ ನೋಡಿದಾಗ 2016ರಲ್ಲಿ ಅಸ್ಸಾಂ ಸರ್ಕಾರ ಇದನ್ನ ಮಜುಲಿ ಜಿಲ್ಲೆ ಅಂತ ಘೋಷಣೆ ಮಾಡಿದೆ. ಮೇಲಿನ 3 ಸರಿಯಾಗಿದೋ ಅಥವಾ 1, 2 ಸರಿಯಾಗಿದೆ ಈ ರೀತಿ ಕ್ವಶನ್ ಮಾಡಿದ ಅಂದಾಗ ಏನು ಅಂತಂದ್ರೆ 3 ಏನಾಗಿದಾವ ಸರಿಯಾಗಿದಾವ ಅಂತ ನಾವು ನೋಡ್ತೀವಿ. ಈ ರೀತಿ ಏನು ಅಂತಂದಾಗ ಬ್ರಹ್ಮಪುತ್ರ ನದಿ ಅಂತ ನಾವು ನೋಡ್ತೀವಿ. ಇನ್ನ ನೆಕ್ಸ್ಟ್ ಈ ಬ್ರಹ್ಮಪುತ್ರ ನದಿ ಅಂತಂದಾಗ ಇಲ್ಲಿ ಒಂದೇನಂದ್ರ ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪವನ್ನು ನಿರ್ಮಾಣ ಮಾಡಿದ ನಂತರ ಇದು ಏನಾಗ್ತೈತಿ ಅಂದ್ರ ಕೆಳಗಡೆ ಅಸ್ಸಾಂ ಮೂಲಕ ಏನಾಗ್ತೈತಿ ಅಂದ್ರೆ ಬಾಂಗ್ಲಾದೇಶಕ್ಕೆ ಏನ್ ಮಾಡ್ತೈತಿ ಇದು ಪ್ರವೇಶ ಮಾಡ್ತೈತಿ ಅಂತ ನೋಡ್ತೀವಿ. ಈ ನದಿ ಬಾಂಗ್ಲಾದಲ್ಲಿ ಬಂದಾಗ ಬಾಂಗ್ಲಾದಲ್ಲಿ ನದಿ ಏನಂತ ಕರೀತಾರ ಅಂದ್ರೆ ಜಮುನಾ ಅಂತ ಕರೀತಾರೆ. ಏನಂತ ಕರೀತಾರ ಜಮುನಾ ಅಂತ ಕರೀತಾರೆ. ಇದು ಕೂಡ ಕ್ವಶನ್ ಆಗಿದೆ ಎಕ್ಸಾಮ್ ನಲ್ಲಿ. ಇಲ್ಲಿ ಜಮುನಾ ಅಂತ ಕರೀತಾರ. ಮುಂದೆ ಇದು ಏನಂತಂದ್ರ ಗಂಗಾ ನದಿ ಏನಾಗ್ತೈತಿ ಅಂತ ಕೂಡ್ಕೊಂಡಾಗ ಅವಾಗ ಗಂಗಾ ನದಿ ಏನಂತ ಕರ್ಸ್ಕೊಳ್ತೈತಿ ಅಂದ್ರೆ ಪದ್ಮಾ ಅಂತೇಳಿ ಕರ್ಸ್ಕೊಳ್ತೈತಿ ಅಂತ ನಾವು ನೋಡ್ತೇವೆ. ಈ ರೀತಿ ಇದ್ರ ಮೇಲೆ ಕ್ವಶನ್ ಏನ್ ಮಾಡಿದಾರ ಅಂತಂದ್ರೆ ಅತಿ ಹೆಚ್ಚಿನ ಹೆಸರಿನಿಂದ ಕರೆಯಲ್ಪಡುವಂತ ನದಿ ಯಾವುದು ಅಂತಂದ್ರೆ ಬ್ರಹ್ಮಪುತ್ರ ನದಿ ಅಂತ ನಾವು ನೋಡ್ತೀವಿ. ಇನ್ನೊಮ್ಮೆ UPSC ನಲ್ಲಿ ಕ್ವಶನ್ ಮಾಡಿದಾರ ಬ್ರಹ್ಮಪುತ್ರ ನದಿ ಎಷ್ಟು ದೇಶಗಳಲ್ಲಿ ಹರಿಯುತ್ತದೆ ಅಂತ ಕೇಳಿದ್ದಾರೆ. ಎಷ್ಟು ದೇಶ ಅಂತಂದಾಗ 3 ದೇಶ ಅಂತ ನಾವು ನೋಡ್ತೀವಿ. ಯಾವ್ದಾವ್ದು ಅಂತಂದ್ರೆ ಚೀನಾ. ನಾವು ಟಿಬೆಟ್ ಅಂತ ತಗೊಳ್ಳೋದಿಲ್ಲ, ಯಾಕಂದ್ರೆ ಟಿಬೆಟ್ ಸದ್ಯ ಯಾರ ಕೈಯಲ್ಲಿದೆ ಅಂದ್ರೆ ಚೀನಾದವರು. ಹಾಗಾಗಿ ಚೀನಾ, ಭಾರತ, ಬಾಂಗ್ಲಾ 3 ದೇಶಗಳಲ್ಲಿ ಏನಂತಂದ್ರೆ ಬ್ರಹ್ಮಪುತ್ರ ನದಿ ಏನಾಗ್ತೈತಿ ಹರಿಯುತ್ತದೆ ಅಂತ ನಾವು ನೋಡ್ತೀವಿ. ಇನ್ನ ಇದು ಕೂಡ ಭಾರತದ ಅತಿ ದೊಡ್ಡ ಒಂದು ಏನಂತಂದ್ರೆ ನದಿ ಅಂತ ನಾವು ನೋಡ್ತೀವಿ. ಬ್ರಹ್ಮಪುತ್ರ ನದಿಯ ಒಟ್ಟು ಉದ್ದ ಎಷ್ಟೈತಿ ಅಂತಂದ್ರೆ 2900 ಕಿಲೋಮೀಟರ್ ಒಟ್ಟು ಉದ್ದ. ಆದ್ರೆ ಇವಾಗ ರೀಸೆಂಟ್ 10th ಬುಕ್ ನಲ್ಲಿ ಏನ್ ಮಾಡಿದಾರ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಎಷ್ಟು ಅಂದಾಗ 2589 ಕಿಲೋಮೀಟರ್ ಉದ್ದವಾಗೈತಿ. ಭಾರತದಲ್ಲಿ 800 ಎಷ್ಟು ಅಂತಂದ್ರೆ 85 ಕಿಲೋಮೀಟರ್ ಉದ್ದವಾಗಿದೆ ಅಂತ ನೋಡ್ತೀವಿ. ನಾ 2 ಅಂಕಿ ಅಂಶಗಳನ್ನ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಮಗ ಗೌರ್ಮೆಂಟ್ ಡಾಟಾಸ್ನೇ ಅಕ್ಯುರೇಟ್ ನಮಗಂತ ನೋಡೋದು. 2 ಅಂತೂ ಕೊಡಕ್ ಸಾಧ್ಯ ಇಲ್ಲ. ಹಂಗೇನಾದ್ರೆ ಕೊಟ್ಟರೆ ಗ್ರೇಸ್ ಮಾರ್ಕ್ಸ್ ಅಂತ ಪಕ್ಕ ಇರ್ತೈತಿ. ಒಂದ್ 2 ಚೇಂಜ್ ಮಾಡ್ತಾರ. ಸಿಂಧುದು ಮತ್ತೆ ಯಾವುದು ಅಂತಂದ್ರೆ ಬ್ರಹ್ಮಪುತ್ರದು. ಗಂಗಾ ನದಿದು ಯಾವುದೂ ಕರೆಕ್ಷನ್ ಇಲ್ಲ. ಈ ರೀತಿ ಏನು ಅಂತಂದ್ರೆ ಬ್ರಹ್ಮಪುತ್ರ ನದಿ ಅಂತ ನಾವು ನೋಡ್ತೀವಿ. ಇನ್ನ ಬ್ರಹ್ಮಪುತ್ರ ನದಿಯ ಉಪನದಿಗಳು ಅಂತಂದಾಗ ಇದಕ್ಕೆ ಬಹಳಷ್ಟು ಉಪನದಿಗಳದ. ಅದರಲ್ಲಿ ಬಹಳ ಫೇಮಸ್ ಇರುವಂತಹ ಉಪನದಿ ಯಾವುದು ಅಂದ್ರೆ ತೀಸ್ತಾ ಅಂತ ನೋಡ್ತೇವೆ. ಯಾವ ಉಪನದಿ? ತೀಸ್ತಾ. ತೀಸ್ತಾ ನದಿ ಎಲ್ಲಿ ಉಗಮವಾಗ್ತೈತಿ ಅಂತಂದ್ರೆ ಈ ಸಿಕ್ಕಿಂ ಅಂತ ನಾವು ನೋಡ್ತೇವೆ. ಸಿಕ್ಕಿಂ ನಲ್ಲಿ ತೀಸ್ತಾ ನದಿ ಆಗ್ತೈತಿ. ಇದ್ರ ಮೇಲೆ ಬಹಳ ಸತಿ ಕ್ವಶನ್ ಆಗೈತಿ, ಯಾವ ನದಿಗೆ ಬಾಂಗ್ಲಾ ಮತ್ತು ಭಾರತದ ನಡುವೆ ವಿವಾದ ಇದೆ ಅಂತೇಳಿ ಕೇಳಿದಾರೆ. ಅದು ಯಾವುದು ಅಂತಂದಾಗ ತೀಸ್ತಾ ನದಿ. ಈ ತೀಸ್ತಾ ನದಿ ಮುಂಚೆ ಏನಿತ್ತು ಅಂತಂದ್ರೆ ಗಂಗಾ ನದಿ ಉಪನದಿ ಆಗಿತ್ತು. ಆದ್ರೆ ಬಹಳ ವರ್ಷಗಳ ಹಿಂದೆ ಗಂಗಾ ನದಿನಲ್ಲಿ ಒಂದ್ಸತಿ ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಬಂದಾಗ ಇದು ತನ್ನ ದಿಕ್ಕು, ತನ್ನ ಡೈರೆಕ್ಷನ್ ಅನ್ನು ಚೇಂಜ್ ಮಾಡ್ಕೊಂಡು ಎಲ್ಲಿ ಅಂತಂದಾಗ ಇದು ಬ್ರಹ್ಮಪುತ್ರ ನದಿಯನ್ನು ಕೂಡ್ತೈತೆ. ಅದು ಪ್ರೆಸೆಂಟ್ ಇದು ಬ್ರಹ್ಮಪುತ್ರ ನದಿಯ ಏನಾಗಿದೆ ಉಪನದಿಯಾಗಿದೆ ಅಂತ ನೋಡಿ. ತೀಸ್ತಾ ಆಗಿರ್ಬೋದು, ದಿಹಾಂಗ್ ಆಗಿರ್ಬೋದು, ದಿಬಾಂಗ್ ಆಗಿರ್ಬೋದು, ಕಾಮೆಂಗ್ ಆಗಿರ್ಬೋದು, ಲೋಹಿತ್ ಆಗಿರ್ಬೋದು, ಧನಸಿರಿ ಆಗಿರ್ಬೋದು, ಸುಬನ್ಸಿರಿ. ಸುಬನ್ಸಿರಿ UPSC ನಲ್ಲಿನೂ ಮಾಡಿದ್ದಾನೆ. ಕೆಳಗಿನ ಯಾವುದು ಗಂಗಾ ನದಿಯ ಉಪನದಿಯಾಗಿದೆ ಅಂತ ಕೇಳಿದಾರ. ಈ ರೀತಿ ನಮಗೆ ಏನಂತಂದ್ರೆ ಗಂಗಾ ನದಿಯ ಉಪನದಿಗಳು. ಇನ್ನೊಂದು ಏನೈತಿ ಅಂದ್ರೆ ಸಂಕೋಶ್ ಅಂತ ನಾವು ನೋಡ್ತೀವಿ. ಯಾವ ನದಿ? ಸಂಕೋಶ್. ಸಂಕೋಶ್ ನದಿ PSI ನಲ್ಲಿ ಕ್ವಶನ್ ಮಾಡಿದಾನೆ. ಏನಂತಂದ್ರೆ ಇಲ್ಲಿ ಮ್ಯಾಲ್ಗಡೆ ನಮಗೆ ಬರೋದು ಅರುಣಾಚಲ್ ಪ್ರದೇಶ್. ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂ ಅನ್ನು ಇಲ್ಲಿ ಕೆಳಗಿದು ಅಸ್ಸಾಂ ಐತಿ, ಮೇಲ್ಗಡೆ ಅರುಣಾಚಲ್ ಪ್ರದೇಶ್. ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂ ಅನ್ನು ವಿಭಾಗ ಮಾಡುವಂತ ನದಿ ಯಾವುದು ಅಂತ ಕೇಳಿದಾರ. ಅದೇ ಯಾವುದು ಅಂತಂದ್ರೆ ಸಂಕೋಶ್ ನದಿ ಅಂತ ನಾವು ನೋಡ್ತೀವಿ. ಇವಿಷ್ಟು ಏನು ಅಂತಂದಾಗ ಬ್ರಹ್ಮಪುತ್ರ ನದಿಯ ಏನದವ ಉಪನದಿಗಳು ಅಂತ ನಾವು ನೋಡ್ತೀವಿ. ಇನ್ನೊಮ್ಮೆ ಹೇಳಿದ್ದು ಮಾಡ್ಬಿಡ್ತೀನಿ ನಿಮ್ಗ. ಇದು ಬ್ರಹ್ಮಪುತ್ರ ನದಿ ಉಗಮವಾಗುವುದು ಟಿಬೆಟಿನ ಜಮಯಂಗ್ ಡಂಗ್ ನಲ್ಲಿ ಉಗಮವಾಗ್ತೈತಿ. ಇದನ್ನ ಟಿಬೆಟ್ ನಲ್ಲಿ ಏನಂತ ಕರೀತಾರೆ ಅಂದ್ರೆ ಸಾಂಗ್ಪೋ ಅಥವಾ ಏನಂತಂದ್ರೆ ತಸಾಂಗ್ಪೋ ಅಂತ ಕರೀತಾರ. ಚೀನಾದಲ್ಲಿ ಇದನ್ನ ಯಾರ್ಲುಂಗ್ ಅಥವಾ ಯಾರ್ಲುಂಗ್ ಜಾಂಗ್ಬೋ ಅಂತ ಕರೀತಾರ. ಇನ್ನ ಅರುಣಾಚಲ್ ಪ್ರದೇಶ್ ನಲ್ಲಿ ಇದು ಪ್ರವೇಶ ಮಾಡಿದಾಗ ಏನಂತ ಕರೀತಾರ ಅಂದ್ರೆ ದಿಹಾಂಗ್ ಅಂತ ಕರೀತಾರ. ಮುಂದೆ ಅರುಣಾಚಲ್ ಪ್ರದೇಶ್ ನಿಂದ ಅಸ್ಸಾಂಗೆ ಬಂದಾಗ ಇದನ್ನ ಏನಂತ ಕರೀತಾರ ಅಂದ್ರೆ ಬ್ರಹ್ಮಪುತ್ರ ಅಂತ ಕರೀತಾರ. ಇನ್ನ ಅಸ್ಸಾಂ ನಲ್ಲಿ ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಆದಂತ ಯಾವುದು ಅಂತಂದಾಗ ಮಜುಲಿ ದ್ವೀಪ ಅಂತ ನೋಡ್ತೇವೆ. ಯಾವುದು? ಮಜುಲಿ. ಈ ಮಜುಲಿ ದ್ವೀಪ
61 ಕಿಲೋಮೀಟರ್ ಉದ್ದ, 20 ಕಿಲೋಮೀಟರ್ ಏನಾಗಿದೆ ಅಗಲವಾಗಿದೆ ಅಂತ ನೋಡ್ತೀವಿ. ಇದನ್ನ ನಿರ್ಮಾಣ ಮಾಡ್ತೈತಿ. ಇದು ಇಲ್ಲಿ ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ. ಇದು 2016ರಲ್ಲಿ ಅಸ್ಸಾಂ ಸರ್ಕಾರ ಇದನ್ನ ಏನನ್ನ ಮಜುಲಿ ಜಿಲ್ಲೆ ಅಂತ ಕೂಡ ಘೋಷಣೆ ಮಾಡಿದೆ. ಭಾರತದಲ್ಲಿನ ಯಾವುದು ಒಂದು ನದಿ ಜಿಲ್ಲೆ ಆಗಿದೆ ಅಂತಂದ್ರೆ, ನದಿ ಒಂದು ಏನಂತಂದ್ರೆ ಒಂದು ದ್ವೀಪ, ಒಂದು ಜಿಲ್ಲೆ ಯಾವುದು ಅಂತಂದ್ರೆ ಇದೆ ಮಜುಲಿ ಜಿಲ್ಲೆ ಅಂತ ನೋಡ್ತೀವಿ. ಮುಂದೆ ಅಸ್ಸಾಂನ ಮೂಲಕ ಏನಂತಂದಾಗ ಇದು ಕೆಳಗಡೆ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡಿದಾಗ ಬಾಂಗ್ಲಾದಲ್ಲಿ ಇದನ್ನು ಏನಂತ ಕರೀತಾರ ಅಂದ್ರೆ ಜಮುನಾ ಅಂತ ಕರೀತಾರ. ಈ ರೀತಿ ಏನು ಅಂತಂದಾಗ ಮುಂದೆ ಇದು ಗಂಗಾ ನದಿಯನ್ನು ಕೂಡ್ಕೊಂಡಾಗ ಆ ಕಡೆ ಪದ್ಮ ಅಂತ ಹೇಳಿ ಕರೆಸ್ಕೋತೈತಿ ಅಂತ ನಾವು ನೋಡ್ತೇವೆ. ಈ ರೀತಿ ಅಂತಂದ್ರೆ ಇದು ಬಂಗಾಳಕೊಲ್ಲಿ ಪೂರ್ವಕ್ಕೆ ಹರಿಯುವಂತಹ ಒಂದು ನದಿಯಾಗಿದೆ ಅಂತ ನೋಡ್ತೀವಿ. ಯಾವುದಂದ್ರೆ ಬ್ರಹ್ಮಪುತ್ರ. ಇದರ ಫೇಮಸ್ ನದಿಗಳು ಅಂತಂದಾಗ ತೀಸ್ತಾ ಆಗಿರ್ಬೋದು, ಸಂಕೋಶ್ ಆಗಿರ್ಬೋದು, ಕಾಮೆಂಗ್ ಆಗಿರಬಹುದು, ಆಮೇಲೆ ಧನಸಿರಿ, ಸುಬನ್ಸಿರಿ ಆಗಿರ್ಬೋದು, ದಿಬಾಂಗ್ ಇವೆಲ್ಲವೂ ಕೂಡ ಏನಂತಂದ್ರೆ ಬ್ರಹ್ಮಪುತ್ರ ನದಿಯ ಉಪನದಿಗಳು. ಅದರಲ್ಲಿ ಬಹಳ ಫೇಮಸ್ ಅಂದ್ರೆ ತೀಸ್ತಾ ಅಂತ ನೋಡ್ತೀವಿ. ಬಾಂಗ್ಲಾ ಮತ್ತು ಭಾರತದ ನಡುವೆ ವಿವಾದ ಇದೆ ಅಂತ ನೋಡ್ತೀವಿ. ಸಂಕೋಶ್ ನದಿ ಅಂತಂದಾಗ ಇಲ್ಲಿ ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂ ಅನ್ನು ವಿಭಾಗ ಮಾಡುವಂತ ನದಿ ಯಾವುದು ಅಂತಂದ್ರೆ ಸಂಕೋಶ್ ನದಿ ಅಂತ ನಾವು ನೋಡ್ತೀವಿ. ಇದು ಏನು ಅಂತಂದಾಗ ಬ್ರಹ್ಮಪುತ್ರ ನದಿ ಅಂತ ನಾವು ನೋಡ್ತೀವಿ. ಈ ಟೋಟಲ್ ಏನಂದ್ರೆ ಉತ್ತರ ಭಾರತದ 3 ಅತಿ ದೊಡ್ಡ ನದಿಗಳು ಅಂತ ನೋಡ್ತೀವಿ. ಈಗ ನೋಡೋಣ ದಕ್ಷಿಣ ಭಾರತದ ನದಿಗಳು ಅಂತ. ದಕ್ಷಿಣ ಭಾರತದ ನದಿಗಳು, ಉತ್ತರ ಭಾರತದ ನದಿಗಳಿಗೆ ನಾವು ಸರ್ವಕಾಲಿಕ ನದಿಗಳಂತ ಕರೆದಿದ್ದೀವಿ. ಆದ್ರೆ ಈಗ ದಕ್ಷಿಣ ಭಾರತದ ನದಿಗಳು ಏನಂತಂದ್ರೆ ಋತುಮಾನಗಳ ಆಧಾರಿತ ನದಿಗಳು. ಇವುಗಳಿಗೆ ನಾವು ಕೃತಕ ನದಿಗಳು ಅಂತ ಕರಿತೀವಿ. ಯಾಕೆ ಅಂತಂದಾಗ ಉತ್ತರ ಭಾರತದ ನದಿಗಳು ಏನ್ ಮಾಡಿದ್ವು ಅಂದ್ರೆ ಸರ್ವಕಾಲಿಕ. ಹಿಮಾಲಯದಲ್ಲಿ ಏನಾಗ್ತೈತಿ, ಹಿಮ ಸಾಕಷ್ಟು ಇರುವುದರಿಂದ ಮಳೆಗಾಲದಲ್ಲಿ ಮಳೆಯ ನೀರಿನಿಂದ ತುಂಬಿ ಹರಿದರೆ ಬೇಸಿಗೆ ಕಾಲದಲ್ಲಿ ಹಿಮವನ್ನು ಕರಗಿಸಿದ ತುಂಬಿ ಹರಿತಿದ್ವು. ಆದ್ರೆ ದಕ್ಷಿಣ ಭಾರತದ ನದಿಗಳ ಹಾಗಲ್ಲ, ಕೃತಕ ನದಿಗಳು, ಋತುಮಾನಗಳ ಆಧಾರಿತ ನದಿಗಳು. ಇದು ಮಳೆಗಾಲದಲ್ಲಿ ಮಾತ್ರ ಇಲ್ಲಿ ನದಿಗಳು ತುಂಬಿ ಹರಿತಾವ, ಬೇಸಿಗೆ ಕಾಲದಲ್ಲಿ ಏನಾಗ್ತಾವ ಅಂದ್ರೆ ಬತ್ತಿ ಹೋಗ್ಬಿಡ್ತಾವ ಅಂತ ನಾವು ನೋಡ್ತೇವೆ. ಆಮೇಲೆ ಏನಂದ್ರ ಈ ಕಡೆ ನಮ್ದು ಪರ್ಯಾಯ ಪ್ರಸ್ಥಭೂಮಿ ಏನೈತಲ್ಲ, ಇದು ನಮ್ದು ಎದರ್ಲಿಂದ ಅಂದ್ರೆ ಜ್ವಾಲಾಮುಖಿ ಕಾರ್ಯಾಚರಣೆದಿಂದ ರಚನೆ ಆಗೈತಿ. ಹಾಗಾಗಿ ನಮ್ಮ ಹತ್ರ ನೀರಿನ ಇಂಗುವಂತ ಸಾಮರ್ಥ್ಯ ಕೂಡ ಬಹಳ ಕಡಿಮೆ ಐತಿ. ಉತ್ತರ ಭಾರತದಲ್ಲಿ ಮೆಕ್ಕಲು ಮಣ್ಣಿನಿಂದ ಆದಂತ ಪ್ರದೇಶ ಅಲ್ಲ, ನೀರಿನ ಇಂಗುವಂತ ಸಾಮರ್ಥ್ಯ ಕೂಡ ತುಂಬಾ ಹೆಚ್ಚಿಗಿರ್ತೈತಿ. ಹಾಗಾಗಿ ಅಲ್ಲಿ ಬೋರ್ವೆಲ್ ಹಾಕಿದ್ರೆ ಸಾಕಷ್ಟು ನೀರನ್ನು ಹೊರಗೆ ಬರ್ತೈತಿ. ಆದ್ರೆ ನಮ್ಮ ಹತ್ರ ಹೆಂಗೈತಿ, ದಕ್ಷಿಣ ಭಾರತದಲ್ಲಿ ಬೋರ್ವೆಲ್ ಹಾಕಿದ್ರೆ ಸಾಕು ಕಲ್ಲು ಹೊರಗೆ ಬರ್ತಾವ, ಕರಿ ಕಲ್ಲು ಅಂತ ನಾವು ನೋಡ್ತೀವಿ. ಯಾಕೆ ಅಂದಾಗ ಇಲ್ಲಿ ಇಂಗುವ ಸಾಮರ್ಥ್ಯ ಬಹಳ ಕಡಿಮೆ, ಜ್ವಾಲಾಮುಖಿ ಕಾರ್ಯಾಚರಣೆದಿಂದ ರಚನೆ ಆಗೈತಿ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂತಂದ್ರ ಆ ಮಳೆಗಾಲದಲ್ಲಿ ನದಿ ನೀರ್ ಏನಾಗ್ತೈತಿ ಇಂಗೊಳ್ಳೋದಿಲ್ಲ, ಅದು ಎಲ್ಲನೂ ಕೂಡ ಏನೈತಿ ಸಮುದ್ರ ಸಾಗರವನ್ನು ಸೇರ್ಬಿಡ್ತೈತಿ. ಬೇಸಿಗೆ ಕಾಲದಲ್ಲಿ ನಮಗೆ ನೀರು ಬೇಕು ಅಂತೇಳಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆಣೆಕಟ್ಟುಗಳನ್ನ ಕಟ್ಟಿ ಏನ್ ಮಾಡ್ತೀವಿ, ನೀರನ್ನ ಸಂಗ್ರಹ ಮಾಡಿ ಇಡ್ತೀವಿ ಅಂತ ನಾವು ನೋಡ್ತೀವಿ. ಹಾಗಾದ್ರೆ ದಕ್ಷಿಣ ಭಾರತದ ನದಿಗಳಲ್ಲಿ ನಾವು 2 ಭಾಗಗಳನ್ನಾಗಿ ಮಾಡ್ಕೋತೀವಿ. ಅದರಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನು ನೋಡ್ತೀವಿ, ಆಮೇಲೆ ಅಂದ್ರೆ ಪೂರ್ವಕ್ಕೆ ಹರಿಯುವ ನದಿಗಳನ್ನು ನೋಡ್ತೀವಿ. ನಿಮಗೆ ಎಕ್ಸಾಮ್ ನಲ್ಲಿ ನದಿನ ಕ್ವಶನ್ ಮಾಡೋದು ಇಷ್ಟೇ. ನಿಮಗ ಒಂದ್ ಏನಂತಂದ್ರೆ ಗಂಗಾ ನದಿ, ಆಮೇಲೆ ಯಾವುದು ಅಂತಂದಾಗ ಸಿಂಧು ನದಿ. ಈ 2 ನದಿಗಳದ್ದು ಉಪನದಿಗಳ ಮೇಲೆ ಕ್ವಶನ್ ಹೆಚ್ಚು ಮಾಡ್ತಾನ. ಇಲ್ಲಿ ಕರ್ನಾಟಕಕ್ಕೆ ಬಂದಾಗ ಯಾವ್ದು ಅಂದ್ರೆ ಕೃಷ್ಣ ಮತ್ತು ಕಾವೇರಿ ನದಿ ಮೇಲೆ ಹೆಚ್ಚಿಗೆ ಉಪನದಿಗಳು, ಯಾವ್ದ್ರದ್ದು ಉಪನದಿ ಐತಿ ಯಾವುದು ಅಲ್ಲ ಅಂತ ನಾನು ಕ್ವಶನ್ ಮಾಡ್ತಾನ. ಅಲ್ಲದೆ ಪಶ್ಚಿಮಕ್ಕೆ ಹರಿಯುವ ನದಿ ಯಾವುದು, ಪೂರ್ವಕ್ಕೆ ಹರಿಯುವ ನದಿಗಳು ಯಾವುವು ಅಂತ ಇದು ಕ್ವಶನ್ ಮಾಡ್ತಾನೆ. ಇದರಲ್ಲಿ ದಕ್ಷಿಣ ಭಾರತದ ನಾವು ಸದ್ಯಕ್ಕೆ ತಗೊಳ್ಳೋಣ ಏನಂತಂದ್ರೆ ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತ ನೋಡೋಣ. ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಮೊದಲನೇದಾಗಿ ತಗೊಳ್ಳೋಣ ಯಾವುದು ಅಂತಂದಾಗ ಲೂನಿ ನದಿ ಅಂತ ನಾವು ನೋಡೋಣ. ಯಾವುದು ಲೂನಿ ನದಿ ಅಂತ ನೋಡ್ತೀವಿ. ಇದು ಆ ಕಡೆ ಒಂದೇ ನದಿ ಉಳಿತೈತಿ, ಅದಕ್ಕೆ ನಾವು ದಕ್ಷಿಣ ಭಾರತದ ನದಿ ಅಂತೇಳಿ ತಗೊಂಡ್ಬಿಡ್ತೀವಿ. ಲೂನಿ ನದಿ ಎಲ್ಲಿ ಉಗಮವಾಗ್ತೈತಿ ಅಂತಂದ್ರೆ ಇದು ರಾಜಸ್ಥಾನ ಅಂತ ನಾವು ನೋಡ್ತೀವಿ. ಈ ರಾಜಸ್ಥಾನದಲ್ಲಿನ ಅರಾವಳಿ ಬೆಟ್ಟ ಅಂತ ನಾವು ನೋಡ್ತೀವಿ. ಈ ಅರಾವಳಿ ಬೆಟ್ಟದಲ್ಲಿನ ಅನಾಸ್ ಸಾಗರ ಅಂತ ನಾವು ನೋಡ್ತೀವಿ. ಯಾವ ಸಾಗರ ಅಂದ್ರೆ ಅನಾಸ್ ಸಾಗರ. ಇದು ಅರಾವಳಿ ಬೆಟ್ಟದಲ್ಲಿನ ಅನಾಸ್ ಸಾಗರ್ ಎಂಬಲ್ಲಿ ಏನಾಗ್ತೈತಿ ಅಂತಂದ್ರೆ ಲೂನಿ ನದಿ ಏನಾಗ್ತೈತಿ ಉಗಮವಾಗ್ತೈತಿ ಅಂತ ನೋಡ್ತೀವಿ.
ಇದನ್ನ ರಾಜಸ್ಥಾನದ ಜೀವ ನದಿ ಅಂತ ಕರಿತೀವಿ. ರಾಜಸ್ಥಾನದ ಅತಿ ಉದ್ದವಾದ ನದಿ ಅಂತ ಹೇಳಿ ಕರಿತೀವಿ. ಇದರ ಒಟ್ಟು ಉದ್ದ ಎಷ್ಟೈತಿ ಅಂತಂದ್ರೆ 450 ಕಿಲೋಮೀಟರ್ ಐತಿ. ಎಷ್ಟೈತಿ ಅಂದ್ರೆ 450 ಕಿಲೋಮೀಟರ್ ಐತಿ ಲೂನಿ. ಲೂನಿ ಅಂದ್ರೆ ಅದರ ಹೆಸರೇ ಸೂಚಿಸ್ತೈತಿ ಏನು ಅಂತಂದ್ರೆ ಲವಣತೆನಿಂದ ಕೂಡಿದಂತ, ಉಪ್ಪು ನೀರಿನಿಂದ ಕೂಡಿದಂತ ನದಿ ಯಾವುದು ಅಂತಂದ್ರೆ ಲೂನಿ ನದಿ ಅಂತ ನಾವು ನೋಡ್ತೀವಿ. ಇದು ಅರಾವಳಿಯಲ್ಲಿನ ಅನಾಸ ಸಾಗರ್ ಎಂಬಲ್ಲಿ ಉಗಮವಾಗ್ತೈತಿ. ಒಟ್ಟು ಉದ್ದ 450 ಕಿಲೋಮೀಟರ್. ರಾಜಸ್ಥಾನದ ಅತಿ ಉದ್ದವಾದ ನದಿ, ರಾಜಸ್ಥಾನದ ಜೀವ ನದಿ, ರಾಜಸ್ಥಾನದ ಪ್ರಮುಖ ನದಿ ಅಂತ ಕರಿತೀವಿ. ಇದು ಉಪ್ಪು ನೀರಿನಿಂದ ಕೂಡಿದಂತ ನದಿ. ಇನ್ನ ಇದರ ನೀರು ಸಂಪೂರ್ಣವಾಗಿ ಏನಾಗ್ತೈತಿ ಅಂತಂದ್ರೆ ಥಾರ್ ಮರುಭೂಮಿನಲ್ಲಿನೇ ಹೋಗ್ಬಿಡ್ತೈತಿ. ಸಂಪೂರ್ಣವಾಗಿ ಥಾರ್ ಮರುಭೂಮಿಯಲ್ಲಿ ಹರಿಯುವಂತಹ ರಾಜಸ್ಥಾನದ ನದಿ ಯಾವುದು ಅಂತಂದ್ರೆ ಇದೇ ಯಾವುದು ಅಂತಂದ್ರೆ ಲೂನಿ ನದಿ. ಕಣ್ಣಿಗೆ ಕಾಣದಂತೆ ಹರಿಯುವ ನದಿ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಇದ್ರ ನೀರು ಸಂಪೂರ್ಣವಾಗಿ ಎಲ್ಲಂದ್ರೆ ಮರುಭೂಮಿನಲ್ಲಿನೇ ಏನಾಗ್ತೈತಿ ಅಂದ್ರೆ ಹಿಂಗ್ ಹೋಗ್ಬಿಡ್ತೈತಿ ಇದ್ರ ನೀರು ಅಂತ ನಾವು ನೋಡ್ತೀವಿ. ಇನ್ನ ಈ ಲೂನಿ ನದಿ ಇಲ್ಲಿಂದ ಹರಿದುಕೊಂಡು ಕೆಳಗಡೆ ಬಂದಾಗ ಇದು ಏನೋ ಗುಜರಾತ್ ಮೂಲಕ ಬಂದು ಇಲ್ಲಿ ರಣ ಆಫ್ ಕಚ್ ಅಂತ ನಾವು ನೋಡ್ತೀವಿ. ಇದು ಯಾವುದು ಅಂತಂದ್ರೆ ರಣ ಆಫ್ ಕಚ್ ಅಂತ ನಾವು ನೋಡ್ತೀವಿ. ರಣ ಆಫ್ ಕಚ್ ನಲ್ಲಿ ಇದು ಏನಾಗ್ತೈತಿ ಅಂತಂದ್ರ ಅರಬ್ಬಿ ಸಮುದ್ರವನ್ನು ಏನಾಗ್ತೈತಿ ಇದು ಸೇರ್ತೈತಿ ಅಂತ ನಾವು ನೋಡ್ತೀವಿ. ಎಲ್ಲಿ ಅಂತಂದಾಗ ಈ ಗುಜರಾತಿನ ರಣ ಆಫ್ ಕಚ್ ನಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ತೈತಿ ಇದು. ಈ ನದಿಯ ಒಟ್ಟು ಉದ್ದ 450 ಕಿಲೋಮೀಟರ್. ಇದಕ್ಕೆ 2 ಉಪನದಿಗಳದಾವ. ಒಂದು ಜೋಜ್ರಿ ಅಂತ ನಾವು ನೋಡ್ತೀವಿ, ಜೋಜ್ರಿ. ಇನ್ನೊಂದು ಯಾವುದು ಅಂತಂದ್ರೆ ಸುಕ್ರಿ ಅಂತ ನಾವು ನೋಡ್ತೀವಿ. 2 ಏನದಾವ ಅಂತಂದ್ರೆ ಉಪನದಿಗಳು ಯಾವ್ದಕ್ಕಂತಂದ್ರೆ ಲೂನಿ ನದಿಗೆ ಅಂತ ನೋಡ್ತೀವಿ. ಇದು ಒಂದು ನದಿ ಅಂತ ನೋಡ್ತೀವಿ. ದಕ್ಷಿಣ ಭಾರತದ ನದಿಗಳು ಅಷ್ಟೊಂದು ದುಡ್ಡು ಬರಂಗಿಲ್ಲ. ಆ ಉತ್ತರ ಭಾರತದ ನದಿಗಳನ್ನೇ ಸಾಕಷ್ಟು ದೊಡ್ಡ ವಿಷಯಗಳು ಜಾಸ್ತಿ ಬರೋದಲ್ಲೇ ಇವು ಚಿಕ್ಕ ಚಿಕ್ಕ ನದಿಗಳು ಅಂತ ನೋಡ್ತೀವಿ. ಲೂನಿ ನದಿ. ಇನ್ನ 2ನೇ ನದಿ ಗೊತ್ತೈತಿ. ಲೂನಿ ನದಿಯ ನಂತರದಲ್ಲಿ ಬರುವಂತ ನದಿ ಯಾವ್ದಂದ್ರೆ ಸಬರ್ಮತಿ ಅಂತ ನಾವು ನೋಡ್ತೀವಿ. ಯಾವ ನದಿ? ಸಬರ್ಮತಿ ಅಂತ ನೋಡ್ತೀವಿ. ಸಬರ್ಮತಿ ನದಿ ಕೂಡ ಎಲ್ಲಿ ಅಂತಂದ್ರೆ ಇದೇ ಅರಾವಳಿ ಬೆಟ್ಟದಲ್ಲಿನ ಜೈ ಸಮುದ್ರ ಅಂತ ನಾವು ನೋಡ್ತೀವಿ. ಯಾವುದು ಅಂದಾಗ ಜೈ ಸಮುದ್ರ. ಅರಾವಳಿ ಬೆಟ್ಟದಲ್ಲಿನ ಜೈ ಸಮುದ್ರದಲ್ಲಿ ಸಬರ್ಮತಿ ನದಿ ಏನಾಗ್ತೈತಿ ಅಂದ್ರೆ ಉಗಮವಾಗ್ತೈತಿ. ಈ ಸಬರ್ಮತಿ ನದಿಯ ಒಟ್ಟು ಉದ್ದ ಎಷ್ಟೈತಿ ಅಂತಂದ್ರೆ 320 ಕಿಲೋಮೀಟರ್ ಐತಿ. 320 ಕಿಲೋಮೀಟರ್. ಇಲ್ಲಿಂದ ಉಗಮವಾಗಿ ಇದು ಕೂಡ ಏನಂತಂದ್ರ ಗುಜರಾತಿನ ಕ್ಯಾಂಪೆ ಕೊಲ್ಲಿ ಬಳಿ ಅಂತ ನಾವು ನೋಡ್ತೀವಿ. ಗುಜರಾತಿನ ಕ್ಯಾಂಪೆ ಕೊಲ್ಲಿ ಅಂತ ನೋಡ್ತೀವಿ. ಆ ಕ್ಯಾಂಪೆ ಕೊಲ್ಲಿ ಬಳಿ ಇದು ಕೂಡ ಎಲ್ಲಿ ಅಂತಂದ್ರ ಅರಬ್ಬಿ ಸಮುದ್ರವನ್ನು ಏನಾಗ್ತೈತಿ ಇದು ಸೇರ್ತೈತಿ ಅಂತ ನಾವು ನೋಡ್ತೀವಿ. ಸಬರ್ಮತಿ ನದಿ 320 ಕಿಲೋಮೀಟರ್ ಉದ್ದವಾಗಿದೆ. ರಾಜಸ್ಥಾನದಲ್ಲಿನ ಅರಾವಳಿ ಬೆಟ್ಟದಲ್ಲಿನ ಜೈ ಸಮುದ್ರದಲ್ಲಿ ಏನಾಗ್ತೈತಿ ಉಗಮವಾಗ್ತೈತಿ. ಈ ಸಬರ್ಮತಿ ನದಿಯ ದಂಡೆಯ ಮೇಲೆನೆ ಮಹಾತ್ಮ ಗಾಂಧಿಯವರು ಸಬರ್ಮತಿ ಆಶ್ರಮವನ್ನು ನಿರ್ಮಾಣ ಮಾಡಿ ದಂಡಿ ಉಪ್ಪಿನ ಸತ್ಯಾಗ್ರಹ ಏನ್ ಮಾಡ್ತಾರಂದ್ರೆ ಇಲ್ಲಿಂದ ಚಾಲನೆ ಒಂದು ಕೊಡ್ತಾರಂತ ನಾವು ನೋಡ್ತೀವಿ. ಕ್ವಶನ್ ಮಾಡಿದ್ದಾರೆ ನಿಮಗ ಅಂದ್ರೆ ಆ ಉಪ್ಪಿನ ಸತ್ಯಾಗ್ರಹದಿಂದ ಕರ್ನಾಟಕದಿಂದ ಭಾಗವಹಿಸಿದ ಕಿರಿಯ ವಯಸ್ಸಿನ ಬಾಲಕ ಯಾರು ಅಂತ ಕೇಳಿದಾರ. ಮೈಲಾರ ಮಹಾದೇವಪ್ಪ ಅಂತೇಳಿ. ಅವ್ರಿಗೆ ವಯಸ್ಸು ಎಷ್ಟಾಗಿತ್ತು ಅಂತ ಏಜ್ ಕೂಡ ಕೇಳಿದಾರೆ ಎಕ್ಸಾಮ್ ಅಲ್ಲಿ. ಈ ರೀತಿ ಏನು ಅಂತಂದಾಗ ಈ ಸಬರ್ಮತಿ ನದಿ ಅಂತ ನಾವು ನೋಡ್ತೀವಿ. ಇದಕ್ಕ ಒಂದು 3 ಉಪನದಿಗಳದಾವ ಅಂತ ನಾವು ನೋಡ್ತೀವಿ. ಒಂದು ಸಬರ್ ಅಂತ ನಾವು ನೋಡ್ತೀವಿ. ಸಬರ್. ಇನ್ನೊಂದು ಏನಂತಂದ್ರೆ ವಾಕಲ್ ಅಂತ ನಾವು ನೋಡ್ತೀವಿ. ಇನ್ನೊಂದು ಯಾವ್ದಂದ್ರೆ ಮಧುಮತಿ ಅಂತ ನಾವು ನೋಡ್ತೀವಿ. ಇವು 3 ಏನು ಅಂತಂದಾಗ ಆ ಒಂದು ಸಬರ್ಮತಿ ನದಿಯ ಉಪನದಿಗಳು ಅಂತ ನೋಡ್ತೀವಿ. ಆದ್ರ ನಮಗೆ ಇಲ್ಲಿ ದಕ್ಷಿಣ ಭಾರತ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಅತಿ ಮುಖ್ಯವಾದಂತ ನದಿ ಯಾವುದು ಅಂದ್ರೆ ನರ್ಮದಾ ನದಿ. ಬಹಳ ಮುಖ್ಯ ನಮಗಂತ ನೋಡ್ತೀವಿ. ನರ್ಮದಾ ನದಿ ಎಲ್ಲಿ ಉಗಮವಾಗ್ತೈತಿ ಇದು ಅಂತಂದ್ರೆ ಇದು ಮೇಲ್ಗಡೆ ನಮಗ್ ಬರೋದು ಯಾವುದು ಅಂತಂದಾಗ ಇಲ್ಲಿ ಮೇಲೆ ವಿಂಧ್ಯ ಪರ್ವತ ಬರ್ತೈತಿ. ಯಾವುದು? ವಿಂಧ್ಯ. ಅದರ ಕೆಳಗಡೆ ಬರೋದು ಯಾವ್ದಂದ್ರೆ ಸಾತ್ಪುರ ಬೆಟ್ಟ. ಅದರ ನಡುವೆ ಹರಿಯುವಂತ ನದಿನೇ ಯಾವುದು ಅಂತಂದ್ರೆ ನರ್ಮದಾ. ನರ್ಮದಾ ನದಿ ಮಧ್ಯಪ್ರದೇಶ ಅಂತ ನಾವು ನೋಡ್ತೀವಿ. ಎಂಪಿ. ಮಧ್ಯಪ್ರದೇಶನಲ್ಲಿನ ಅಮರ್ ಕಂಟಕ್ ಅಂತ ನಾವು ನೋಡ್ತೀವಿ. ಅಮರ್ ಕಂಟಕ್. ನರ್ಮದಾ ನದಿ ಉತ್ತರ ಅಂದ್ರೆ ದಕ್ಷಿಣ ಭಾರತದ ಕ್ವಶನ್ ಡಿಆರ್ ನಾಗ ಮಾಡಿದಾನೆ. ಇದನ್ನ ಏನು ಅಂತಂದ್ರೆ ದಕ್ಷಿಣ ಭಾರತದ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿಯೇ ಅತಿ ಉದ್ದವಾದ ನದಿ ಯಾವುದು ಅಂತ 2018 ಡಿಆರ್ ನಲ್ಲಿ ಕ್ವಶನ್ ಮಾಡಿದ್ನು. ಅಂದಾಗ ಯಾವ ನದಿ ಅಂತಂದಾಗ ನರ್ಮದಾ ನದಿ ಅಂತ ನೋಡ್ತೀವಿ. ಅಂದ್ರೆ ದಕ್ಷಿಣ ಭಾರತದ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿಯೇ ಅತಿ ಉದ್ದವಾದ ನದಿ ಯಾವುದು ಅಂದ್ರೆ ನರ್ಮದಾ ನದಿ ಅಂತ ನೋಡ್ತೀವಿ.
ನರ್ಮದಾ ಅಂದ್ರೆ ಕರುಣಾಮಯಿ ಅಂತೇಳಿ ಅರ್ಥ ಆಗಿರೋದು. ಅಂದ್ರೆ ನಮ್ಮ ಅಂತಂದ್ರೆ ಒಂದು ಬಹಳ ಮೃದು ಸ್ವಭಾವ ಅಂತ ನಾವು ನೋಡ್ತೀವಿ, ಅದಕ್ಕೆ ಕರುಣಾಮಯಿ ಅಂತೇಳಿ ಕರಿತೀವಿ. ನರ್ಮದಾ ನದಿ ದಕ್ಷಿಣ ಭಾರತದ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಅತಿ ಉದ್ದವಾದ ನದಿಯಾಗಿದೆ. ಇದರ ಒಟ್ಟು ಉದ್ದ 1312 ಕಿಲೋಮೀಟರ್ ಅಂತ ನೋಡ್ತೇವೆ. 1312 ಕಿಲೋಮೀಟರ್. ಇದು ಉಗಮವಾಗುವುದು ಮಧ್ಯಪ್ರದೇಶದಲ್ಲಿನ ಅಮರ್ಕಂಟಕ್ ಪ್ರಸ್ಥಭೂಮಿ ಅಂತ ನೋಡ್ತೀವಿ. ಆ ಒಂದು ಶ್ರೇಣಿಗಳು ಕೇಳಿದ್ರೆ ಅಂತಂದ್ರೆ ಮೈಕಲಾ ಶ್ರೇಣಿ ಅಂತ ನಾವು ಕೇಳ್ತೀವಿ. ಯಾವ ಶ್ರೇಣಿನಲ್ಲಿ ಅಂತಂದ್ರೆ ಮೈಕಲಾ ಶ್ರೇಣಿ ಅಂತ ನಾವು ನೋಡ್ತೀವಿ. ಇಲ್ಲಿ ಏನಾಗ್ತೈತಿ, ಇದು ಉಗಮವಾಗ್ತೈತಿ. ಮೇಲ್ಗಡೆ ನಮಗಿರೋದು ಯಾವುದು ಅಂದ್ರೆ ವಿಂಧ್ಯ ಪರ್ವತ, ಕೆಳಗಡೆ ಇರೋದು ಯಾವುದು ಅಂದ್ರೆ ಸಾತ್ಪುರ ಅಂತ ನಾವು ನೋಡ್ತೀವಿ. ಅಂದ್ರೆ ಈ ಎರಡು ಕಣಿವೆಗಳ ನಡುವೆ ಇದು ಹರಿಯುವುದರಿಂದ ನಾವು ಇದನ್ನು ಏನಂತ ಕರಿತೇವೆ ಅಂದ್ರೆ ಕಣಿವೆ ನದಿ ಅಂತೇಳಿ ಕರಿತೇವೆ. ಇದು ಕ್ವಶನ್ ಮಾಡಿದಾನ. ಈ ಕೆಳಗಿನವುಗಳಲ್ಲಿ ಯಾವುದು ಕಣಿವೆ ನದಿಯಾಗಿದೆ ಅಂತ ಕೇಳಿದಾರ. ಅಂದಾಗ ಯಾವ ನದಿ ಅಂತಂದ್ರೆ ನರ್ಮದಾ ನದಿ. ಯಾಕೆ ಕಣಿವೆ ನದಿ ಅಂತ ಕರಿತೇವಿ ಅಂತಂದ್ರ ಉತ್ತರದಲ್ಲಿ ವಿಂಧ್ಯ ಪರ್ವತ, ದಕ್ಷಿಣದಲ್ಲಿ ಸಾತ್ಪುರ ಬೆಟ್ಟಗಳ ನಡುವೆ ಇದು ಹರಿಯುವುದರಿಂದ ಇದನ್ನ ನಾವು ಏನಂತ ಕರಿತೇವೆ ಅಂತಂದ್ರೆ ಒಂದು ಕಣಿವೆ ನದಿ ಅಂತೇಳಿ ನಾವು ಕರಿತೇವೆ. ಕಣಿವೆಯಲ್ಲೇ ಹುಟ್ಟಿ ಕಣಿವೆಯಲ್ಲೇ ಹರಿದು ಕಣಿವೆಯಲ್ಲಿಯೇ ಅಂತ್ಯವಾಗುವ ನದಿ ಯಾವುದಂದ್ರೂ ಕೂಡ ನರ್ಮದಾ ನದಿ ಅಂತ ನೋಡ್ತೀವಿ. ಭಾರತದಲ್ಲಿ ನದಿ ಮುಖಜ ಭೂಮಿಯನ್ನೇ ನಿರ್ಮಾಣ ಮಾಡದ ನದಿ ಯಾವುದಂದ್ರೂ ಕೂಡ ನರ್ಮದಾ ನದಿ. ಯಾಕೆ ನಾವು ಕಣಿವೆಯಲ್ಲೇ ಹುಟ್ಟಿ ಕಣಿವೆಯಲ್ಲೇ ಹರಿದು ಕಣಿವೆಯಲ್ಲೇ ಅಂತ್ಯವಾಗ್ತೈತಿ ಅಂದ್ರ ಇದರ ಸಂಪೂರ್ಣ ನೀರು ಕಣಿವೆನಲ್ಲಿನೇ ಏನಾಗ್ತೈತಿ, ಅಂತ್ಯವಾಗ್ತೈತಿ. ಯಾಕೆ ಅಂದಾಗ ಮುಂದೆ ಆಣೆಕಟ್ಟು ಬಂದಾಗ ಹೇಳ್ತೀನಿ. ಇದಕ್ಕೆ 1000ಕ್ಕಿಂತ ಹೆಚ್ಚಿಗೆ ಆಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ನೀರನ್ನು ಸಂಪೂರ್ಣವಾಗಿ ಕಣಿವೆನಲ್ಲಿನೇ ಸಂಗ್ರಹ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ನೀರು ಏನಾಗ್ತೈತಿ ಅಂದ್ರ ಡೈರೆಕ್ಟ್ ಬಂದ್ ಏನಂತಂದ್ರ ಗುಜರಾತಿನ ಭರೂಚ್ ಅಂತ ನಾವ್ ನೋಡ್ತೀವಿ. ಗುಜರಾತಿನ ಭರೂಚ್ ಬಳಿ ಇದು ಏನಾಗ್ತೈತಿ ಅಂತಂದ್ರೆ ಬಂಗಾಳ ಇದು ಅರಬ್ಬಿ ಸಮುದ್ರವನ್ನ ಏನಾಗ್ತೈತಿ ಇದು ಸೇರ್ತೈತಿ ಅಂತ ನಾವ್ ನೋಡ್ತೀವಿ. ಯಾವ ನದಿ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ವಿಭಾಗ ಮಾಡ್ತೈತಿ ಅಂತಂದ್ರೆ ನರ್ಮದಾ ನದಿ ಏನ್ ಮಾಡ್ತೈತಿ ಅಂದ್ರೆ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ವಿಭಾಗ ಮಾಡ್ತೈತಿ. ಯಾವ ಬೆಟ್ಟ ಭಾರತವನ್ನು 2 ಭಾಗಗಳನ್ನಾಗಿ ಮಾಡ್ತೈತಿ ಅಂತಂದ್ರೆ ನರ್ಮದಾ ಅಂತ ನಾವು ಇದು ಯಾವುದಂದ್ರೆ ವಿಂಧ್ಯ ಪರ್ವತ ಅಂತ ನಾವು ನೋಡ್ತೀವಿ. ಹಾಗಾಗಿ ಇದನ್ನ ಕಣಿವೆ ನದಿ ಅಂತ ಯಾಕೆ ಕರಿತೀವಿ ಅಂದ್ರೆ ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳ ನಡುವೆ ಹರಿಯುವುದರಿಂದ ಇದನ್ನ ನಾವು ಕಣಿವೆ ನದಿ ಅಂತ ಕರಿತೀವಿ. ದಕ್ಷಿಣ ಭಾರತದ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಏನಾಗಿದೆ ಅಂತಂದ್ರೆ ಅತಿ ಉದ್ದವಾದಂತಹ ನದಿಯಾಗಿದೆ ಅಂತ ನಾವು ನೋಡ್ತೀವಿ. ಇನ್ನ ಈ ನರ್ಮದಾ ನದಿ ಕೊನೆಗೆ ಎಲ್ಲಿ ಅಂತಂದ್ರೆ ಗುಜರಾತಿನ ಭರೂಚ್ ಬಳಿ ಏನಾಗ್ತೈತಿ ಅಂದ್ರೆ ಅರಬ್ಬಿ ಸಮುದ್ರವನ್ನು ಸೇರ್ತೈತಿ ಅಂತ ನೋಡ್ತೀವಿ. ಇನ್ನ ಇದಕ್ಕ 2 ಉಪನದಿಗಳಂತ ನೋಡ್ತೀವಿ. ಒಂದು ಹಿರನ್, ಇನ್ನೊಂದು ಏನಂದ್ರೆ ಬಯ್ಯಾ ಶೇರ್ ಅಂತೇಳಿ 2 ಉಪನದಿಗಳು ಬರ್ತಾವ. ಆದ್ರೆ ಇದಕ್ಕೆ ಬಹಳ ಫೇಮಸ್ ಇರುವಂತ 3 ಜಲಪಾತಗಳದಾವ. ಇದನ್ನ ಹೋದ್ಸತಿ B.Ed ಎಕ್ಸಾಮ್ ನಲ್ಲಿ ಮ್ಯಾಚ್ ದಿ ಫಾಲೋವಿಂಗ್ ನ ಕ್ವಶನ್ ಮಾಡಿದ್ದಾರೆ. 3 ಜಲಪಾತಗಳು ಯಾವುದು ಅಂತಂದ್ರೆ ಮೊದಲಾಗಿ ನೋಡ್ತೀವಿ ಯಾವುದು ಅಂತಂದ್ರೆ ಧುವಂದಾರ್, ಎರಡನೇ ಬರೋದು ಕಪಿಲಧರ, ಮೂರನೇ ಬರೋದು ಯಾವುದಂದ್ರೆ ದರ್ದಿ ಅಂತ ನೋಡ್ತೀವಿ. ಈ 3 ಜಲಪಾತಗಳು ಎಲ್ಲದಾವ ಅಂತಂದ್ರೆ ಮಧ್ಯಪ್ರದೇಶನಾಗ ಅದಾವ ಅಂತ ನೋಡ್ತೀವಿ. ಇದೇ ಕ್ವಶನ್ ಅನ್ನ ಎಕ್ಸಾಮ್ ನಲ್ಲಿ ಕೇಳಿದಾನ. ಮ್ಯಾಚ್ ದಿ ಫಾಲೋವಿಂಗ್ ನ ಕ್ವಶನ್ ಮಾಡಿದಾನ. ಅಂದ್ರೆ 3 ಜಲಪಾತಗಳು ಎದಕ್ಕಂದ್ರೆ ನರ್ಮದಾ ನದಿಗೆ ಧುವಂದಾರ್, ಕಪಿಲಧರ, ದರ್ದಿ ಅಂತ 3 ಜಲಪಾತಗಳು ಬರ್ತಾವೆ. ಧೂ ಅಂದ್ರೆ ಏನಂದ್ರೆ ಹೊಗಿ ಅಂತ ನೋಡ್ತೀವಿ. ಧುವಂದಾರ್ ಅಂತ ನೋಡ್ತೀವಿ. ಇದು ಪೂರ್ತಿ ಮೇಲೆ ನೀವು ಬಿದ್ದಾಗ ಪೂರ್ತಿ ಹೊಗಿ ಎದ್ದಂಗೆ ಕಾಣಿಸ್ತೈತಿ. ಅದಕ್ಕೆ ಇದಕ್ಕೆ ಧುವಂದಾರ್ ಅಂತ ಹೇಳಿ ಕರೀತಾರೆ. ಈ 3 ಜಲಪಾತಗಳು ಏನಂದ್ರೆ ಮಧ್ಯಪ್ರದೇಶನ ಕಂಡು ಬರ್ತಾವ ಅಂತ ನಾವು ನೋಡ್ತೀವಿ. ಇದು ನಮಗೆ ಏನಂದ್ರೆ ನರ್ಮದಾ ನದಿ. ಇದ್ರ ಮೇಲೆ ಅಷ್ಟೇ ಗೊತ್ತಿರಲಿ ಎಲ್ಲಿ ಉಗಮ ಆಗ್ತೈತೆ ಅಂದ್ರೆ ಮಧ್ಯಪ್ರದೇಶದ ಅಮರಕಂಟಕ್ ನಲ್ಲಿ. ದಕ್ಷಿಣ ಭಾರತದ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಅತಿ ಉದ್ದದ್ದು ಯಾವುದು ಅಂತಂದಾಗ ನರ್ಮದಾ ಅಂತ. ಕಣಿವೆ ನದಿ ಅಂತ ಯಾಕೆ ಕರಿತೇವೆ ಅಂದ್ರೆ 2 ಬೆಟ್ಟಗಳ ನಡುವೆ ಹರಿಯುವುದರಿಂದ ಇದನ್ನು ಕಣಿವೆ ನದಿ ಅಂತ ಕರಿತೇವೆ. ಭಾರತದಲ್ಲಿ ನದಿ ಮುಖಜ ಪ್ರದೇಶವನ್ನು ನಿರ್ಮಾಣ ಮಾಡುವುದಿಲ್ಲ. ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ವಿಭಾಗಿಸುವ ನದಿಗಳು ಯಾವುದಂದ್ರೆ ನರ್ಮದಾ ನದಿ. ಇದರ 3 ಜಲಪಾತಗಳು ಫೇಮಸ್ ಅಂತ ನಾವು ನೋಡ್ತೀವಿ. ಇನ್ನ ಇದ್ರ ಕೆಳಗಡೆ ಇನ್ನೂ ಒಂದು ನದಿ ಬರ್ತೈತಿ, ಅಂದ್ರೆ ಸಾತ್ಪುರ ಬೆಟ್ಟ. ಇದ್ರ ಕೆಳಗಡೆ ಒಂದು ನದಿ ಬರ್ತೈತಲ್ಲ, ಅದು ಯಾವುದು ಅಂದಾಗ ತಪತಿ ನದಿ ಅಂತ ನೋಡ್ತೀವಿ. ಯಾವುದು? ತಪತಿ ನದಿ. 700 ಎಷ್ಟು ಅಂತಂದಾಗ 5 ಕಿಲೋಮೀಟರ್ ಅಂತ ನಾವು ನೋಡ್ತೀವಿ. 725 ಕಿಲೋಮೀಟರ್ ಏನಾಗಿದೆ, 24 ಕಿಲೋಮೀಟರ್, 724 ಕಿಲೋಮೀಟರ್ ಏನಾಗಿದೆ ಉದ್ದವಾಗಿದೆ ಅಂತ ನೋಡ್ತೀವಿ. ತಪತಿ ನದಿ ಎಲ್ಲಿ ಉಗಮವಾಗ್ತೈತೆ ಅಂದ್ರೆ ಇದು ಕೂಡ ಮಧ್ಯಪ್ರದೇಶದಲ್ಲಿ ಅಂತ ನೋಡ್ತೀವಿ.
ಮುಲ್ತೈಯಲ್ಲಿ ಅಂತ ಅನ್ನೋದನ್ನ ನೋಡ್ತೀವಿ. ಯಾವುದಂದ್ರೆ ಮುಲ್ತೈನಲ್ಲಿ, ಮಧ್ಯಪ್ರದೇಶದ ಮುಲ್ತೈನಲ್ಲಿ ಏನಾಗ್ತೈತೆ ಅಂದ್ರೆ ಉಗಮವಾಗ್ತೈತಿ. ಸಮಟೈಮ್ಸ್ ಇವಾಗ ಏನಂದ್ರ ಸಾತ್ಪುರ ಬೆಟ್ಟ ಅಂತ ಕೂಡ ತಗೊಳ್ತಾರ. ಅಂದ್ರ ಇದು ಎಲ್ಲಿ ಹರಿತೈತೆ ಅಂದ್ರ ಉತ್ತರದಲ್ಲಿ ಸಾತ್ಪುರ ಬೆಟ್ಟ, ದಕ್ಷಿಣದಲ್ಲಿ ಅಜಂತಾ ಬೆಟ್ಟ ಬರ್ತೈತಿ. ನಾ ಬೆಟ್ಟಗಳಿಗೆ ಹೇಳುವಾಗ ಬರ್ಸಿದೀವಿ ಕ್ಲಾಸ್ ನಲ್ಲಿ ಯಾವ್ಯಾವ ಸ್ಟೇಟ್ ನಾಗ ಯಾವ್ಯಾವ ಬೆಟ್ಟಗಳು ಬರ್ತಾವ ಅಂತ ಹೇಳಿ. ಅಜಂತಾ ಬೆಟ್ಟ ಎಲ್ಲಿ ಬರ್ತೈತೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಅಂತ ನೋಡ್ತೀವಿ. ಅಂದ್ರೆ ಉತ್ತರದಲ್ಲಿ ಸಾತ್ಪುರ, ದಕ್ಷಿಣದಲ್ಲಿ ಅಜಂತಾ. ಬೆಟ್ಟಗಳ ನಡುವೆ ಹರಿಯುವಂತ ನದಿ ಯಾವುದು ಅಂದ್ರೆ ತಪತಿ ನದಿ ಅಂತ ನಾವು ನೋಡ್ತೀವಿ. 724 ಕಿಲೋಮೀಟರ್ ಏನಾಗಿದೆ, ಇದು ಉದ್ದವಾಗಿದೆ ಅಂತ ನಾವು ನೋಡ್ತೀವಿ. ಮಧ್ಯಪ್ರದೇಶದ ಮುಲ್ತೈನಲ್ಲಿ ಉಗಮವಾಗ್ತೈತಿ. ಈ ತಪತಿ ನದಿಗೆ ಸೂರ್ಯಪುತ್ರಿ ಅಂತ ಕೂಡ ಕರಿತೀವಿ. ಇದನ್ನ ಸೂರ್ಯನ ಮಗಳು ಅಂತ ಕೂಡ ಕರಿತೀವಿ. ಯಾಕೆ ಅಂತಂದಾಗ ಸೂರ್ಯದೇವನ ಆಶೀರ್ವಾದದಿಂದನೇ ಈ ನದಿ ಏನಾಗೈತಿ, ಉಗಮವಾಗೈತಿ. ಅದಕ್ಕೆ ಇದನ್ನ ಏನಂತ ಕರೀತಾರ ಅಂದ್ರೆ ಸೂರ್ಯಪುತ್ರಿ ಅಂತ ಕೂಡ ಇದನ್ನ ಕರೀತಾರ ಅಂತ ನಾವು ನೋಡ್ತೀವಿ. ಯಾವುದು ಅಂತಂದ್ರೆ ನರ್ಮದಾ ನದಿ ಅಂತ ನಾವು ಇದು ಯಾವುದು ತಪತಿ ನದಿ ಅಂತ ನೋಡ್ತೀವಿ. ಇನ್ನ ಈ ತಪತಿ ನದಿ ನೋಡ್ರಿ, ದಕ್ಷಿಣ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಎರಡನೇ ಉದ್ದ ನದಿ ಯಾವುದು ಅಂತಂದಾಗ ತಪತಿ ನದಿ. ಮೊದಲನೇದು ಯಾವುದು ಅಂತಂದಾಗ ನರ್ಮದಾ ನದಿ ಅಂತ ನಾವು ತಗೊಳ್ತೀವಿ. ಈ ರೀತಿ ತಪತಿ ನದಿ. ಇದಕ್ಕೂ ಕೂಡ ಎಲ್ಲ ಗೋಮೈ ಆಗಿರ್ಬೋದು, ಗಂಜಲ್ ಆಗಿರ್ಬೋದು, ಪಟ್ಕಿ ಆಗಿರ್ಬೋದು, ಕುರ್ಷಿ ಆಗಿರ್ಬೋದು, ಏನಂತಂದ್ರ ಉಪನದಿಗಳು ಅದಾವಂತ ಅದನ್ನ ನೋಡ್ತೀವಿ. ಈ ತಪತಿ ನದಿ ಎಲ್ಲಿ ಅಂತಂದ್ರ ಗುಜರಾತಿನ ಸೂರತ್ ಬಳಿ ಅಂತ ನಾವು ನೋಡ್ತೀವಿ. ಎಲ್ಲಿ ಅಂತಂದ್ರ ಗುಜರಾತಿನ ಸೂರತ್ ಬಳಿ ಏನಾಗ್ತೈತಿ ಇದು ಅಂತಂದ್ರೆ ಬಂಗಾಳ ಕೊಲ್ಲಿಯನ್ನು ಏನಾಗ್ತೈತಿ ಇದು ಸೇರ್ತೈತಿ ಅಂತ ನಾವು ನೋಡ್ತೀವಿ. ಇದು ಏನಂತಂದ್ರೆ ತಪತಿ ನದಿ. ಈಗ ನಾವು ನೋಡೋದು ಯಾವುದು ಅಂತಂದಾಗ ಮಹದಾಯಿ ನದಿ ಅಂತ ನಾವು ನೋಡೋಣ. ಮಹದಾಯಿ ನದಿ ನಮ್ಮ ಕರ್ನಾಟಕದಲ್ಲಿ ಏನಾಗ್ತೈತಿ ಅಂತಂದ್ರ ಉಗಮವಾಗ್ತೈತಿ ಅಂತ ನಾವು ನೋಡ್ತೀವಿ. ಮಹದಾಯಿ ನದಿ ಉಗಮವಾಗುವುದು ಎಲ್ಲಿ ಅಂತಂದಾಗ ಬೆಳಗಾವಿ ಜಿಲ್ಲೆ ಅಂತ ನಾವು ನೋಡ್ತೀವಿ. ಯಾವ ಜಿಲ್ಲೆ ಅಂತಂದಾಗ ಬೆಳಗಾವಿ ಅಂತ ನಾವು ನೋಡ್ತೀವಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕು ಅಂತ ನಾವು ನೋಡ್ತೀವಿ. ಇದು ಮಹದಾಯಿ ನದಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಡದ ದೇವಗಾಂವ್ ಅಂತ ನೋಡ್ತೀವಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಡದ ದೇವಗಾಂವ್ನಲ್ಲಿ ಯಾವ ನದಿ ಅಂದ್ರ ಮಹದಾಯಿ ನದಿ ಏನಾಗ್ತೈತಿ, ಉಗಮವಾಗ್ತೈತಿ. ಕರ್ನಾಟಕದಲ್ಲಿ ಇದನ್ನ ಮಹದಾಯಿ ಅಂತ ಕರೆದ್ರೆ ಇದನ್ನ ಗೋವಾದಲ್ಲಿ ಏನಂತ ಕರೀತಾರ ಅಂದ್ರ ಮಾಂಡವಿ ಅಂತ ಹೇಳಿ ಕರೀತಾರ ಅಂತ ನಾವು ನೋಡ್ತೀವಿ. ಈ ನದಿಯ ಒಟ್ಟು ಉದ್ದ ಎಷ್ಟು ಅಂತಂದಾಗ 77 ಕಿಲೋಮೀಟರ್ ಒಟ್ಟು ಉದ್ದ. ಕರ್ನಾಟಕದ ಎಷ್ಟು ಅಂತಂದಾಗ 29 ಕಿಲೋಮೀಟರ್ ಏನಾಗಿದೆ, ಇದು ಉದ್ದವಾಗಿದೆ ಅಂತ ನಾನು ನೋಡ್ತೀನಿ. ಇಲ್ಲಿಂದ ಇದು ಉಗಮವಾಗಿ ಏನಾಗ್ತೈತಿ ಅಂತಂದ್ರ ಗೋವಾದ ಮೂಲಕ ಹರಿದುಕೊಂಡು ಏನಂತಂದ್ರ ಇದು ಎಲ್ಲಿ ಅಂದ್ರೆ ಗೋವಾದ ಪಣಜಿ ಬಳಿ ಅಂತ ನಾನು ನೋಡ್ತೀವಿ. ಗೋವಾದ ಪಣಜಿ ಬಳಿ ಇದು ಎಲ್ಲಿ ಸೇರ್ತೈತಿ ಅಂದ್ರೆ ಅರಬ್ಬಿ ಸಮುದ್ರವನ್ನು ಸೇರ್ತೈತಿ. ಆ ಪಣಜಿ ಬಳಿ ಸಲೀಂ ಅಲಿ ಅಂತ ಒಂದು ಪಕ್ಷಿ ಧಾಮ ಕೂಡ ಏನಾಗ್ತೈತಿ ಅಂದ್ರ ನಿರ್ಮಾಣ ಮಾಡ್ತೈತಿ ಇದು ಅಂತ ನಾವು ನೋಡ್ತೀವಿ. ಯಾವುದು ಅಂದ್ರೆ ಮಹದಾಯಿ ನದಿ ಅಂತ ನಾವು ನೋಡ್ತೀವಿ. ಇನ್ನ ಈ ಮಹದಾಯಿ ನದಿಗೆ ಒಂದು ಜಲಪಾತ ಐತಿ. ಅದು ಯಾವುದು ಅಂದ್ರೆ ದೂದ್ ಸಾಗರ್. ಯಾವ ಸಾಗರ? ದೂದ್ ಸಾಗರ್ ಅಂತ ನಾವು ನೋಡ್ತೀವಿ. ಇದನ್ನ ಮೇಲೆ ಕ್ವಶನ್ ಮಾಡಿದ್ರು TSN ಅಲ್ಲಿ. ಏನಂದ್ರೆ ದೂದ್ ಸಾಗರ್ ಜಲಪಾತ ಈ ಕೆಳಗಿನ ಯಾವ ನದಿ ಇದೆ ಅಂತ ಕೇಳಿದ್ರು. ಅಲ್ಲಿ ಮಹದಾಯಿ ಅಂತ ಆಪ್ಷನ್ ನಲ್ಲಿ ಇರ್ಲಿಲ್ಲ. ಏನಂತಿತ್ತು? ಮಾಂಡವಿ ಅಂತ ಹೇಳಿ ಇತ್ತು. ಅಂದ್ರೆ ಗೋವಾದಲ್ಲಿ ಏನಂತ ಕರೀತಾರ? ಮಾಂಡವಿ. ಕರ್ನಾಟಕದಲ್ಲಿ ಏನಂತ ಕರೀತಾರ ಅಂದ್ರೆ ಮಹದಾಯಿ ಅಂತ ಹೇಳಿ ಕರೀತಾರ. 77 ಕಿಲೋಮೀಟರ್ ಒಟ್ಟು ಉದ್ದ. ಕರ್ನಾಟಕದಲ್ಲಿ ಎಷ್ಟು ಅಂದ್ರೆ 29 ಕಿಲೋಮೀಟರ್ ಏನಾಗಿದೆ, ಉದ್ದವಾಗಿದೆ ಅಂತ ನಾವು ನೋಡ್ತೀವಿ. ಇದು ಅಲ್ಲಿ ಮುಂದೆ ಏನಾಗ್ತೈತಿ ಅಂದ್ರೆ ಗೋವಾದ ಮೂಲಕ ಹರಿದುಕೊಂಡು ಪಣಜಿ ಬಳಿ ಏನಾಗ್ತೈತಿ ಅಂದ್ರೆ ಅರಬ್ಬಿ ಸಮುದ್ರವನ್ನು ಸೇರ್ತೈತಿ. ಇದಕ್ಕೆ ಏನಂದ್ರೆ ಒಂದು ಜಲಪಾತ ಇದು ಯಾವುದು? ದೂದ್ ಸಾಗರ್. ದೂದ್ ಸಾಗರ್ ಅಂತೇಳಿ ಯಾಕೆ ಅಂದ್ರ ಅಂತಂದ್ರ ಹಾಲಿನ ನೊರೆಗತ್ತೆ. ಇದ್ರ ನೀರ್ ಮೇಲೆ ಬಿದ್ದಾಗ ಏನಾಗ್ತೈತಿ, ಫುಲ್ ಹಾಲಿನ ಬಿಳುಪಾದ ನೊರೆಗತ್ತೆ ಕಾಣಿಸ್ತೈತಿ. ದೂದ್ ಅಂದ್ರೆ ಹಾಲು ಅಂತ ನಾವು ನೋಡ್ತೀವಿ. ಆ ರೀತಿ ಅದಕ್ಕೆ ಇದಕ್ಕೆ ಏನಂತ ಕರೀತಾರ ಅಂದ್ರೆ ದೂದ್ ಸಾಗರ್ ಅಂತೇಳಿ ಕರೀತಾರೆ. ಇನ್ನ ಇದಕ್ಕೆ ಮಹದಾಯಿ ನದಿಗೆ 2 ನಾಲಗಳಂತೂ ಕರಿತೀವಿ, 2 ಉಪನದಿಗಳಂತೂ ಕರಿತೀವಿ. ಅದು ಯಾವುದು ಅಂದ್ರೆ ಕಳಸಾ ಮತ್ತು ಬಂಡೂರಿ ಅಂತ ನಾವು ನೋಡ್ತೀವಿ. ಯಾವುದು? ಕಳಸಾ ಮತ್ತು ಯಾವ್ದಂದ್ರೆ ಬಂಡೂರಿ ಅಂತ ನಾವು ನೋಡ್ತೀವಿ. ಈ ಎರಡಕ್ಕೆ ಏನೈತಿ ಅಂತಂದ್ರೆ ಕರ್ನಾಟಕ ಮತ್ತು ಗೋವಾದ ನಡುವೆ ಏನೈತಿ ಅಂದ್ರೆ ವಿವಾದ ಐತಿ ಅಂತ ನೋಡ್ತೀವಿ. ಕಳಸಾ ಮತ್ತು ಬಂಡೂರಿ ಅಂತ ನಾವು ನೋಡ್ತೀವಿ. ಯಾಕೆ ವಿವಾದ ಮಾಡ್ತಾ ಇದೆ ಗೋವಾ ಅಂತ ನೋಡಿದಾಗ ಈ ನದಿಗಳು ಯಾಕೆ ವಿವಾದ ಮಾಡ್ತಾ ಇದೆ? ಪದೇ ಪದೇ ಕ್ವಶನ್ ಕೇಳ್ತಾನೆ. ಟೋಟಲ್ ಮಹದಾಯಿ ನದಿಯ ವಿವಾದ ಅಂತ ಬಂದಾಗ 3 ರಾಜ್ಯಗಳಲ್ಲಿ ತಗೋತೀವಿ. ಎಲ್ಲಿ ಅಂತಂದಾಗ
ಕರ್ನಾಟಕ, ಆಮೇಲೆ ಗೋವಾ ಮತ್ತು ಮಹಾರಾಷ್ಟ್ರ ಅಂತ ತಗೋತೀವಿ. ಆದ್ರೆ ಬರೀ ಕಳಸಾ ಬಂಡೂರಿಗೆ ಅಂತ ಬಂದಾಗ ಕರ್ನಾಟಕ ಮತ್ತು ಏನಂತಂದ್ರೆ ಗೋವಾ ಅಂತ ನಾವು ತಗೋತೀವಿ. ಇದಕ್ಕೆ ಮಾತ್ರ ನಮ್ಮ ವಿವಾದ ಐತಿ. ಯಾಕೆ ವಿವಾದ ಮಾಡ್ತಾ ಇದೆ ಅಂತಂದ್ರ ಈ ನದಿಗಳ ನೀರನ್ನ ನಾವು ಯಾವ ನದಿಗೆ ಜೋಡಣೆ ಮಾಡಬೇಕಿದೆ ಅಂದ್ರೆ ಮಲಪ್ರಭಾ ನದಿಗೆ ಜೋಡಣೆ ಮಾಡಿ 4 ಕರ್ನಾಟಕದ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂತ ಯೋಜನೆ ಆಗಿದೆ. ನಾವು ಕೇಳ್ತಾ ಇರೋದು ಬರೀ ಎಷ್ಟು ಅಂತಂದ್ರೆ 7.56 TMC ಏನಂತಂದ್ರೆ ನೀರನ್ನು ಕೇಳ್ತಾ ಇದ್ದೀವಿ. ಆದ್ರೆ ಗೋವಾ ಏನ್ ಮಾಡ್ತಾ ಇದೆ, ಇದಕ್ಕ ತಕರಾರು ಮಾಡ್ತಾ ಇದೆ ಅಂತ ನೋಡ್ತೇವೆ. ಗೋವಾ ಯಾಕೆ ತಕರಾರು ಮಾಡ್ತಾ ಇದೆ ಅಂತಂದ್ರೆ ಅಲ್ಲಿ ಪೋರ್ಟ್ಗಳನ್ನ ಹಡಗುಗಳನ್ನ ನಿಲ್ಲಿಸ್ಲಿಕ್ಕೆ ಅದಕ್ಕ ನೀರ್ ಬೇಕಾಗೈತಿ. ಕೃತಕವಾದಂತ ಬಂದರುಗಳನ್ನ ಕಟ್ಟಿರ್ತಾರ. ಇನ್ನ ಏನಂದ್ರ ಮೀನುಗಾರಿಕೆ, ನಾವು ಸಾಗರಿಕ ಮೀನುಗಳು, ಒಳನಾಡಿನ ಮೀನುಗಳು, ಸಿಹಿ ನೀರಿನ ಮೀನುಗಳು ಅಂತ ವಿಭಾಗ ಮಾಡ್ತೀವಿ. ಅದಕ್ಕೆ ನದಿ ನೀರನ್ನಾಗ ಸಿಹಿ ಇರ್ತೈತಿ. ಆ ಸಿಹಿ ನೀರಿನ ಮೀನುಗಾರಿಕೆ ಮಾಡ್ಬೇಕು. ಇದಕ್ಕೋಸ್ಕರ ಗೋವಾ ಏನ್ ಮಾಡ್ತಾ ಇದೆ, ಕರ್ನಾಟಕಕ್ಕೆ ನೀರು ಕೊಡ್ಲಿಕ್ಕೆ ತಕರಾರು ಮಾಡ್ತಾ ಇದೆ ಅಂತ ನೋಡ್ತೇವೆ. ಇದ್ರ ಮ್ಯಾಲ ನಿಮ್ಮ ಕ್ವಶನ್ ಏನ್ ಮಾಡ್ತಾರಂದ್ರೆ ಕಳಸಾ ಬಂಡೂರಿ ನೀರನ್ನ ಕರ್ನಾಟಕದ ಯಾವ ನದಿಗೆ ಜೋಡಣೆ ಮಾಡಬೇಕು ಅಂತೇಳಿ ಒಂದು ಯೋಜನೆ ಹಾಕೊಂಡಿದ್ದಾರೆ ಅಂತಂದ್ರೆ ಯಾವ ನದಿ ತಗೋಬೇಕು, ಮಲಪ್ರಭಾ ನದಿ. ಅವ ಘಟಪ್ರಭಾ, ಕೃಷ್ಣ ಹಿಂಗ್ ಕ್ವಶನ್ ಮಾಡ್ತಾನ. ಯಾವ ನದಿ ಅಂದ್ರೆ ಮಲಪ್ರಭಾ ನದಿಗೆ. 4 ಜಿಲ್ಲೆಗಳಿಗೆ ಯಾವುದು ಅಂದಾಗ ಒಂದು ಬೆಳಗಾವಿ ಜಿಲ್ಲೆ ಅಂತ ನೋಡ್ತೀವಿ, ಹುಬ್ಳಿ ಧಾರವಾಡ ಅಂತ ನೋಡ್ತೀವಿ, ಗದಗ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಕುಡಿಯುವ ನೀರನ್ನು ಒದಗಿಸುವಂತ ಯೋಜನೆ. ನಾವು ಬರೀ 7.56 TMC ನೀರನ್ನ ಕೇಳ್ತಾ ಇದೀವಿ. ಅದಕ್ಕೆ ಗೋವಾ ಏನ್ ಮಾಡ್ತಾ ಇದೆ, ತಕರಾರು ಮಾಡ್ತಾ ಇದೆ ಅಂತ ನಾವು ನೋಡ್ತೀವಿ. ಇದು ಏನು ಅಂತಂದಾಗ ಒಂದು ಮಹದಾಯಿ ನದಿ ಬಗ್ಗೆ ಇದ್ದಂತ ಮಾಹಿತಿ ಅಂತ ನಾವು ನೋಡ್ತೀವಿ. ಇನ್ನ ನಂತರಿ ಬರೋದ ನದಿ ಅಂತಂದ್ರೆ ಲಾಸ್ಟ್ ನಮಗೆ ಈ ಕಡೆ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಪೆರಿಯಾರ್ ನದಿ ಅಂತ ನಾವು ನೋಡ್ತೀವಿ. ಯಾವ ನದಿ, ಪೆರಿಯಾರ್ ಅಂತ ನಾವು ನೋಡ್ತೀವಿ. ಪೆರಿಯಾರ್ ನದಿ ಎಲ್ಲಿ ಉಗಮವಾಗ್ತೈತಿ ಇದು ಅಂತಂದ್ರೆ ಕೇರಳದಲ್ಲಿ ಅಂತ ನಾವು ನೋಡ್ತೀವಿ. ಕೇರಳದ ಪೆರಿಯಾರ್ ಸರೋವರದಲ್ಲಿನೇ ಇದು ಏನಾಗ್ತೈತಿ ಅಂದ್ರೆ ಉಗಮವಾಗ್ತೈತಿ. ಪೆರಿಯಾರ್ ಸರೋವರದಲ್ಲಿ ಉಗಮವಾಗ್ತೈತಿ. ಕೇರಳದ ಅತಿ ಉದ್ದವಾದ ನದಿ ಯಾವುದಂದ್ರ ಇದೇ ಯಾವುದು, ಪೆರಿಯಾರ್. ಪೆರಿಯಾರ್ ಏನೇ ಬರಲಿ ನಿಮಗೆ ಪೆರಿಯಾರ್ ಅಂತ ಪದ ಬಂತು ಅಂದ್ರೆ ಸೀದಾ ನಾವು ಎಲ್ಲಿ ಅಂದ್ರೆ ಕೇರಳಕ್ಕೆ ಹೋಗ್ಬೇಕು. ಅಂದ್ರೆ ಪೆರಿಯಾರ್ ನದಿ ಆಗಿರ್ಬೋದು, ಪೆರಿಯಾರ್ ಅಣೆಕಟ್ಟು ಆಗಿರ್ಬೋದು, ಪೆರಿಯಾರ್ ಟೈಗರ್ ರಿಸರ್ವ್ ಆಗಿರ್ಬೋದು, ಎಲ್ಲನೂ ಕೂಡ ಪೆರಿಯಾರ್ ಅಂತ ಪದ ಅಂತ ನಾವು ನೋಡ್ತೀವಿ. ಪೆರಿಯಾರ್ ಸರೋವರದಲ್ಲಿ ಉಗಮವಾಗ್ತೈತಿ. ಇದು ಕೇರಳದ ಅತಿ ಉದ್ದವಾದ ಏನಂತಂದ್ರೆ ನದಿ ಆಗಿದೆ. 225 ಕಿಲೋಮೀಟರ್ ಏನಾಗಿದೆ, ಇದು ಉದ್ದವಾಗಿದೆ ಅಂತ ನೋಡ್ತೀವಿ. ಪೆರಿಯಾರ್ ನದಿ ಅಂತ ನೋಡ್ತೀವಿ. ಇನ್ನ ಇದು ಎಲ್ಲಿ ಅಂತಂದಾಗ ಈ ಕೇರಳದಲ್ಲಿ ಹರಿದುಕೊಂಡು ಶಿವಗಿರಿ ಅಂತೇಳಿ ಅರಣ್ಯ ಐತಿ. ಆ ಶಿವಗಿರಿ ಅರಣ್ಯ ಪ್ರದೇಶದಲ್ಲಿ ಜಲಾನಯನ ಪ್ರದೇಶವನ್ನು ನಿರ್ಮಾಣ ಮಾಡುತ್ತಾ ಇದು ಕೇರಳದ ಎರ್ನಾಕುಲಂ ಅಂತ ನಾವು ನೋಡ್ತೀವಿ. ಕೇರಳದ ಯಾವ್ದಂದ್ರೆ ಎರ್ನಾಕುಲಂ ಅಂತ ನೋಡ್ತೀವಿ. ಆ ಎರ್ನಾಕುಲಂ ಬಳಿ ಬಂದಿದ್ವಿ ಏನಂತಂದ್ರೆ ಅರಬ್ಬಿ ಸಮುದ್ರವನ್ನು ಏನಾಗ್ತೈತಿ, ಸೇರ್ತೈತಿ ಅಂತ ನಾವು ನೋಡ್ತೀವಿ. ಯಾವ್ದು ನದಿ ಅಂತಂದ್ರೆ ಇದೇ ಯಾವ್ದು, ಪೆರಿಯಾರ್ ನದಿ ಅಂತ ನಾವು ನೋಡ್ತೀವಿ. ಇನ್ನ ಒಂದು ಕ್ವಶನ್ ಮಾಡಿದ್ರು 2018ನಲ್ಲಿ ಸಿವಿಲ್ PC ನಲ್ಲಿ ಒಂದು ಕ್ವಶನ್ ಮಾಡಿದ್ರು. ಏನಂತಂದ್ರೆ ಪ್ರತಿ ವರ್ಷ ಓಣಂ ಹಬ್ಬದ ನಿಮಿತ್ತ ಅಂದ್ರೆ ಯಾವ ಹಬ್ಬದ ನಿಮಿತ್ತ ದೋಣಿ ಸ್ಪರ್ಧೆ ನಡೆಸಲಾಗುತ್ತದೆ ಅಂತೇಳಿ ಕ್ವಶನ್ ಮಾಡಿದ್ರು. ಯಾವ ಹಬ್ಬದ ನಿಮಿತ್ತ ಅಂದ್ರೆ ಓಣಂ ಹಬ್ಬ ಅಂತ ನಾನು ನೋಡ್ತೀನಿ. ಕ್ವಶನ್ ಇಲ್ಲಿವರೆಗೆ ಇದೇ ಮಾಡಿದಲ್ಲ. ಯಾವ ಹಬ್ಬದ ನಿಮಿತ್ತ ದೋಣಿ ಸ್ಪರ್ಧೆ ನಡೆಸಲಾಗುತ್ತದೆ, ಓಣಂ. ಓಣಂ ಹಬ್ಬ ಎಲ್ಲಿ ಆಚರಿಸುತ್ತಾರೆ ಅಂದ್ರೆ ಕೇರಳದಲ್ಲಿ. ಇದೇ ಕ್ವಶನ್ ಅಲ್ಲಿ ಮಾಡಿದಾನ. ಮುಂದೊಂದಿನ ಹಿಂಗೂ ಮಾಡ್ಬೋದಲ್ಲ ಮುಂದಕ್ಕೆ ಹೋಗಿ. ಹಾಗಾದ್ರೆ ಕೇರಳದ ಯಾವ ನದಿಯಲ್ಲಿ ದೋಣಿ ಸ್ಪರ್ಧೆ ನಡೀತೈತೆ ಅಂದ್ರೆ ಪಂಬಂ ನದಿ ಅಂತ ನಾವು ನೋಡ್ತೀವಿ. ಯಾವ ನದಿ, ಪಂಬಂ ಅಂತ ನಾವು ನೋಡ್ತೀವಿ. ಈ ನದಿನಲ್ಲಿನೇ ಏನಂತಂದ್ರ ದೋಣಿ ಸ್ಪರ್ಧೆ ಪ್ರತಿ ವರ್ಷ ಏನಾಗ್ತೈತಿ, ನಡೀತೈತಿ ಅಂತ ನಾವು ನೋಡ್ತೀವಿ. ಇವು ಇಷ್ಟು ಏನು ಅಂತಂದ್ರೆ ದಕ್ಷಿಣ ಭಾರತದ ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತ ನೋಡ್ತೀವಿ. ಅಂದ್ರೆ ಲುನಿ ಆಗಿರ್ಬೋದು, ಆಮೇಲೆ ಸಬರ್ಮತಿ ಆಗಿರ್ಬೋದು, ನರ್ಮದಾ, ಆಮೇಲೆ ತಪತಿ, ಮಹದಾಯಿ, ಆಮೇಲೆ ಯಾವ್ದಂದ್ರೆ ಪೆರಿಯಾರ್. ಇವಿಷ್ಟು ಏನಂತಂದ್ರೆ ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತ ನಾವು ನೋಡ್ತೀವಿ. ಈಗ ನೋಡೋಣ ಪೂರ್ವಕ್ಕೆ ಹರಿಯುವ ನದಿಗಳು ಯಾವುವು ಅಂತ ನಾವು ನೋಡೋಣ. ಈ ಪೂರ್ವಕ್ಕೆ ಹರಿಯುವ ನದಿಗಳಲ್ಲಿ MS ಪಾಟೀಲ್ ಸರ್ 2 ನದಿಗಳನ್ನ ತಗೊಂಡ್ಬಿಟ್ಟಿದ್ದಾರೆ. ಕೃಷ್ಣ ಮತ್ತು ಯಾವುದಂದ್ರೆ ಕಾವೇರಿ. ಮೇನ್ ಮುಖ್ಯ ನದಿಗಳು ಅವುದವ. ಅಲ್ಲಿ ಡಬಲ್ ಇದು ಆಗ್ತೈತೆ ಒಂದು. ಅಲ್ಲಿ ಆಲ್ರೆಡಿ ಅವ್ರು ಹೇಳ್ಬಿಟ್ಟಿದ್ದಾರೆ. ನಾನ್ ಬರೀ 3 ನದಿಗಳನ್ನ ಅಷ್ಟೇ ತಗೊಳ್ತೀನಿ. ಒಂದು ಯಾವುದು ಅಂದ್ರೆ ಮಹಾನದಿ ಒಂದು ತಗೊಳ್ತೀನಿ, ಆಮೇಲೆ ಯಾವುದಂದ್ರೆ ದಾಮೋದರ ಒಂದು ತಗೊಳ್ತೀನಿ, ಇನ್ನೊಂದು ಯಾವುದು ಅಂತಂದ್ರೆ ಈ ಕಣ್ಣೀರಿನ ನದಿಗಳು ಅಂತ ಅದನ್ನ ಬರ್ತೀನಿ ಬಿಹಾರ. ಕೋಸಿ ಆಲ್ರೆಡಿ ಹೇಳಿದ್ದೇವೆ ನಾವು ಅದನ್ನ. ಇಲ್ಲಿ ಬರೋದು ಯಾವುದಂದ್ರೆ ಒಂದು ಮಹಾನದಿ ಅಂತ ನೋಡೋಣ, ಇನ್ನೊಂದು ಯಾವುದಂದ್ರೆ ದಾಮೋದರ ನದಿ ಅಂತ ನೋಡೋಣ, ಇನ್ನೊಂದು ಯಾವುದಂದ್ರೆ ಗೋದಾವರಿ ನದಿ ಅಂತ ನೋಡೋಣ. ಈ 3 ನದಿಗಳು ಮುಖ್ಯ ಇದೆ.
ದಕ್ಷಿಣ ಭಾರತದ ಪೂರ್ವಕ್ಕೆ ಹರಿಯುವ ನದಿಗಳು ಹೌದು, ಇದು 3 ನದಿಗಳಿಗೆ ಹೇಳಿ ಮತ್ತೊಂದು ಸ್ವಲ್ಪ ಆಣೆಕಟ್ಟುಗಳು ಸ್ವಲ್ಪ ಇರ್ತದೆ ಜಾಸ್ತಿ ಇಲ್ಲಿ ದಕ್ಷಿಣ ಭಾರತದ ಅಂತ ನಾವು ನೋಡ್ತೀವಿ. ಪೂರ್ವಕ್ಕೆ ಹರಿಯುವ ನದಿಗಳನ್ನ ನಾವು 3 ನದಿಗಳನ್ನ ತಗೋತೀವಿ. ಅದರಲ್ಲಿ ಫಸ್ಟ್ ತಗೋತೀವಿ ಯಾವುದು ಅಂತಂದಾಗ ದೊಡ್ಡ ನದಿ ಯಾವುದು ನಮ್ದು ಅಂತಂದಾಗ ಗೋದಾವರಿ ನದಿ ಅಂತ ನೋಡ್ತೀವಿ. ಯಾವುದು? ಗೋದಾವರಿ. ಗೋದಾವರಿ ಗೋದಾವರಿ ನದಿ ಇದು ಎಲ್ಲಿ ಉಗಮವಾಗ್ತೈತಿ ಅಂದ್ರ ಮಹಾರಾಷ್ಟ್ರದಲ್ಲಿನ ನಾಸಿಕ್ ಜಿಲ್ಲೆ ಅಂತ ನಾವು ನೋಡ್ತೀವಿ. ಯಾವುದು? ನಾಸಿಕ್ ಜಿಲ್ಲೆ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕ ಅಂತ ನಾವು ನೋಡ್ತೀವಿ. ಆ ತ್ರಯಂಬಕ ಎಂಬಲ್ಲಿ ಯಾವ ನದಿ ಉಗಮ ಆಗ್ತೈತಿ ಅಂದ್ರ ಗೋದಾವರಿ ನದಿ ಏನಾಗ್ತೈತಿ ಉಗಮವಾಗ್ತೈತಿ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕ ಎಂಬಲ್ಲಿ ಗೋದಾವರಿ ನದಿ ಏನಾಗ್ತೈತಿ ಉಗಮವಾಗ್ತೈತಿ. ಇದು ಮಹಾರಾಷ್ಟ್ರ, ಆಮೇಲೆ ಈ ಕಡೆ ಅಂತಂದ್ರೆ ಛತ್ತೀಸ್ಗಢ, ಈ ಕಡೆ ಎಲ್ಲ ಹರಿದುಕೊಂಡು ಕೆಳಗೆ ಅಂತಂದ್ರೆ ತೆಲಂಗಾಣದ ಮೂಲಕ ಬಂದು ಇದು ಆಂಧ್ರ ಪ್ರದೇಶದ ಯಾವುದು ಅಂದ್ರೆ ಕಾಕಿನಾಡ್ ಅಂತ ನಾವು ನೋಡ್ತೇವೆ. ಆಂಧ್ರ ಪ್ರದೇಶದ ಕಾಕಿನಾಡ್ ಬಳಿ ಇದು ಎಲ್ಲಿ ಸೇರ್ತೈತಿ ಅಂತಂದ್ರೆ ಬಂಗಾಳ ಕೊಲ್ಲಿ ಅಂತ ನಾವು ನೋಡ್ತೇವೆ. ಬಂಗಾಳ ಕೊಲ್ಲಿ. ನಿಮ್ಮ ಕ್ವಶನ್ ಏನ್ ಮಾಡ್ತಾರೆ ಇದ್ರ ಮೇಲೆ ಬಹಳ ಸರ್ತಿ ಕ್ವಶನ್ ಮಾಡ್ತಾ ಇದ್ದಾರೆ ಏನಂತಂದ್ರೆ ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಿದಾರ. ಗೋದಾವರಿ ಅಂತ ನೋಡ್ತೀವಿ. ಮೊನ್ನೆ ಟಿಸಿನ ಕೇಳಿದ್ರಿ ಅಂತ ಪರ್ಯಾಯ ಪ್ರಸ್ಥ ಭೂಮಿಯ ಅತಿ ಉದ್ದ ನದಿ ಯಾವುದು ಅಂತ ಕೇಳಿದಾರ. ಯಾವುದು ಅಂತಂದ್ರೆ ಗೋದಾವರಿ. ನಿಮಗ ದಕ್ಷಿಣ ಭಾರತದ ಉದ್ದವಾದ ನದಿ ಅಂದ್ರೂ ಗೋದಾವರಿ, ದಕ್ಷಿಣ ಭಾರತದ ದೊಡ್ಡ ನದಿ ಅಂದ್ರೂ ಗೋದಾವರಿ, ಪರ್ಯಾಯ ಪ್ರಸ್ಥ ಭೂಮಿಯ ನದಿ ಅಂದ್ರೂ ಗೋದಾವರಿ. ಟೋಟಲ್ ದಕ್ಷಿಣ ಭಾರತದಲ್ಲಿ ಪಶ್ಚಿಮಕ್ಕೆ ಪೂರ್ವಕ್ಕೆ ಹರಿಯುವ ನದಿಗಳಲ್ಲಿಯೇ ಉದ್ದವಾದ ನದಿ ಅನ್ನೋದು ಯಾವ್ದು ತಗೋಬೇಕು? ಗೋದಾವರಿ. 3 ಪದ ಅದನ್ನೇ ಬಳಸಿದ್ ನಾವು ಸುತ್ತಮುತ್ತ ಸ್ವಲ್ಪ ಅಂತ ನಾವು ನೋಡ್ತೀವಿ. ಇದರ ಒಟ್ಟು ಉದ್ದ ಎಷ್ಟೈತಿ ಅಂತಂದಾಗ 1465 ಕಿಲೋಮೀಟರ್. 1465 ಕಿಲೋಮೀಟರ್ ಏನಾಗಿದೆ ಉದ್ದವಾಗಿದೆ ಗೋದಾವರಿ ನದಿ ಅಂತ ನಾವು ನೋಡ್ತೀವಿ. ಇನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಇದನ್ನ ವೃದ್ಧ ನದಿ ಅಂತ ಹೇಳಿ ಕರಿತೇವೆ. ಇದು ಕ್ವಶನ್ ಬಾಸತಿ ಕೇಳಿದಾನ. ವೃದ್ಧ ನದಿ ಅಂತ ಹೇಳಿ ಕರಿತೇವೆ. ವೃದ್ಧ ಅಂದ್ರೆ ಏನು ಅಂದ್ರೆ ವಯಸ್ಸಾದ ಅಂತ ನಾವು ನೋಡ್ತೀವಿ. ಇದನ್ನ ವೃದ್ಧ ನದಿ ಅಂತ ಕರಿತೀವಿ ಅಥವಾ ಇದನ್ನ ವೃದ್ಧ ಗಂಗೆ ಅಂತ ಕೂಡ ಕರಿತೀವಿ. ದಕ್ಷಿಣ ಗಂಗೆ ಅಂದ್ರೆ ಕಾವೇರಿ ನದಿ ಕರಿತೀವಿ. ವೃದ್ಧ ಗಂಗೆ ಅಥವಾ ವೃದ್ಧ ನದಿ ಅಂತ ನಾವು ಎದಕ್ಕೆ ಕರಿತೀವಿ ಅಂತಂದ್ರೆ ವೃದ್ಧ ಎಂಬ ಪದ ಬಂತು ಅಂದ್ರೆ ನಾವು ಸೀದಾ ಯಾವ ನದಿ ಅಂತ ತಗೋಬೇಕು ನಾವು ಅಂದ್ರೆ ಗೋದಾವರಿ ನದಿ ಅಂತ ನೋಡ್ತೀವಿ. ದಕ್ಷಿಣ ಭಾರತದಾಗಿರ್ಬೋದು, ಪರ್ಯಾಯ ಪ್ರಸ್ಥ ಭೂಮಿಯದಾಗಿರ್ಬೋದು ಅಥವಾ ದಕ್ಷಿಣ ಭಾರತದ ಪೂರ್ವಕ್ಕೆ ಹರಿಯುವ ನದಿಗಳಲ್ಲಿ ಉದ್ದ ನದಿ ಯಾವುದು ಅಂದ್ರೆ ಗೋದಾವರಿ ನದಿ ಅಂತ ನೋಡ್ತೀವಿ. 1465 ಕಿಲೋಮೀಟರ್ ಉದ್ದ. ಇದನ್ನ ಏನಂತಂದ್ರೆ ವೃದ್ಧ ನದಿ, ವೃದ್ಧ ಗಂಗೆ ಅಂತ ಕೂಡ ಕರೀತಾರ. ಇದು ಮುಂದೆ ಆಂಧ್ರ ಪ್ರದೇಶದ ಕಾಕಿನಾಡ ಬಳಿ ಏನಾಗ್ತೈತಿ ಅಂದ್ರೆ ಬಂಗಾಳ ಕೊಲ್ಲಿಯನ್ನು ಏನಾಗ್ತೈತಿ ಸೇರ್ತೈತಿ ಅಂತ ನಾವು ನೋಡ್ತೇವೆ. ಇನ್ನ ಈ ನದಿದು ಒಂದು ಜಲಪಾತ ಇದ್ದದ್ದು ಯಾವುದು ಅಂದ್ರೆ ದೂದ್ಮಾ ಅಂತ ನಾವು ನೋಡ್ತೇವೆ. ಇದನ್ನ 2016 17 ಸಿ ಬುಕ್ನಾಗ ಕೇಳಿದಾನ. ದೂದ್ಮಾ ಜಲಪಾತ ಯಾವ ನದಿಗೆ ಐತಿ ಅಂತ ಹೇಳಿ ಕೇಳಿದಾರ. ಅದು ಯಾವುದು ಅಂತಂದಾಗ ಗೋದಾವರಿ ನದಿಗೆ ಅಂತ ನಾವು ನೋಡ್ತೀವಿ. ಇದು ಎಲ್ಲಿ ಅಂದ್ರೆ ಆಂಧ್ರ ಪ್ರದೇಶದಲ್ಲಿನ ಕರ್ನೂಲಿನ ಅನಂತಪುರ ಜಿಲ್ಲೆನಲ್ಲಿ ಮಾತ್ರ ಆಂಧ್ರ ಪ್ರದೇಶದಲ್ಲಿ ಈ ಜಲಪಾತ ನಮಗ ಕಂಡು ಬರ್ತೈತಿ. ಯಾವುದು ಅಂತಂದ್ರೆ ದೂದ್ಮಾ ಅಂತ ನಾವು ನೋಡ್ತೀವಿ. ಇನ್ನ ಈ ಒಂದು ಗೋದಾವರಿ ನದಿಗೆ ಏನಂತಂದ್ರೆ ಬಹಳಷ್ಟು ಒಂದು ಉಪನದಿಗಳದಾವ ಅಂತ ನಾವು ನೋಡ್ತೀವಿ. ವೇನಗಂಗಾ ಆಗಿರ್ಬೋದು, ಪೇನಗಂಗಾ ಆಗಿರ್ಬೋದು, ಆಮೇಲೆ ಪ್ರಾಣಹಿತ ಆಗಿರ್ಬೋದು, ಪೂರ್ಣ ಆಗಿರ್ಬೋದು, ಮಾಂಜ್ರಾ ಅಂತ ನಾವು ನೋಡ್ತೀವಿ. ಬಹಳ ಒಂದು ಫೇಮಸ್ ಅಂತಂದ್ರೆ ಯಾವುದು ಅಂತಂದ್ರೆ ಮಾಂಜ್ರಾ ಅಂತ ನಾವು ನೋಡ್ತೀವಿ. ಈ ಮಾಂಜ್ರಾ ನದಿಯ ದಂಡೆಯ ಮೇಲೆ ಅಂತ ನಾವು ನೋಡ್ತೀವಿ. ಮಾಂಜ್ರಾ ನದಿಯ ದಂಡೆಯ ಮೇಲೆ ಯಾವ ಒಂದು ಜಿಲ್ಲೆ ಸ್ಥಾಪನೆ ಆಗೈತಿ ಅಂದ್ರೆ ಬೀದರ್ ಜಿಲ್ಲೆ. ಕ್ವಶನ್ ಆಗೈತಿ ಅಂದ್ರೆ ಬೀದರ್ ಜಿಲ್ಲೆ ಇರೋದೇ ಯಾವ ನದಿಯ ದಂಡೆಯ ಮೇಲೆ ಅಂದ್ರೆ ಮಾಂಜ್ರಾ ನದಿ ಅಂತ ನಾವು ನೋಡ್ತೀವಿ. ವೇನಗಂಗಾ, ಪೇನಗಂಗಾ, ಪೂರ್ಣ, ಪ್ರಾಣಹಿತ, ಆಮೇಲೆ ಯಾವ್ದಂತಂದ್ರೆ ಮಾಂಜ್ರಾ ಅಂತ ನಾವು ನೋಡ್ತೀವಿ. ಇವೆಲ್ಲವೂ ಕೂಡ ಏನೊಂದು ಗೋದಾವರಿ ನದಿಯ ಉಪನದಿಗಳು ಅಂತ ನಾವು ನೋಡ್ತೀವಿ. ಇನ್ನ ಗೋದಾವರಿ ನದಿಯ ನಂತರದಲ್ಲಿ ಬರೋದು ಯಾವುದು ಅಂತಂದಾಗ ಮಹಾನದಿ ಅಂತ ನಾವು ನೋಡ್ತೀವಿ. ಯಾವ ನದಿ? ಮಹಾನದಿ ಅಂತ ನಾವು ನೋಡ್ತೀವಿ. ಮಹಾನದಿ ಉಗಮವಾಗುವುದು ಎಲ್ಲಿ ಅಂತಂದಾಗ ಇದು ಛತ್ತೀಸ್ಗಢ ಅಂತ ನಾವು ನೋಡ್ತೀವಿ. ಮಹಾನದಿ ಇದು ಎಲ್ಲಿ ಅಂತಂದಾಗ ಛತ್ತೀಸ್ಗಢದಲ್ಲಿನ ಎಲ್ಲಿ ಅಂದ್ರ ಸಿಂಹಾವ್ ಅಂತ ನಾವು ನೋಡ್ತೀವಿ. ಯಾವುದು? ಸಿಂಹಾವ್ ಅಂತ ನಾವು ನೋಡ್ತೀವಿ. ಅಂದ್ರೆ ಆ ಒಂದು ಛತ್ತೀಸ್ಗಢದಲ್ಲಿನ ಒಂದು ಸಿಂಹಾವ್ನಲ್ಲಿ ಏನಾಗ್ತೈತಿ ಅಂತಂದ್ರ ಈ ಒಂದು ನದಿ ಏನಾಗ್ತೈತಿ ಮಹಾನದಿ ಉಗಮವಾಗ್ತೈತಿ. ಈ ಮಹಾನದಿಯ ಒಟ್ಟು ಉದ್ದ 900 ಎಷ್ಟು ಅಂತಂದಾಗ
80 ಕಿಲೋಮೀಟರ್ ಏನಾಗಿದೆ ಉದ್ದವಾಗಿದೆ ಅಂತ ನಾವು ನೋಡ್ತೀವಿ. ಈ ಮಹಾನದಿಗೆ ನಾವು ಏನಂತಂದ್ರೆ ಬಿಹಾರಿನ ಏನಂತ ಕರಿತೀವಿ ಅಂದ್ರೆ ಕಣ್ಣೀರಿನ ನದಿ ಅಥವಾ ದುಃಖದ ನದಿ ಅಂತ ಕರಿತೀವಿ. ಯಾವ್ದಕ್ಕಂದ್ರೆ ಮಹಾನದಿಗೆ ಅಂತ ನೋಡ್ತೀವಿ. ಇದು ಛತ್ತೀಸ್ಗಢದ ಸಿಂಹಾವ್ನಲ್ಲಿ ಉಗಮವಾಗೈತಿ. 980 ಕಿಲೋಮೀಟರ್ ಉದ್ದವಾಗಿದೆ ಅಂತ ನೋಡ್ತೀವಿ. ಇದು ಛತ್ತೀಸ್ಗಢದಲ್ಲಿ ಹರಿದುಕೊಂಡು ಏನಂತಂದ್ರೆ ಒಡಿಸ್ಸಾದ ಕಟಕ್ ಬಳಿ ಅಂತ ನಾವು ನೋಡ್ತೀವಿ. ಒಡಿಸ್ಸಾದ ಕಟಕ್ ಬಳಿ ಇದು ಯಾವ ಒಂದು ಇದಕ್ಕೆ ಸೇರ್ತೈತಿ ಅಂತಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ಏನಾಗ್ತೈತಿ ಸೇರ್ತೈತಿ ಅಂತ ನಾವು ನೋಡ್ತೀವಿ. ಇದರ ಎರಡು ಉಪನದಿಗಳಂತಂದ್ರೆ ಒಂದು ಸುವರ್ಣ ರೇಖಾ, ಇನ್ನೊಂದು ಶಿವನಾಥ್ ಅಂತ ನಾವು ನೋಡ್ತೀವಿ. ಎರಡು ಉಪನದಿಗಳು ಅಂತ ನಾವು ನೋಡ್ತೀವಿ. ಇನ್ನ ಮಹಾನದಿಯ ನಂತರದಲ್ಲಿ ಬರುವಂತ ನದಿ ಯಾವುದು ಅಂತಂದ್ರೆ ದಾಮೋದರ ಅಂತ ನಾವು ನೋಡ್ತೀವಿ. ಯಾವ ನದಿ? ದಾಮೋದರ ಅಂತ ನಾವು ನೋಡ್ತೀವಿ. ದಾಮೋದರ ನದಿ ಎಲ್ಲಿ ಅಂತಂದಾಗ ಇಲ್ಲಿ ಜಾರ್ಖಂಡ್ ರಾಜ್ಯ ಅಂತ ನಾವು ನೋಡ್ತೀವಿ. ಜಾರ್ಖಂಡ್ ರಾಜ್ಯದಲ್ಲಿನ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ಥೋರಿ ಅಂತ ನಾವು ನೋಡ್ತೀವಿ. ಯಾವುದು? ಥೋರಿ ಅಂತ ನೋಡ್ತೀವಿ. ಆ ಥೋರಿ ಎಂಬಲ್ಲಿ ಏನಾಗ್ತೈತಿ ಅಂತಂದ್ರ ಈ ಒಂದು ದಾಮೋದರ ನದಿ ಏನಾಗ್ತೈತಿ ಉಗಮವಾಗ್ತೈತಿ. ಜಾರ್ಖಂಡ್ ರಾಜ್ಯ ಕೇಳಿದ್ರೆ ಜಾರ್ಖಂಡ್ ಅಂತ ನೋಡ್ತೀವಿ. ಪ್ರಸ್ಥಭೂಮಿ ಕೇಳಿದ್ರೆ ಛೋಟಾ ನಾಗ್ಪುರ್ ಅಂತ, ಪ್ಲೇಸ್ ಕೇಳಿದ್ರೆ ಯಾವ್ದಂದ್ರೆ ಥೋರಿ ಅಂತ ನೋಡ್ತೀವಿ. ಜಾರ್ಖಂಡ್ ರಾಜ್ಯದ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ಥೋರಿ, ಇದು ಕ್ವಶನ್ ಮಾಡಿದಾನ ಮ್ಯಾಥ್ಸ್ ಫಾಲೋವಿಂಗ್ ಮಾಡಿದಾನ. ಥೋರಿಯಲ್ಲಿ ಏನಂತಂದ್ರ ಇದು ದಾಮೋದರ ನದಿ ಏನಾಗ್ತೈತಿ ಉಗಮವಾಗ್ತೈತಿ ಅಂತ ನೋಡ್ತೀವಿ. ಈ ದಾಮೋದರ ನದಿಗೆ ನಾವು ಏನಂತಂದ್ರೆ ಪಶ್ಚಿಮ ಬಂಗಾಳದ ದುಃಖದ ನದಿ ಅಂತ ಕೇಳಿದ್ರೆ 4 ಸತಿ ಇದು ಕ್ವಶನ್ ಕೇಳಿದಾನ. ಇದನ್ನ ಪದೇ ಪದೇನು ಕೇಳ್ತಾ ಇರ್ತಾರ. ದುಃಖದ ನದಿ ಯಾವುದು ಬಂಗಾಳದಲ್ಲಿ ಕೇಳ್ತಾರ. ಪಶ್ಚಿಮ ಬಂಗಾಳದ ಯಾವ್ದಂದ್ರೆ ದಾಮೋದರ ನದಿ ಅಂತ ನಾವು ನೋಡ್ತೀವಿ. ಇನ್ನ ಇಲ್ಲಿಂದ ಹರಿದುಕೊಂಡು ಇದು ಮುಂದೆ ಪಶ್ಚಿಮ ಬಂಗಾಳದ ಮೂಲಕ ಏನಾಗ್ತೈತಿ ಅಂತಂದ್ರ ಬಂಗಾಳ ಕೊಲ್ಲಿಯಲ್ಲಿ ಏನಾಗ್ತೈತಿ ನದಿ ಸೇರ್ತೈತಿ ಅಂತ ನಾವು ನೋಡ್ತೀವಿ. ಇದಕ್ಕೆ 4 ಉಪನದಿಗಳು ಅಂತ ನಾವು ನೋಡ್ತೀವಿ. ಒಂದು ಕೋಲಾರ್ ಅಂತ ನಾವು ನೋಡ್ತೀವಿ, ಇನ್ನೊಂದು ಬರ್ಕಾರ್ ಅಂತ ನಾವು ನೋಡ್ತೀವಿ, ಆಮೇಲೆ ಶಿಲಾ ಘಾಟಿ ಮತ್ತು ಕಾಲಿ ಘಾಟಿ ಅಂತ ನೋಡ್ತೀವಿ. ಇವು ಇಷ್ಟು ಏನು ಅಂತಂದ್ರೆ ಒಂದು ಏನಂತಂದ್ರ ದಾಮೋದರ ನದಿದು ಉಪನದಿಗಳು ಅಂತ ನಾವು ನೋಡ್ತೀವಿ. ಇದು 2-3 ನದಿಗಳು ಮಾತ್ರ ನಾವು ಪೂರ್ವಕ್ಕೆ ಹರಿಯುವ ನದಿಗಳನ್ನು ತಗೊಂಡಿದ್ದೀನಿ. ಅಲ್ಲಿ ಕೃಷ್ಣ, ಕಾವೇರಿ, ತುಂಗಭದ್ರಾ ಅಂತಂದ್ರ ಆ ಕಡೆ ಏನಂದ್ರೆ ಪಾಟೀಲ್ ಸರ್ ಕೇಳ್ಬಿಟ್ಟಿದಾರ. ಇವು ಇಷ್ಟು ನದಿಗಳು. ಇನ್ನ ನದಿ ವಿವಾದದ ಮೇಲೆ ಕ್ವಶನ್ ಮಾಡ್ತಾರ ನಿಮಗ. ನದಿ ವಿವಾದದ ನಾನು ಆಲ್ರೆಡಿ ಒಂದು ಲಿಸ್ಟ್ ಅನ್ನೇ ಕೊಟ್ಬಿಟ್ಟಿದ್ದೀನಿ, ನಾನು ನೋಟ್ಸ್ ಅಲ್ಲಿ ಕೊಟ್ಬಿಟ್ಟಿದ್ದೀನಿ. ನದಿ ವಿವಾದ ಅಂತಂದ್ರ ಭಾರತದಾಗಿರ್ಬೋದು ಕರ್ನಾಟಕದ ಎಲ್ಲಾನು ಕೂಡಿಸಿ ನಾನು ಹೇಳ್ಬಿಟ್ಟಿದ್ದೀನಿ. ಲಿಟ್ಸ್ ಒಂದು ಬಸ್ಸುವಾಗ ನೋಟ್ಸ್ ನಲ್ಲಿ ನಾನು ಜೆರಾಕ್ಸ್ ನೋಟ್ಸ್ ಅಲ್ಲಿ ಕೊಟ್ಬಿಟ್ಟಿದ್ದೀನಿ. ಇಲ್ಲಿ ನದಿ ವಿವಾದ ಅಂದ್ರೆ ರಾಜ್ಯವಾರು ನಿಮಗೆ ಕೇಳ್ತಾರೆ. ಈ ಕಾವೇರಿ ನದಿ ವಿವಾದ ಅಂತ ಕೇಳಿದಾಗ ಎಷ್ಟು ರಾಜ್ಯಗಳಲ್ಲಿ ಐತಂದ್ರೆ 4 ರಾಜ್ಯಗಳಲ್ಲಿ. ಎಲ್ಲೆಲ್ಲಿ ಕಾವೇರಿ ನದಿ ಅಂತ ನೋಡಿದಾಗ ಇಲ್ಲಿ ನಮ್ದು ಯಾವ್ದಂದ್ರೆ ಕರ್ನಾಟಕ, ಆಮೇಲೆ ಯಾವ್ದು ಅಂತಂದ್ರೆ ಕೇರಳ, ಆಮೇಲೆ ಬರೋದು ಯಾವ್ದಂದ್ರೆ ಪುದುಚೇರಿ, ಆಮೇಲೆ ಯಾವ್ದಂದ್ರೆ ತಮಿಳುನಾಡು. ಪಾಂಡಿಚೇರಿ ಅಥವಾ ಅದನ್ನ ಪುದುಚೇರಿ ಅಂತ ಕರೀತಾರೆ. ಅಂದ್ರೆ ಕರ್ನಾಟಕ, ಕೇರಳ, ತಮಿಳುನಾಡು, ಪುದುಚೇರಿ ಯಾವ ನದಿಗಂದ್ರೆ ಕಾವೇರಿ ನದಿಗೆ ಅಂತ ನಾವು ನೋಡ್ತೀವಿ. ಕೃಷ್ಣಾ ನದಿ, ಕೃಷ್ಣಾ ನದಿ ಬಂದಾಗ 4 ಆಗ್ತಾವ. ಈಗ ಯಾವ್ದಂದ್ರೆ ತೆಲಂಗಾಣ ಅಂತ ಹೆಚ್ಚಾಯ್ತು, ಕರ್ನಾಟಕ ಮತ್ತೆ ಯಾವ್ದು ಮಹಾರಾಷ್ಟ್ರ, ಮತ್ತೆ ಯಾವ್ದು ಅಂತಂದಾಗ ಇಲ್ಲಿ ಆಂಧ್ರ ಪ್ರದೇಶ್, ಮತ್ತೆ ಯಾವ್ದು ತೆಲಂಗಾಣ ಅಂತ ನೋಡ್ತೀವಿ. ತುಂಗಭದ್ರಾ ನದಿ, ತುಂಗಭದ್ರಾ ನದಿಗೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ನಡುವೆ ಏನೈತಿ ಅಂದ್ರೆ ವಿವಾದ ಐತಿ ಅಂತ ನೋಡ್ತೀವಿ. ಮಹದಾಯಿ ನದಿ, ಮಹದಾಯಿ ನದಿ ಯಾವ್ದು ಅಂತಂದಾಗ ಕರ್ನಾಟಕ, ಗೋವಾ ಮತ್ತೆ ಯಾವ್ದಂದ್ರೆ ಮಹಾರಾಷ್ಟ್ರಕ್ಕೆ ಏನೈತಿ ವಿವಾದ ಐತಿ ಅಂತ ನೋಡ್ತೀವಿ. ಕಳಸಾ ಬಂಡೂರಿ ಅಂತ ಬಂತು ಅಂದ್ರೆ ಬರೀ 2, ಕರ್ನಾಟಕ ಮತ್ತು ಯಾವುದು ಅಂತಂದ್ರೆ ಗೋವಾ ಅಂತ ಬರ್ತೈತೆ. ಇನ್ನ ನರ್ಮದಾ ನದಿ ಅಂತ ನೋಡ್ತೀವಿ. ಆ ನರ್ಮದಾ ನದಿಗೂ ಕೂಡ ಎಲ್ಲಿ ಅಂತಂದ್ರೆ ಮಧ್ಯಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಮತ್ತೆ ಏನಂದ್ರೆ ಈ ಕಡೆ ರಾಜಸ್ಥಾನ್ ಈ ಕಡೆ ಕೂಡ ಏನಿದೆ ಅಂತಂದ್ರೆ ವಿವಾದ ಇದೆ ಅಂತ ನೋಡ್ತೀವಿ. ಇನ್ನ ನೆಕ್ಸ್ಟ್ ನಮ್ಗೆ ಯಮುನಾ ನದಿ ಅಂತ ನೋಡ್ತೀವಿ. ಯಮುನಾ ನದಿಗೂ ಕೂಡ ಅಲ್ಲಿ ರಾಜಸ್ಥಾನ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು ಅಂತ ನೋಡ್ತೀವಿ. ಅಲ್ಲಿ ಕೂಡ ನಮಗೆ ವಿವಾದ ಇದೆ ಅಂತ ನೋಡ್ತೀವಿ. ಇನ್ನ ಪೆರಿಯಾರ್ ನದಿ ಅಂತ ನೋಡ್ತೀವಿ. ಪೆರಿಯಾರ್ ನದಿ ಎಲ್ಲಿ ಅಂತಂದ್ರೆ ಕೇರಳ ಮತ್ತು ತಮಿಳುನಾಡು. ಪೆರಿಯಾರ್ ಆಣೆಕಟ್ಟು ಐತಿ. ಆ ಆಣೆಕಟ್ಟಿಗೂ ಕೂಡ ಯಾವ 2 ರಾಜ್ಯಗಳ ನಡುವೆ ವಿವಾದ ಇದೆ ಅಂತಂದ್ರೆ ಕೇರಳ ಮತ್ತು ತಮಿಳುನಾಡು. ನದಿಗೂ ಕೂಡ ಏನಂತಂದ್ರೆ ಕೇರಳ ಮತ್ತು ತಮಿಳುನಾಡು ಅಂತ ನೋಡ್ತೀವಿ. ಇನ್ನು ಅಂತಾರಾಷ್ಟ್ರೀಯ ನದಿ ವಿವಾದಗಳು ಅಂತೇಳಿ ಬರ್ತೈತಿ. ಆಗ್ಲೇ ನಾನು ಹೇಳಿದ್ದೆ ತೀಸ್ತಾ ನದಿ ಅಂತೇಳಿ. ತೀಸ್ತಾ ನದಿಗೆ ಯಾರ್ಯಾರ ನಡುವೆ ವಿವಾದ ಇದೆ ಅಂತಂದ್ರೆ ಭಾರತ ಮತ್ತು ಯಾವುದು ಅಂತಂದ್ರೆ ಬಾಂಗ್ಲಾದೇಶಕ್ಕೆ ಐತಿ. ಇನ್ನೊಂದು ನದಿ ಬರ್ತೈತಿ ಬರಾಕ್ ನದಿ ಅಂತ ಬರ್ತೈತಿ. ಆ ಬರಾಕ್ ನದಿ ಮಣಿಪುರದ ಜೀವ ನದಿ ಅಂತೇಳಿ ಕರಿತೀವಿ. ಆ ಬರಾಕ್ ನದಿಗೂ ಕೂಡ ಭಾರತ ಮತ್ತು ಬಾಂಗ್ಲಾ ನಡುವೆ ಏನೈತಿ ವಿವಾದ ಐತಿ ಅಂತ ನೋಡ್ತೀವಿ. ಇನ್ನ ಮತ್ತೊಂದು ಬರ್ತೈತಿ ಬ್ರಹ್ಮಪುತ್ರ ನದಿ ವಿವಾದ. ಅದು ಭಾರತ ಮತ್ತು ಚೀನಾ ನಡುವೆ ಏನೈತಿ ವಿವಾದ. ಇದನ್ನು ಕ್ವಶನ್ ಕೇಳೋಣ ಒಂದ್ಸತಿ. ಭಾರತ ಮತ್ತು ಚೀನಾ ನಡುವೆ ಕೆಳಗಿನ ಯಾವ ನದಿಗೆ ಒಂದು ವಿವಾದ ಇದೆ ಅಂತ ಕೇಳಿದ್ರು. ಅದು ಯಾವುದು ಅಂದಾಗ ಬ್ರಹ್ಮಪುತ್ರ ಅಂತ ನೋಡ್ತೀವಿ.
ಇನ್ನ ನೆಕ್ಸ್ಟ್ ಅಂತಂದಾಗ ಲಾಸ್ಟ್ ಒಂದು ನದಿ ಕೊಟ್ಟಿದ್ವಿ ನಮಗೆ ಜೀಲಂ ಮತ್ತು ಸಿಂಧು ನದಿ ಅಂತ ನೋಡ್ತೀವಿ. ಜೀಲಂ ಮತ್ತು ಸಿಂಧು ನದಿಗೆ ಎಲ್ಲಿ ವಿವಾದ ಐತಿ ಅಂತಂದಾಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಏನೈತಿ ವಿವಾದ ಐತಿ ಅಂತ ನೋಡ್ತೀವಿ. ಇದು ಇಷ್ಟು ಏನಂದ್ರೆ ನದಿ ಚಾಪ್ಟರ್ ನಮಗೆ ನೋಡ್ತೀವಿ. ಇನ್ನ ಆಣೆಕಟ್ಟುಗಳು ಅಂತೇಳಿ ನಮಗೆ ನೆಕ್ಸ್ಟ್ ಟಾಪಿಕ್ ಬರ್ತೈತಿ. ನಮ್ಮ ಈ ನದಿದು ಮುಗಿತ್ ನಮಗೆ ಒಂದ್ ಪಾರ್ಟ್ ಇತ್ತು. ಆಣೆಕಟ್ಟುಗಳು ಅಂತಂದಾಗ ಇಲ್ಲಿ ನಿಮ್ಮ ಆಣೆಕಟ್ಟಿನಾಗ ಆಲ್ರೆಡಿ ನಾನು ನೋಟ್ಸ್ ಕೊಟ್ಟಿದ್ದೀನಿ. ಇದರಲ್ಲಿ ಕ್ವಶನ್ ನಿಮ್ಗೆ ಹೆಂಗ್ ಬರ್ತೈತಿ ಎಕ್ಸಾಮ್ ನಾಗ ಯಾವ ರೀತಿ ಒಂದು ಕೀವರ್ಡ್ಸ್ ಕೀ ಪಾಯಿಂಟ್ಸ್ ನೀವು ಮಾಡ್ಕೋಬೇಕು ಆಣೆಕಟ್ಟಿನ ಮೇಲೆ ಅಂತಂದ್ರೆ ವಿವಿಧೋದ್ದೇಶ ನದಿ ಯೋಜನೆ ಅಂತೇಳಿ ನಾವು ಕರಿತೀವಿ ಅಥವಾ ಆಣೆಕಟ್ಟುಗಳನ್ನು ಕೂಡ ಕರಿತೀವಿ. ಇಲ್ಲಿ ವಿವಿಧೋದ್ದೇಶ ಅಂದ್ರ ಅದರ ಹೆಸರೇ ಸೂಚಿಸ್ತೈತಿ ಏನಂದ್ರ ವಿವಿಧ ಉದ್ದೇಶಗಳನ್ನ ಈಡೇರಿಸಲಿಕ್ಕೆ ಕಟ್ಟಿದಂತಹ ಒಂದು ಯೋಜನೆಗಳಿಗೆ ನಾವು ಆಣೆಕಟ್ಟುಗಳು ಅಥವಾ ವಿವಿಧೋದ್ದೇಶ ನದಿ ಯೋಜನೆ ಅಂತ ಕೂಡ ಕರಿತೀವಿ. ಯಾವ ಯಾವ ಉದ್ದೇಶಕ್ಕೋಸ್ಕರ ನಾವು ಆಣೆಕಟ್ಟುಗಳನ್ನ ಕಟ್ತೀವಿ ಅಂದ್ರ ಮೊದಲನೇದಾಗಿ ನೋಡ್ತೀವಿ ಕುಡಿಯಲು ನೀರು ಅಂತ ನೋಡ್ತೀವಿ, ಮತ್ತೆ ಕೃಷಿ ಅಂತ ನೋಡ್ತೀವಿ. ಯಾಕಂದ್ರೆ ನಮ್ ಕಡೆ ನದಿ ನೀರ್ ಏನಾಗ್ತೈತಿ ಅಂತಂದ್ರ ಹರಿದುಕೊಂಡು ಸಾಗರ ಮತ್ತು ಸಮುದ್ರವನ್ನು ಸೇರ್ಬಿಡ್ತಾವ. ಬೇಸಿಗೆ ಕಾಲದಲ್ಲಿ ನೀರ್ ಬೇಕು, ಅದನ್ನ ನಾವ್ ಏನ್ ಮಾಡ್ತೀವಿ ಆಣೆಕಟ್ಟುಗಳನ್ನ ಕಟ್ಟಿ ನೀರನ್ನ ಸಂಗ್ರಹ ಮಾಡಿ ಇಟ್ಕೋತೀವಲ್ಲ ಅದನ್ನ ಆಣೆಕಟ್ಟುಗಳು ಅಂತ ಹೇಳ್ತೀವಿ. ಒಂದು ಕುಡಿಯಲು ನೀರು, ಇನ್ನೊಂದೇನಾದ್ರು ಕೃಷಿ ಅಂತ ನೋಡ್ತೀವಿ. ಕೈಗಾರಿಕೆಗಳಿಗೆ ನೀರ್ ಬೇಕಾಗ್ತೈತಿ ಅಂತ ನೋಡ್ತೀವಿ. ಮೀನುಗಾರಿಕೆ ಮಾಡ್ತಾರ ಅಂದ್ರೆ ಈಗ ಸ್ವಲ್ಪ ಏನಾದ್ರೆ ಹಿನ್ನೀರಿತ್ತು ಗೌರ್ಮೆಂಟ್ ಅಂತ ಪರ್ಮಿಷನ್ ತಗೋತಾರ, ಇಂತಿಷ್ಟು ಟ್ಯಾಕ್ಸ್ ಅಂತ ಹೇಳಿ ಕೊಡ್ತಾರ, ಮೀನುಗಾರಿಕೆಯನ್ನ ಮಾಡ್ತಾರ. ಉದ್ಯಾನವನಗಳ ನಿರ್ಮಾಣ ಅಂತ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಆಲ್ಮಟ್ಟಿನಲ್ಲಿ ಮೊಘಲ್ ಗಾರ್ಡನ್ ಅಂತ ನೋಡ್ತೀವಿ. ಆಮೇಲೆ KRS ಡ್ಯಾಮ್ ಮಂಡ್ಯದಲ್ಲಿ ನಾವು ನೋಡ್ತೀವಿ. ಇವುಗಳ ಉದ್ದೇಶ ಅನ್ನೋದು ಉದ್ಯಾನವನಗಳ ನಿರ್ಮಾಣ ಮಾಡೋದು, ಮನೋರಂಜನೆಗಾಗಿ ಅಂತ ನೋಡ್ತೀವಿ. ಈಗ ನೆಕ್ಸ್ಟ್ ಅಂತಂದ್ರೆ ಜಲವಿದ್ಯುತ್ ಉತ್ಪಾದನೆ ಮಾಡೋದು ಕೂಡ ಉದ್ದೇಶವಾಗಿರ್ತೈತಿ. ಯಾಕಂದ್ರೆ ಜಲವಿದ್ಯುತ್ ಹೆಂಗಂತಂದ್ರೆ ನದಿಗಳ ನೀರು ಎತ್ತರದಿಂದ ಜಲಪಾತಗಳು ಕೆಳಗೆ ಧುಮುಕ್ಬೇಕು. ಆ ಟರ್ಬೈನ್ ಚಕ್ರ ತಿರುಗಿದಾಗ ಏನಾಗ್ತೈತಿ ಅಂದ್ರೆ ವಿದ್ಯುತ್ ಏನಾಗ್ತೈತಿ ಉತ್ಪಾದನೆ ಆಗ್ತೈತಿ. ಆದ್ರೆ ಇಲ್ಲಿ ನಮಗ ಆ ರೀತಿ ಒಂದು ಮೇಲಿಂದ ಧುಮುಕುವಂತ ನದಿಗಳು ಇರ್ಲಿಕ್ಕಂದ್ರೆ ಏನ್ ಮಾಡ್ತಾರ ಆಣೆಕಟ್ಟುಗಳನ್ನ ಕಟ್ಟಿ ಮೇಲಿಂದ ನೀರನ್ನ ಕೆಳಗೆ ಕುಳಿಸಿ ಆ ಟರ್ಬೈನ್ ಚಕ್ರ ತಿರುಗ್ತೈತಿ. ಅವಾಗ ವಿದ್ಯುತ್ ಏನ್ ಮಾಡ್ತಾರ ಉತ್ಪಾದನೆ ಮಾಡ್ತಾರ ಅಂತ ನಾವು ನೋಡ್ತೀವಿ. ಈ ರೀತಿ ನಮಗೆ ಏನಾದ್ರು ಉದ್ದೇಶಗಳಾಗಿರ್ತಾವ ಅಂತ ನೋಡ್ತೀವಿ. ಇನ್ನೊಂದು ಪ್ರವಾಹ ನಿಯಂತ್ರಣ, ಆಣೆಕಟ್ಟುಗಳ ಉದ್ದೇಶ ಪ್ರವಾಹ ನಿಯಂತ್ರಣನೂ ಆಗಿರ್ತಾವ. ಇನ್ನೊಂದು ಉದ್ದೇಶ ಏನಂದ್ರೆ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವ ಉದ್ದೇಶ ಅಂತ ನೋಡ್ತೀವಿ. ಭಾರತದಾಗ ಒಂದೇ ಒಂದು ನದಿಯ ಒಂದು ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವ ಉದ್ದೇಶ ಹೊಂದಿದೆ. ಆ ನದಿ ಆ ಆಣೆಕಟ್ಟು ಯಾವುದಂದ್ರೆ ಚಂಬಲ್ ಆಣೆಕಟ್ಟು ಅಂತ ನೋಡ್ತೀವಿ. ಮಧ್ಯಪ್ರದೇಶದಲ್ಲಿ ಚಂಬಲ್ ನದಿಗೆ ಕಟ್ಟಿದ್ದಾರೆ. ಕ್ವಶನ್ ಮಾಡಿದಾರ ಒಂದ್ಸತಿ. ಈ ರೀತಿ ನಮಗೆ ಏನಂತಂದ್ರೆ ಒಂದು ಮಣ್ಣಿನ ಸವಕಳಿ ತಡೆಗಟ್ಟುವುದು ಕೂಡ ಉದ್ದೇಶವಾಗಿರ್ತೈತಿ ಅಂತ ನೋಡ್ತೀವಿ. ಇದು ಉದ್ದೇಶಗಳು ಆಣೆಕಟ್ಟಿನ ಅಂತ ನೋಡ್ತೀವಿ. ನಿಮಗೆ ಆಣೆಕಟ್ಟಿನ ಮೇಲೆ ಕ್ವಶನ್ ಹೆಂಗ್ ಮಾಡ್ತಾನಂದ್ರ ನೀವು ನೋಡ್ಕೊಳ್ಳೋದು ಏನಂತಂದ್ರ ಆಣೆಕಟ್ಟನ್ನ ಯಾವ ನದಿ ಕಟ್ಟಿದಾರ, ಯಾವ ರಾಜ್ಯದಾಗ ಕಟ್ಟಿದಾರ ಅಷ್ಟು ನೋಡ್ರಿ. ಯಾವ ನದಿ ಯಾವ ರಾಜ್ಯದಲ್ಲಿ ಕಟ್ಟಿದಾರ, ಇನ್ನ ಅದ್ರ ನೀರನ್ನ ಎಷ್ಟು ರಾಜ್ಯಗಳು ಬಳಕೆ ಮಾಡ್ಕೊಳ್ತಾವ ಇದೇ ಕ್ವಶನ್ ಮಾಡ್ತಾನೆ. ಎಷ್ಟು ರಾಜ್ಯಗಳು ಅದರ ನೀರನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರ. ಇನ್ನ ಆಣೆಕಟ್ಟನ್ನು ಕಟ್ಟಿ ನಾವು ಇಂಥ ನೀರನ್ನ ಸಂಗ್ರಹ ಮಾಡಿರ್ತೇವಲ್ಲ ಅದನ್ನ ನಾವು ಜಲಾನಯನ ಪ್ರದೇಶ ಅಂತ ಕೂಡ ಕರಿತೀವಿ. ಅಥವಾ ಅದನ್ನ ನಾವು ಏನಂತಂದ್ರೆ ಹಿನ್ನೀರು ಅಂತ ಕೂಡ ಕರಿತೀವಿ. ಅದಕ್ಕ ಒಂದು ಹೆಸರಿನಿಂದ ಕರೀತಾರೆ, ಯಾರಾದ್ರೂ ಒಂದು ಹೆಸರು ಇಟ್ಟಿರ್ತಾರೆ. ಎಲ್ಲ ಆಣೆಕಟ್ಟುಗಳ ಹಿನ್ನೀರಿಗೆ ಹೆಸರಿಲ್ಲ, ಕೆಲವೊಂದಕ್ಕೆ ಮಾತ್ರ ಏನಂದ್ರೆ ಹೆಸರು ಕೊಟ್ಟಿರ್ತಾರೆ. ಆ ಹಿನ್ನೀರಿನ ಹೆಸರು ಏನು, ಯಾವ ರಾಜ್ಯದಲ್ಲಿ ಕಟ್ಟಿದಾರ, ಯಾವ ನದಿ ಕಟ್ಟಿದಾರ, ಇದು ಮಾತ್ರ ಏನಂದ್ರೆ ಕ್ವಶನ್. ಎಷ್ಟು ರಾಜ್ಯಗಳ ನೀರನ್ನ ಬಳಕೆ ಮಾಡ್ಕೋತಾರ, ದೇಶದ ಎತ್ತರದ ಆಣೆಕಟ್ಟು ಯಾವುದು, ದೇಶದ ಉದ್ದ ಆಣೆಕಟ್ಟು ಯಾವುದು, ಯಾವ್ದಾದ್ರೂ ವಿಶಿಷ್ಟ ಮಾಡೆಲ್ ನ ಕಟ್ಟಿದ ಆಣೆಕಟ್ಟು ಇತ್ತು ಅಥವಾ ಭಾರತ ವಿದೇಶ ಸಹಯೋಗದೊಡನೆ ಸ್ಥಾಪನೆ ಮಾಡಿದಂತ ಆಣೆಕಟ್ಟು ಇತ್ತು ಅಂದ್ರೆ ಇಂಥದ್ರ ಮೇಲೆ ಮಾತ್ರ ಕ್ವಶನ್ ಫೋಕಸ್ ಮಾಡ್ತಾನೆ. ಇವಿಷ್ಟೇ ನೀವು ಆಣೆಕಟ್ಟನ್ನು ನೋಡ್ಬೇಕು. ಇನ್ನೊಂದು ಏನಂದ್ರೆ ಈ ಆಣೆಕಟ್ಟಿನ ಉದ್ದೇಶ ಅಂತ ಬಂತು ಅಂದ್ರೆ 4 ಕಣ್ಣೀರಿನ ನದಿಗಳು ನಿಮಗೆ ಗೊತ್ತಿರ್ಬೇಕು. ಆ 4 ನದಿ ಅಂದ್ರೆ ಒಂದು ಕೋಸಿ, ಒಂದು ಬ್ರಹ್ಮಪುತ್ರ. ಬ್ರಹ್ಮಪುತ್ರ ನದಿಗೆ ನಾವು ಅಸ್ಸಾಮಿನ ಕಣ್ಣೀರಿನ ನದಿ ಅಂತ ಕರಿತೀವಿ. ಕೋಸಿಗೆ ಬಿಹಾರಿನ ಕಣ್ಣೀರಿನ ನದಿ. ದಾಮೋದರ್ಗ ಯಾವುದು ಪಶ್ಚಿಮ ಬಂಗಾಳದ ಅಂತ ನಾವು ನೋಡ್ತೀವಿ. ಆಮೇಲೆ ಮಹಾನದಿ ಯಾವ್ದು ಅಂತಂದಾಗ ಒಡಿಸ್ಸಾದ ಕಣ್ಣೀರು. ಈ 4 ನದಿಗಳು ಏನಾದ್ರೆ ಬಂದು ಅಂದ್ರೆ ಇವುಗಳ ಉದ್ದೇಶ ಏನು ಅಂದ್ರೆ ಪ್ರವಾಹ ಅಥವಾ ನೆರೆ ನಿಯಂತ್ರಣ ಅಂತ ನಾವು ತಗೋಬೇಕು. ಉಳಿದ ನದಿ ಆಣೆಕಟ್ಟುಗಳ ಉದ್ದೇಶ ಅಂತ ಏನಾದ್ರೆ ಬಂತು ಅಂದ್ರೆ ಕಾಮನ್ ಆಗಿ ಏನಂದ್ರೆ ಕುಡಿಯಲು ನೀರು, ನೀರಾವರಿ, ಜಲವಿದ್ಯುತ್ ಏನಾಗಿರ್ತೈತಿ ಮುಖ್ಯ ಉದ್ದೇಶ. ಒಂದೇ ಚಂಬಲ್ ಆಣೆಕಟ್ಟಿನ ಮುಖ್ಯ ಉದ್ದೇಶ ಏನಂದ್ರೆ ಮಣ್ಣಿನ ಸವಕಳಿ ತಡೆಗಟ್ಟುವುದು ಅಂತ ನೋಡ್ತೇವೆ. ಇಷ್ಟು ನಿಮಗೆ ಗೊತ್ತಿದೆ. ಇನ್ನ ಮತ್ತೆದಾಗಿ ನೋಡ್ತೀವಿ ಯಾವುದು ಅಂದ್ರೆ ದಾಮೋದರ ಆಣೆಕಟ್ಟು ಅಂತ ನಾವು ನೋಡ್ತೀವಿ. ಯಾವುದು ದಾಮೋದರ ಅಂತ ನಾವು ನೋಡ್ತೀವಿ. ಇಲ್ಲಿ ದಾಮೋದರ ಆಣೆಕಟ್ಟು ಅಂತಂದಾಗ
ಇದು ಎಲ್ಲಿ ಕಟ್ಟಿದಾರ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಅಂದ್ರೆ ದಾಮೋದರ ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ದಾರೆ. ಯಾವ ನದಿಗೆ ನಿರ್ಮಾಣ ಮಾಡಿದ್ದಾರೆ ಇದನ್ನ? ದಾಮೋದರ ನದಿಗೆ ಏನ್ ಮಾಡಿದ್ದಾರೆ? ನಿರ್ಮಾಣ ಮಾಡಿದ್ದಾರೆ. ಸ್ವತಂತ್ರ ಭಾರತದ ಮೊದಲ ಅಣೆಕಟ್ಟು ಯಾವುದು ಅಂತೇಳಿ ಬಾಸತಿ ಕ್ವಶನ್ ಆಗಿದ್ದಿ. ಅವಾಗ ಯಾವುದು ಅಂದ್ರೆ ದಾಮೋದರ ಅಣೆಕಟ್ಟು ಸ್ವತಂತ್ರ ಭಾರತದ ಮೊದಲ ಅಣೆಕಟ್ಟು ಕ್ವಶನ್ ಆಗಿದ್ದಿ. ಇನ್ನ ಅಮೆರಿಕದ ಟೆನೆಸಿ ನದಿ ಕಣಿವೆ ಯೋಜನೆಯಲ್ಲಿ ಭಾರತದಲ್ಲಿ ನಿರ್ಮಾಣ ಮಾಡಿದಂತ ಏಕೈಕ ಅಣೆಕಟ್ಟು ಯಾವುದು ಅಂತ ಕ್ವಶನ್ ಆಗೈತಿ. ಅದು ಯಾವ್ದಂದ್ರೆ ದಾಮೋದರ ಅಣೆಕಟ್ಟು ಅಂತ ನೋಡ್ತೀವಿ. ಅಮೆರಿಕನಾಗ ಟೆನೆಸಿ ಅಂತ ಒಂದು ನದಿ ಐತಿ. ಆ ಮಾಡೆಲ್ ನಾಗೆ ಏನಂದ್ರೆ ಟೆನೆಸಿ ನದಿಗೆ ಅಣೆಕಟ್ಟನ್ನು ಕಟ್ಟಿದಾರ. ಅದ ಸೇಮ್ ಮಾಡೆಲ್ ಅಲ್ಲಿ ನಮ್ಮ ಹತ್ರ ಕಟ್ಟಿದ್ದು ಎದಕ್ಕಂದ್ರೆ ದಾಮೋದರ ನದಿ ಕಟ್ಟಿದಾರ, ದಾಮೋದರ ಅಣೆಕಟ್ಟು. ಇದು ಕ್ವಶನ್ ಮಾಡಿದ್ದಾರೆ. ಇನ್ನ ಇದಕ್ಕೆ ನಾವು ಡಿವಿಸಿ ಅನ್ನು ಕೂಡ ಕರಿತೀವಿ. ಡಿವಿಸಿ ಅಂದ್ರೆ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಅಂತ ನೋಡ್ತೀವಿ. ಇದನ್ನು ಕ್ವಶನ್ ಮಾಡಿದಾನ. ಡಿವಿಸಿ ಅಂತ ಕರೆಯುವ ಅಣೆಕಟ್ಟು ಯಾವುದು ಅಂತ ಕೇಳಿದಾನ. ಅದು ಯಾವುದು ಅಂದ್ರೆ ದಾಮೋದರ್. ಸ್ವತಂತ್ರ ಭಾರತದ ದಾಮೋದರ್, ಡಿವಿಸಿ ಅಂತ ಕರೆಯುವುದು ದಾಮೋದರ್. ಇನ್ನ ಅಮೆರಿಕದ ಟೆನೆಸಿ ಮಾದರಿಯಲ್ಲಿ ಕಟ್ಟಿದಂತ ಯೋಜನೆ ಅಂದ್ರೆ ಯಾವುದು ಅಂದ್ರೆ ದಾಮೋದರ್. ಇದರ ಮುಖ್ಯ ಉದ್ದೇಶ ಏನಾಗಿರ್ತೈತಿ ನಮ್ದು ಅಂದ್ರೆ ಪ್ರವಾಹ ನಿಯಂತ್ರಣ. ಯಾಕಂದ್ರೆ ಇದು ಯಾವ ನದಿ ಐತಿ? ಕಣ್ಣೀರಿನ ದುಃಖದ ನದಿ ಅಂತ ನಾವು ನೋಡ್ತೀವಿ. ಇನ್ನ ಈ ಒಂದು ದಾಮೋದರ ಅಣೆಕಟ್ಟಿಗೆ ಮತ್ತೆ 4 ಅಣೆಕಟ್ಟುಗಳನ್ನ ಕಟ್ಟಿದ್ದಾರೆ. ಒಂದು ಯಾವ್ದಂದ್ರೆ ಕೋನಾರ್ ಅಂತ ನಾವು ನೋಡ್ತೀವಿ, ಆಮೇಲೆ ತಿಲಯ್ಯ ಅಂತ ನಾವು ನೋಡ್ತೀವಿ, ಮೈಥಾನ್ ಅಂತ ನೋಡ್ತೀವಿ, ಪಂಚತ್ ಹಿಲ್ ಅಂತ ನಾವು ನೋಡ್ತೀವಿ. ಅಂದ್ರೆ ದಾಮೋದರ ಅಣೆಕಟ್ಟಿನ ಕೆಳಭಾಗದಲ್ಲಿ ಮತ್ತೆ 4 ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಿದ್ದಾರೆ. ಈ 4 ಅಣೆಕಟ್ಟುಗಳಲ್ಲಿ ಹೆಚ್ಚಾದ ನೀರನ್ನ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾಪುರ್ ವಡ್ ಅಂತ ಹೇಳಿ ನಿರ್ಮಾಣ ಮಾಡಿದ್ದಾರೆ. ದುರ್ಗಾಪುರ್ ವಡ್ ಅಂತ ನಾವು ನೋಡ್ತೇವೆ. ಆ ದುರ್ಗಾಪುರ್ ವಡ್ ನಲ್ಲಿ ಏನ್ ಮಾಡ್ತಾರ, ಆ ನೀರನ್ನ ಹೆಚ್ಚಾದ ನೀರಲ್ಲಿ ಏನ್ ಮಾಡ್ತಾರ ಸಂಗ್ರಹ ಮಾಡಿರ್ತಾರ. ಇದನ್ನ ಜಾನುವಾರುಗಳಿಗಾಗಿರ್ಬೋದು, ಬೇರೆ ಬೇರೆ ಉದ್ದೇಶಗಳಿಗೆ ಏನ್ ಮಾಡ್ತಾರ ಬಳಸ್ಕೊತಾರ ಅಂತ ನಾವು ನೋಡ್ತೀವಿ. ದಾಮೋದರ ಅಣೆಕಟ್ಟು ಅಂತ ನಾವು ನೋಡ್ತೀವಿ. ಇನ್ನ ದಾಮೋದರ ಅಣೆಕಟ್ಟು ಅಣೆಕಟ್ಟನ್ನ ಎಲ್ಲಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿದಾರ. ಯಾವ ನದಿಗೆ ನಿರ್ಮಾಣ ಮಾಡಿದಾರ ಅಂದ್ರೆ ಸಟ್ಲೇಜ್ ನದಿ. ಯಾವ ನದಿ? ಸಟ್ಲೇಜ್ ನದಿಗೆ. ಇಲ್ಲಿ ಆ ಸಟ್ಲೇಜ್ ನದಿಗೆ ಹಿಮಾಚಲ ಪ್ರದೇಶದಲ್ಲಿ ಭಾಕ್ರಾ ಮತ್ತು ನಂಗಲಿ ಎಂಬಲ್ಲಿ ಅನ್ನೋದು ಭಾಕ್ರಾ ಮುಂಚೆ ಭಾರತದ ಅತಿ ಎತ್ತರದಾಗಿತ್ತು. ಇದರ ಒಟ್ಟು ಎತ್ತರ ಎಷ್ಟೇ ಅಂತಂದ್ರೆ 226 ಮೀಟರ್ ಅಂತ ನೋಡ್ತೀವಿ. ಇದು ಎಕ್ಸಾಕ್ಟ್ ಅಂಕಿಯನ್ನು ಏನ್ ಮಾಡಿದಾರೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದಾರೆ. ಅಂದ್ರೆ ಭಾಕ್ರಾ ನಗಲ್ ಅಣೆಕಟ್ಟಿನ ಎತ್ತರ ಎಷ್ಟೈತಿ ಅಂತ ಹೇಳಿದಾರೆ. 226 ಮೀಟರ್ ಏನೈತಿ ಎತ್ತರ ಐತಿ ಅಂತ ನಾವು ನೋಡ್ತೀವಿ. ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿನೇ ಒಂದು ಏನಂತಂದ್ರೆ ಒಂದು ಸಟ್ಲೇಜ್ ನದಿಗೆ, ಯಾವ ನದಿಗೆ ಇದನ್ನ ನಿರ್ಮಾಣ ಮಾಡ್ಯಾರ ಅಂದ್ರೆ ಸಟ್ಲೇಜ್ ನದಿಗೆ ಹಿಮಾಚಲ ಪ್ರದೇಶದಲ್ಲಿ ಒಂದು ಈ ಭಾಕ್ರಾ ನಗಲ್ ಅಣೆಕಟ್ಟನ್ನ ದೇಶದ 2ನೇ ಎತ್ತರದ ಅಣೆಕಟ್ಟನ್ನಾಗಿ ನಿರ್ಮಾಣ ಮಾಡಿದಾರ. 226 ಮೀಟರ್ ಏನೈತಿ ಎತ್ತರ ಐತಿ ಅಂತ ನಾವು ನೋಡ್ತೀವಿ. ಈ ಅಣೆಕಟ್ಟಿನ ಮುಖ್ಯ ಉದ್ದೇಶ ಏನೈತಿ ಅಂದ್ರೆ ಒಂದು ಜಲವಿದ್ಯುತ್ ಮತ್ತು ಏನಂತಂದ್ರೆ ನೀರಾವರಿ ಅಂತ ನಾವು ನೋಡ್ತೀವಿ. ಇನ್ನ ಈ ಭಾಕ್ರಾ ನಂಗಲ್ದ ಹಿನ್ನೀರ್ ಐತಿ, ಹಿಂದ್ಗಡೆ ಜಲಾನಯನ ಪ್ರದೇಶ ನೀರ್ ಐತಲ್ಲ, ಈ ಹಿನ್ನೀರಿಗೆ ನಾವು ಏನಂತ ಕರಿತೀವಿ ಅದಕ್ಕಂತಂದ್ರೆ ನಾವು ಗೋವಿಂದ ಸಾಗರ ಅಂತೇಳಿ ಕರಿತೀವಿ. ಯಾವ ಸಾಗರ ಅಂದ್ರೆ ಗೋವಿಂದ ಸಾಗರ ಅಂತೇಳಿ ನಾವು ಕರಿತೀವಿ. ಇದು ಕ್ವಶನ್ ಆಗೈತಿ ಬಹಳ ಸತಿ ನಿಮಗ. ಗೋವಿಂದ ಸಾಗರ ಇದರ ನೀರನ್ನ ಬಳಕೆ ಮಾಡುವಂತ ರಾಜ್ಯಗಳು ಎಷ್ಟು ಅಂತೇಳಿ ಕ್ವಶನ್ ಮಾಡಿದಾರ. ಪಂಜಾಬ್, ಹರಿಯಾಣ ಮತ್ತೆ ಯಾವ್ದಂದ್ರೆ ರಾಜಸ್ಥಾನ. ಇಷ್ಟು ರಾಜ್ಯಗಳು, 3 ರಾಜ್ಯಗಳು ಏನ್ ಮಾಡ್ತಾವ ಅಂತಂದ್ರೆ ಭಾಕ್ರಾ ನಂಗಲ್ ಅಣೆಕಟ್ಟಿನ ನೀರನ್ನ ಏನ್ ಮಾಡ್ತಾರ ಬಳಕೆ ಮಾಡ್ತಾರ. ಗೋವಿಂದ ಸಾಗರ ಅಂತಂದ್ರ ಸಿಖ್ಖರ 10ನೇ ಗುರು ಗೋವಿಂದ ಸಾಹೇಬರ ನೆನಪಿಗಾಗಿ ಆ ಜಲಾನಯನ ಪ್ರದೇಶಕ್ಕೆ ಏನಂತ ಹೆಸರಿಡ್ತಾರ ಅಂದ್ರೆ ಗೋವಿಂದ ಸಾಗರ ಅಂತ ಹೇಳಿ ಹೆಸರಿಡ್ತಾರ ಅಂತ ನಾವು ನೋಡ್ತೇವೆ. ಇನ್ನ ಭಾಕ್ರಾ ನಂಗಲ್ ಅಣೆಕಟ್ಟಿನ ನಂತರದಲ್ಲಿ ಬರುವಂತಹ ಅಣೆಕಟ್ಟು ನಾಗಾರ್ಜುನ ಸಾಗರ ಅಣೆಕಟ್ಟು ಅಂತ ನಾವು ನೋಡ್ತೇವೆ. ನಾಗಾರ್ಜುನ ಸಾಗರ ಅಣೆಕಟ್ಟನ್ನ ಎಲ್ಲಿ ಕಟ್ಟಿದಾರ ಅಂತಂದ್ರೆ ಇದನ್ನ ಕೃಷ್ಣಾ ನದಿಗೆ ಆಂಧ್ರ ಪ್ರದೇಶದ ನಂದಿಕೊಂಡ ಎಂಬ ಗ್ರಾಮದಲ್ಲಿ ಏನ್ ಮಾಡಿದಾರ ಅಂತಂದ್ರ ಆ ಕೃಷ್ಣಾ ನದಿಗೆ ಕಟ್ಟಿದಾರ. ಯಾವುದಂದ್ರೆ ನಾಗಾರ್ಜುನ ಸಾಗರ ಅಣೆಕಟ್ಟು ಅಂತ ನೋಡ್ತೀವಿ. ನಾಗಾರ್ಜುನ ಸಾಗರ ಅಣೆಕಟ್ಟಿನ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಇದ್ರದ್ದು ಕೂಡ ಏನಂತಂದ್ರ ಜಲವಿದ್ಯುತ್ ಉತ್ಪಾದನೆ ಮತ್ತು ನೀರಾವರಿಯಾಗೈತಿ ಅಂತ ನೋಡ್ತೀವಿ. ಈ ನಾಗಾರ್ಜುನ ಸಾಗರ ಅಣೆಕಟ್ಟು ಒಮ್ಮೆ ಕ್ವಶನ್ ಮಾಡಿದಾರ, ಭಾರತದಲ್ಲಿನ ಅತಿ ಹೆಚ್ಚಿನ ನೀರಿನ ಸಂಗ್ರಹ ಸಾಮರ್ಥ್ಯ ಯಾವ ಅಣೆಕಟ್ಟಿಗೆ ಐತಿ ಅಂತಂದ್ರೆ ಇದೇ ನಾಗಾರ್ಜುನ ಸಾಗರಕ್ಕೆ ಏನೈತಿ ಅತಿ ಹೆಚ್ಚಿನ ನೀರಿನ ಸಂಗ್ರಹ ಸಾಮರ್ಥ್ಯ ಐತಿ. ಇದಕ್ಕ ಹಿನ್ನೀರು ಇಲ್ಲ, ಜಲಾನಯನ ಪ್ರದೇಶ ಇಲ್ಲ, ಆದ್ರೆ ಇದಕ್ಕೆ 2 ಕಾಲುವೆಗಳದಾವ.
ಒಂದು ಬಲ ಕಾಲುವೆ ಅಂತ ನೋಡ್ತೀವಿ, ಅದಕ್ಕೆ ನಾವು ಜವಾಹರ್ಲಾಲ್ ನೆಹರು ಕಾಲುವೆ ಅಂತ ಹೇಳಿ ಕರಿತೀವಿ. ಇನ್ನೊಂದು ಎರಡನೇದು ಎಡ ಕಾಲುವೆ ಅಂತ ಮಾಡ್ತೀವಿ, ಇದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲುವೆ ಅಂತ ಹೇಳಿ ಮಾಡ್ತೀವಿ. ಎರಡು ಕಾಲುವೆಗಳನ್ನು ಮಾಡಿದ್ದಾರೆ. ಯಾವ್ದಂದ್ರೆ ನಾಗಾರ್ಜುನ ಸಾಗರ್ ಅಂತ ಅದನ್ನ ನೋಡ್ತೀವಿ. ಇನ್ನ ನಾಗಾರ್ಜುನ ಸಾಗರದ ನಂತರದಲ್ಲಿ ಬರೋದು ಯಾವುದು ಅಂದ್ರೆ ಹಿರಾಕುಡ್ ಯೋಜನೆ ಅಂತ ನೋಡ್ತೀವಿ. ಇದ್ರ ನಾನು ಬಹಳ ಸರ್ತಿ ಕ್ವಶನ್ ಆಗಿರ್ತೀವಿ. ಇವಾಗ ಹಿರಾಕುಡ್ ಯೋಜನೆನ ಎಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಒಡಿಸಾದಲ್ಲಿ ಯಾವ ನದಿಗೆ ಅಂತಂದಾಗ, ಯಾವ ನದಿಗೆ? ಕಣ್ಣೀರಿನ ನದಿ ಯಾವ್ದಾಗಿತ್ತು ಅಂತಂದಾಗ ಮಹಾನದಿ. ಯಾವ ನದಿ? ಮಹಾನದಿ. ಅಂದ್ರೆ ಒಡಿಸಾದ ಕಣ್ಣೀರಿನ ನದಿಯಾದಂತಹ ಮಹಾನದಿಗೆ ಏನ್ ಮಾಡಿದಾರ ಅಂತಂದ್ರ ಈ ಒಂದು ಏನಂದ್ರೆ ಹಿರಾಕುಡ್ ಅಣೆಕಟ್ಟನ್ನು ನಿರ್ಮಾಣ ಮಾಡಿದಾರ. ಭಾರತದ ಅತಿ ಉದ್ದದ ಒಂದು ಅಣೆಕಟ್ಟು ಯಾವುದು ಅಂತ ಕ್ವಶನ್ ಮಾಡಿದಾರ. ಅದು ಯಾವುದು ಅಂತಂದಾಗ ಹಿರಾಕುಡ್ ಅಂತ ನಾವು ನೋಡ್ತೀವಿ. 4000 ಎಷ್ಟು ಅಂತಂದ್ರೆ 108 ಮೀಟರ್ ಏನಾಗಿದೆ ಇದು ಅಂತಂದ್ರೆ ಉದ್ದವಾಗಿದೆ. 61 ಮೀಟರ್ ಏನಾಗಿದೆ ಅಂತಂದ್ರೆ ಎತ್ತರವಾಗಿದೆ ಅಂತ ನೋಡ್ತೀವಿ. ಯಾವುದು ಅಂತಂದಾಗ ಆ ಒಂದು ಹಿರಾಕುಡ್ ಅಣೆಕಟ್ಟು ಅಂತ ನಾವು ನೋಡ್ತೀವಿ. ಹಿರಾಕುಡ್ ಅಣೆಕಟ್ಟಿನ ನಂತರದಲ್ಲಿ ಬರೋದು ಯಾವುದು ಅಂತಂದಾಗ ತುಂಗಭದ್ರಾ ಅಂತ ನಾವು ನೋಡ್ತೀವಿ. ಯಾವುದು? ತುಂಗಭದ್ರಾ. ತುಂಗಭದ್ರಾ ಅಣೆಕಟ್ಟನ್ನ ಎಲ್ಲಿ ಕಟ್ಟಿದ್ದಾರೆ? ಇದು ಸಿ ಗ್ರೂಪ್ ನ ಕ್ವಶನ್ ಮಾಡಿದ್ರು. ಬಳ್ಳಾರಿ ಜಿಲ್ಲೆಯ ಹೊಸಪೇಟ್ ತಾಲೂಕಿನ ಮಲ್ಲಾಪುರ್ ಎಂಬಲ್ಲಿ ಕೆಳಗಿನ ಯಾವ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ರು ಅಂತ ಕೇಳಿದ್ರು. ಯಾವುದು ಅಂದಾಗ ತುಂಗಭದ್ರಾ ಅಂತ ನಾವು ನೋಡ್ತೀವಿ. ಬಳ್ಳಾರಿ ಜಿಲ್ಲೆಯ ಹೊಸಪೇಟ್ ತಾಲೂಕಿನ ಮಲ್ಲಾಪುರ್ ಎಂಬಲ್ಲಿ ತುಂಗಭದ್ರಾ ನದಿಗೆ ತುಂಗಭದ್ರಾ ಅಣೆಕಟ್ಟನ್ನು ನಿರ್ಮಾಣ ಮಾಡಿದಾರ. ಇದು ಎಷ್ಟು ರಾಜ್ಯಗಳ ಜಂಟಿ ಯೋಜನೆ ಆಗೈತಿ ಅಂದ್ರೆ 2. ಒಂದು ಕರ್ನಾಟಕ, ಇನ್ನೊಂದು ಯಾವ್ದು ಅಂದ್ರೆ ಆಂಧ್ರ ಪ್ರದೇಶ್. ಇದರ ಹಿನ್ನೀರಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಪಂಪ ಸಾಗರ ಅಂತ ಕರಿತೀವಿ. ಇವೇ ನಿಮ್ಮ ಕ್ವಶನ್ ಮಾಡೋದು. ಪಂಪ ಸಾಗರ ಅಂತೇಳಿ ನಾವು ಕರಿತೀವಿ. ಇದರ ಮುಖ್ಯ ಉದ್ದೇಶನೇ ಜಲವಿದ್ಯುತ್ ಮತ್ತು ನೀರಾವರಿ ಆಗಿದೆ ಅಂತ ನಾವು ನೋಡ್ತೇವೆ. ಯಾಕಂದ್ರೆ ಭದ್ರಾದಲ್ಲಿ ಕೂಡ ನಾವು ಜಲವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತೀವಿ ಅಂತ ನೋಡ್ತೀವಿ. ಇನ್ನ ನೆಕ್ಸ್ಟ್ ಅಂತಂದ್ರೆ ನರ್ಮದಾ ಅಂತ ನಾವು ನೋಡ್ತೇವೆ. ಆಗ್ಲೇ ನಾನು ಹೇಳಿದೆ ನರ್ಮದಾ ನದಿ ಕಣಿವೆನಲ್ಲಿನ ನೀರು ಯಾಕೆ ಅಂತ್ಯವಾಗ್ತೈತಿ ಅಂತ ಹೇಳಿದೆ. ಭಾರತದಲ್ಲಿನ ಅತಿ ವಿವಾದಿತ ಅಣೆಕಟ್ಟು ಯಾವುದು ಅಂತಂದ್ರೆ ನರ್ಮದಾ ಅಂತ ನಾವು ನೋಡ್ತೀವಿ. ನರ್ಮದಾ ಅಣೆಕಟ್ಟು ಬಹಳ ವಿವಾದಿತ ಅಣೆಕಟ್ಟು ಅಂತ ನಾವು ನೋಡ್ತೀವಿ. ಇದಕ್ಕೆ ಕೋಸ್ಲಾ ಒಪ್ಪಂದ ಅಂತ ಹೇಳಿ ಒಂದು ಒಪ್ಪಂದ ಮಾಡಿದಾರ. ಈ ಕೋಸ್ಲಾ ಒಪ್ಪಂದದಂತೆ 1000ಕ್ಕಿಂತ ಹೆಚ್ಚಿಗೆ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕೆ ವಿವಾದಿತ ಆಗೈತಿದ್ದು ದೇಶನಾಗ ಅಂದ್ರ ಭಾರತನಾಗ ಅತಿ ಹೆಚ್ಚಿಗೆ ಅರಣ್ಯ ಹೊಂದಿದಂತ ರಾಜ್ಯ ಯಾವುದು ಅಂದ್ರೆ ಮಧ್ಯಪ್ರದೇಶ. ಭಾರತದಲ್ಲಿ ಅತಿ ಹೆಚ್ಚಿನ ಬುಡಕಟ್ಟು ಜನಾಂಗ ಹೊಂದಿದಂತ ರಾಜ್ಯ ಯಾವುದಾದ್ರೂ ಮಧ್ಯಪ್ರದೇಶ ಅಂತ ನೋಡ್ತೀವಿ. ಆ ಬೆಟ್ಟಗಳ ಸಾಲಿನಲ್ಲಿ ಬುಡಕಟ್ಟು ಜನರು ವಾಸ ಮಾಡ್ತಾರೆ. ಇದನ್ನ ಅಣೆಕಟ್ಟು ನಿರ್ಮಾಣ ಮಾಡ್ಬೇಕಾದ್ರ ಲಕ್ಷ ಲಕ್ಷ ಸಾವಿರ ಗಿಡಗಳನ್ನ ಕಟ್ ಮಾಡ್ಕೊಂಡು ಹೋಗ್ಬೇಕಾಗ್ತೈತಿ. ಅರಣ್ಯ ನಾಶವಾಗ್ತೈತಿ. ಒಂದು ಬುಡಕಟ್ಟು ಜನರನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕು, ಅವರಿಗೂ ಕೂಡ ತೊಂದ್ರೆ. ಅದಕ್ಕೆ ಏನ್ ಮಾಡ್ತಾರ ಅಂದ್ರೆ ಪ್ರತಿ ಅಣೆಕಟ್ಟನ್ನು ಕಟ್ಟದಾಗ ದೊಡ್ಡ ಹೋರಾಟನೇ ಇಲ್ಲ. ಒಂದು ಸುಪ್ರೀಂ ಕೋರ್ಟ್ ಮೆಟ್ಲಿ ಏರೇ ಇರ್ತಾರೆ. ಅದಕ್ಕೆ ನರ್ಮದಾ ಬಚಾವ್ ಆಂದೋಲನಕ್ಕೆ ಯಾಕೆ ಸಂಬಂಧಪಟ್ಟಿದ್ದಾರೆ ಅಂತಂದ್ರೆ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ ಅಂತ ನೋಡ್ತೀವಿ. ಮೊನ್ನೆ ಬಾಬಾ ಆಮ್ಟೆಗೆ ಒಂದು ಇಂದಿರಾ ಗಾಂಧಿ ಪ್ರಶಸ್ತಿ ಕೂಡ ಕೊಟ್ಟರು. ಅಂದ್ರೆ ಇಬ್ರು ಈ ಮೇಧಾ ಪಾಟ್ಕರ್ ಮೇಲೆ ಕ್ವಶನ್ ಮಾಡಿದ್ದಾರೆ B.Ed ಅಲ್ಲಿ. ಮೇಧಾ ಪಾಟ್ಕರ್ ಏನಾಗಿದ್ದಾರೆ? ಪತ್ರಕರ್ತೆನೋ ಅಥವಾ ಕವಿಯತ್ರಿನೋ ಅಥವಾ ಏನು ಪರಿಸರವಾದಿನೋ ಅಂತೇಳಿ ಕ್ವಶನ್ ಮಾಡಿದ್ರು. ಏನಂದ್ರೆ ಅಣೆಕಟ್ಟು ಈ ನರ್ಮದಾ ನದಿ ಎಲ್ಲಿ ಅಂತಂದ್ರ ಗುಜರಾತ್ ಮತ್ತು ಯಾವುದು ಅಂತಂದ್ರ ಮಧ್ಯಪ್ರದೇಶ ನಡುವೆನೆ ಒಂದು ನರ್ಮದಾ ಅಣೆಕಟ್ಟನ್ನ ನಿರ್ಮಾಣ ಮಾಡಿದಾರ. ದೇಶದ ವಿವಾದಿತ ಅಣೆಕಟ್ಟು 1000ಕ್ಕಿಂತ ಹೆಚ್ಚು ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಿದಾರ. ಅದರಲ್ಲಿ 2 ಪ್ರಮುಖ ಒಂದು ಅಣೆಕಟ್ಟುಗಳು, ಒಂದು ಇನ್ನೊಂದು ಸರ್ದಾರ್ ಸರೋವರ. 2 ಪ್ರಮುಖ. ಇದೇ ಸರ್ದಾರ್ ಸರೋವರದ ದಂಡೆಯ ಮೇಲೆ ಜಗತ್ತಿನ ಅತಿ ಎತ್ತರದ ಮೂರ್ತಿಯಾದಂತ ಯಾವುದು? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಂತ ನೋಡ್ತೀವಿ. ಯಾವುದು ಅಂದ್ರೆ L&T ಕಂಪನಿ ಅಂತ ಅದನ್ನ ನಿರ್ಮಾಣ ಮಾಡಿದ್ರು. ಒಂದು ಕ್ವಶನ್ ಕೇಳಿದ್ರು. ಅದನ್ನು ಕೂಡ ಇದೇ ದಂಡೆಯ ಮೇಲೆ ಇರೋದು ಅದು ಅಂತ ನೋಡ್ತೀವಿ. ಬಹಳ ಪ್ರಮುಖ 2 ಅಣೆಕಟ್ಟುಗಳು ಅಂತ ನಾವು ನೋಡ್ತೀವಿ. ಇನ್ನ ನರ್ಮದಾ ಅಣೆಕಟ್ಟಿನ ನಂತರದಲ್ಲಿ ಬರ್ತೈತಿ ಯಾವ್ದಂದ್ರೆ ತೆಹರಿ ಅಣೆಕಟ್ಟು ಅಂತ ನಾವು ನೋಡ್ತೀವಿ. ತೆಹರಿ ಅಣೆಕಟ್ಟನ್ನ ನಾ ಆಲ್ರೆಡಿ ಹೇಳಿದೆ. ಉತ್ತರಾಖಂಡ ರಾಜ್ಯದಲ್ಲಿ ಯಾವ ನದಿ? ಗಂಗಾ ನದಿ 2 ಜಲಮೂಲ ಭಾಗೀರಥಿ ನದಿ ಅಂತ ನಾವು ನೋಡ್ತೇವಲ್ಲ. ಆ ತೆಹರಿ ಅಣೆಕಟ್ಟನ್ನ ಉತ್ತರಾಖಂಡ ರಾಜ್ಯದಲ್ಲಿ ಅಂತ ನಾವು ನೋಡ್ತೀವಿ. ಆ ಗಂಗಾ ನದಿ ಜಲ ಅಂದ್ರೆ ಇನ್ನೊಂದು ಉಗಮವಾಗುವಂತ ನದಿ ಯಾವ್ದಂದ್ರೆ ಭಾಗೀರಥಿ. ಆ ಭಾಗೀರಥಿ ನದಿಗೆ ಏನಂತಂದ್ರ ಈ ಒಂದು ತೆಹರಿ ಅಣೆಕಟ್ಟನ್ನ ನಿರ್ಮಾಣ ಮಾಡಿದಾರ. ಇದು ಭಾರತದ ಅತಿ ಎತ್ತರದ ಅಣೆಕಟ್ಟು. ಎಷ್ಟು ಅಂತಂದಾಗ 260 ಪಾಯಿಂಟ್ ಎಷ್ಟು ಅಂದ್ರೆ 5 ಮೀಟರ್ ಏನಾಗಿದೆ ಎತ್ತರ.
ಆಮೇಲೆ 500 ಎಷ್ಟು ಅಂತಂದಾಗ 75 ಮೀಟರ್ ಏನಾಗಿದೆ ಇದು ಅಂದ್ರೆ ಉದ್ದವಾಗಿದೆ ಅಂತ ನಾವು ನೋಡ್ತೀವಿ. ಭಾರತದ ಅತಿ ಎತ್ತರದ ಪ್ರೆಸೆಂಟ್ ಅಣೆಕಟ್ಟು ಯಾವುದು ಅಂದ್ರೆ ತೆಹ್ರಿ. ಎರಡನೇ ಎತ್ತರದ ಯಾವ್ದಾಗಿದೆ ಅಂತಂದ್ರೆ ಬಾಕ್ರಾನಂಗಲ್. ಆದ್ರೆ ಮೊನ್ನೆ PS ಅನ್ನ ಕ್ವಶನ್ ಮಾಡಿದ್ನು, ಭಾರತದ ಎತ್ತರದ ಅಣೆಕಟ್ಟು ಅಂದಾಗ ತೆಹ್ರಿ ಅಂತಿರ್ಲಿಲ್ಲ, ಅಲ್ಲಿ ಬಾಕ್ರಾನಂಗಲ್ ಅಂತೆ ಕೊಟ್ಟಿದ್ನು. ಯಾಕಂತಂದ್ರೆ ನಮ್ಮ ಎರಡನೇ ಎತ್ತರದ ಈ ಪ್ರೆಸೆಂಟ್ ಯಾವ್ದೈತಿ ಅಂತಂದ್ರೆ ಬಾಕ್ರಾನಂಗಲ್ ಐತಿ. ಮತ್ತೆ ಆಪ್ಷನ್ ಆಗೋದು ಇಲ್ಲ ಅಂದ್ರೆ ಯಾವ್ದು ತಗೊಳ್ಳೋದು, ಮತ್ತೆ ಬಾಕ್ರಾನಂಗಲ್ ಅಂತ ನಾವು ನೋಡ್ತೇವೆ. ಈ ರೀತಿ ತೆಹ್ರಿ ಅಣೆಕಟ್ಟು ಅಂತ ನೋಡಿ. ಇದು ತೆಹ್ರಿ ಅಣೆಕಟ್ಟಿನ ನೀರನ್ನು ಯಾವುದು ಅಂದ್ರೆ ಛತ್ತೀಸ್ಗಢ, ಜಾರ್ಖಂಡ್ ಮತ್ತು ದೆಹಲಿಯ ಸುತ್ತಮುತ್ತಲಿನ ಕೈಗಾರಿಕಾ ಪ್ರದೇಶಗಳು ಏನ್ ಮಾಡ್ತಾವಂದ್ರ ಇದರ ನೀರನ್ನು ಏನ್ ಮಾಡ್ತಾವ, ಬಳಸ್ತಾವ ಅಂತ ನಾವು ನೋಡ್ತೀವಿ. ಇನ್ನ ನೆಕ್ಸ್ಟ್ ಅಣೆಕಟ್ಟು ಬರ್ತೈತಿ ಯಾವುದು ಅಂತಂದಾಗ ರಿಹಾಂದ್ ಅಂತ ಹೇಳಿ ನಾವು ನೋಡ್ತೀವಿ. ಯಾವ ಅಣೆಕಟ್ಟು ಅಂದ್ರೆ ರಿಹಾಂದ್ ಅಂತ. ಇದು ಒಂದು ಕ್ವಶನ್ ಮಾಡಿದಾನೆ ಇದನ್ನು. ರಿಹಾಂದ್ ಅಣೆಕಟ್ಟನ್ನ ಎಲ್ಲಿ ಕಟ್ಟಿದಾರ ಅಂತಂದ್ರೆ ಇಲ್ಲಿ ಉತ್ತರ ಪ್ರದೇಶ UP ನಲ್ಲಿ ಯಾವ ನದಿಗೆ ಅಂತಂದ್ರೆ ರಿಹಾಂದ್ ನದಿಗೆ ಕಟ್ಟಿದಾರ. ಅಂದ್ರೆ ಸೋನ್ ನದಿ ಅಂತ ಹೇಳಿದೆ ನಾನು, ಗಂಗಾ ನದಿಯ ಬಲದಂಡೆಯ ಉಪನದಿ ಸೋನ್ ನದಿ. ಸೋನ್ ನದಿಯ ಉಪನದಿ ಯಾವುದು ಅಂತಂದ್ರೆ ರಿಹಾಂದ್ ನದಿ. ಈ ರಿಹಾಂದ್ ನದಿಗೆ ಉತ್ತರ ಪ್ರದೇಶದಲ್ಲಿನೇ ಏನಂದ್ರೆ ರಿಹಾಂದ್ ಅಣೆಕಟ್ಟನ್ನ ಕಟ್ಟಿದಾರ. ಈ ರಿಹಾಂದ್ ಅಣೆಕಟ್ಟಿನ ಹಿನ್ನೀರಿಗೆ ನಾವು ಏನಂತ ಕರಿತೇವೆ ಅಂದ್ರೆ ಗೋವಿಂದ ವಲ್ಲಭ ಪಂತ ಸಾಗರ ಅಂತ ಕರಿತೇವೆ. ಏನಂತ ಕರಿತೇವಿ, ಗೋವಿಂದ ವಲ್ಲಭ ಪಂತ ಸಾಗರ ಅಂತ ಕರಿತೇವೆ. ಇದು ಕ್ವಶನ್ ಆಗೈತಿ. ಅಂದ್ರೆ ಆ ಉತ್ತರ ಪ್ರದೇಶದ ಮಾಜಿ CM ಆಗಿರ್ತಾರ ಗೋವಿಂದ ವಲ್ಲಭ ಪಂತ, ಅವ್ರ ಹೆಸರನ್ನ ಏನ್ ಮಾಡ್ತಾರ ಇದರ ಹಿನ್ನೀರಿಗೆ ಇಟ್ಟಿದಾರ. ಮನೆ ಕ್ವಶನ್ ಮಾಡಿದಾರ, ರಿಹಾಂದ್ ಅಣೆಕಟ್ಟಿನ ನೀರನ್ನ ಬಳಸುವಂತ ರಾಜ್ಯಗಳು ಯಾವುವು ಅಂತ ಕೇಳಿದಾರ. ಅಲ್ಲಿ ಯಾವುದು ಅಂತಂದಾಗ ಉತ್ತರ ಪ್ರದೇಶ್, ಮತ್ತೆ ಯಾವ್ದಂದ್ರೆ ಜಾರ್ಖಂಡ್, ಮತ್ತೆ ಯಾವ್ದಂದ್ರೆ ಛತ್ತೀಸ್ಗಢ ಅಂತ ನಾವು ನೋಡ್ತೀವಿ. ಇವು ಏನ್ ಮಾಡ್ತಾವ ನೀರನ್ನ ಬಳಸ್ಕೊತಾವ ಅಂತ ನಾವು ನೋಡ್ತೀವಿ. ಇದು ಯಾವ್ದಂದ್ರೆ ರಿಹಾಂದ್ ಅಣೆಕಟ್ಟು ಅಂತ ನಾವು ನೋಡ್ತೀವಿ. ಇನ್ನ ನೆಕ್ಸ್ಟ್ ಬರುವಂತ ಅಣೆಕಟ್ಟು ಯಾವುದು ಅಂತಂದಾಗ ನಾವು ಕೃಷ್ಣ ಮೇಲ್ದಂಡೆ ಯೋಜನೆ ಅಂತ ನಾವು ನೋಡ್ತೀವಿ. ಉತ್ತರ ಕರ್ನಾಟಕದ ಅತಿ ದೊಡ್ಡ ಯೋಜನೆ ಯಾವುದು ಅಂತಂದ್ರೆ ಕೃಷ್ಣ ಮೇಲ್ದಂಡೆ ಯೋಜನೆ ಅಂತ ನೋಡ್ತೀವಿ. ಕೃಷ್ಣಾ ನದಿಗೆ ನಾವು 2 ಕಡೆ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ್ದೇವೆ. ಒಂದು ಎಲ್ಲಿ ಅಂತಂದಾಗ ಎಲ್ಲಿ ಕಟ್ಟಿದ್ದೀವಿ ಅಂತಂದ್ರೆ ಆಲ್ಮಟ್ಟಿ ಅಂತ ಅಣೆಕಟ್ಟು ಅಂತ ನಾವು ನೋಡ್ತೀವಿ. ಬಾಗಲ್ ಅಂದ್ರೆ ಯಾವ ಜಿಲ್ಲೆ ಅಂದ್ರೆ ಬಿಜಾಪುರ ಜಿಲ್ಲೆಯ ಯಾವುದು ಅಂದ್ರೆ ಬಸವನ ಬಾಗೇವಾಡಿ ತಾಲೂಕು. ಬಟ್ ಈಗಿನ ತಾಲೂಕು ಏನಾಗಿದೆ, ಚೇಂಜ್ ಆಗಿದೆ. ಈಗ ಯಾವ್ದಾಗಿದೆ ತಾಲೂಕಿದ ನಿಡಗುಂದಿ ಅಂತ. ಬಟ್ ಕೆಲವೊಂದು ನೋಡ್ರಿ ಅದು ಗೆಜೆಟ್ ನಾಗ ಏನೋ ಪ್ರಕಟವಾಗಿತ್ತು ಅಂದ್ರೆ ತಾಲೂಕು ಅಂತೇಳಿ ಅಂತಂದ್ರೆ ಆ ರೀತಿ ಇದು ಮಾಡೋಣ. ಬಟ್ ಇವಾಗಂತೂ ಪ್ರೆಸೆಂಟ್ ನಾವು ಇನ್ನು ಏನಂತಂದ್ರೆ ಇದನ್ನೇ ತಗೊಂಡು ನಿಡಗುಂದಿ ಬಿಟ್ಟು ಇದನ್ನೇ ತಗೊಳ್ತಾ ಇದ್ವಿ, ಬಸವನ ಬಾಗೇವಾಡಿ ಅಂತ ನಾವು ನೋಡ್ತೀವಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಎಲ್ಲಿ ಅಂತಂದಾಗ ಆ ಒಂದು ಆಲ್ಮಟ್ಟಿ ಗ್ರಾಮದಲ್ಲಿನೇ ಆ ಕೃಷ್ಣಾ ನದಿಗೆ ಆಲ್ಮಟ್ಟಿ ಅಣೆಕಟ್ಟನ್ನ ನಿರ್ಮಾಣ ಮಾಡಿದಾರ. ಇದರ ಹಿನ್ನೀರಿಗೆ ನಾವು ಏನಂತ ಕರಿತೇವೆ, ಇದು ಬಹಳ ಸರ್ತಿ ಕ್ವಶನ್ ಆಗೈತಿ ಮಗ. ಏನಂತ ಕರಿತೇವೆ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕರಿತೇವೆ. 1964 ಶಾಸ್ತ್ರಿಜಿಯವರು ಬಂದ್ ಏನ್ ಮಾಡ್ತಾರ, ಅಡಿಗಲ್ಲನ್ನ ಹಾಕ್ತಾರ ಫಸ್ಟ್ ಅದನ್ನ. ಆಮೇಲೆ ಅಂದ್ರ 19 ಅದ್ರ ಏನಂದ್ರೆ 2005ಕ್ಕೆ ಇದು ಕಂಪ್ಲೀಟ್ ಆಗ್ತೈತಿ. 2006ಕ್ಕೆ ಏನ್ ಮಾಡ್ತಾರ ಅಂತಂದ್ರ ಇದನ್ನ APJ ಅಬ್ದುಲ್ ಕಲಾಂ ಮತ್ತು ಮನಮೋಹನ್ ಸಿಂಗ್ ಬಂದಾಗ APJ ಅಬ್ದುಲ್ ಕಲಾಂ ಏನ್ ಮಾಡ್ತಾರ, ಇದರ ನೀರಿಗೆ ಏನಂತಂದ್ರೆ ಒಂದು ಶಾಸ್ತ್ರಿ ಜಲಾಶಯ ಅಂತೇಳಿ ಕರೆಯೋಣ ಅಂತೇಳಿ ಕರೀತಾರೆ ಇದನ್ನ ನೋಡ್ತೀವಿ. ಇಷ್ಟು ಮುಂದೆ ಹೋಗಿ ಯಾದಗಿರಿ ಜಿಲ್ಲೆಯಲ್ಲಿ ಅಂತಂದ್ರೆ ನೋಡ್ತೀವಿ ಶಾಪುರ್ ತಾಲೂಕು. ಈಗ ಅದನ್ನು ಯಾವ್ದಂತ ಬೇರೆ ತಾಲೂಕು ಅಂತೇಳಿ ಹೇಳ್ತಾ ಇದ್ದಾರ, ಮುಷ್ಕಿ ಅಂತೇಳಿ ಹೇಳ್ತಾ ಇದ್ದಾರ. ಬಟ್ ಈಗಂದ್ರ ನಾವು ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನಲ್ಲಿ ನಾರಾಯಣಪುರ ಎಂಬಲ್ಲಿ ಏನಂತಂದ್ರ ಆ ಒಂದು ನಾರಾಯಣಪುರ ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ದೇವೆ. ಇದರ ಹಿನ್ನೀರಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಬಸವ ಸಾಗರ ಅಂತ ಕರಿತೀವಿ. ಯಾವ ಸಾಗರ? ಬಸವ ಸಾಗರ. ಮತ್ತೆ ಕ್ವಶನ್ ಕೇಳಿದ್ರು, ನಾರಾಯಣಪುರ ಅಣೆಕಟ್ಟಿನ ನೀರನ್ನ ಎಷ್ಟು ಜಿಲ್ಲೆಗಳು ಬಳಸ್ತಾವ ಅಂತೇಳಿ ಕ್ವಶನ್ ಮಾಡಿದ್ರು. ಅದರಲ್ಲಿ ವಿಜಯಪುರ, ಆಮೇಲೆ ರಾಯಚೂರು, ಕಲಬುರ್ಗಿ ಅಂತ 3 ಇದ್ದಿದ್ರು. ಅಂದ್ರೆ ಯಾದಗಿರಿ ಕೊಟ್ಟಿದ್ದಿಲ್ಲ, ಆ ಆಪ್ಷನ್ ಆಗಿರೋದೇ 3 ಇದ್ದಿದ್ದು. ಅಂದ್ರೆ ಇಲ್ಲಿ 4 ಜಿಲ್ಲೆಗಳು ಏನ್ ಮಾಡ್ತಾವ ಇದರ ನೀರನ್ನ ಬಳಸ್ಕೊತಾವ ಅಂತ ನೋಡ್ತೀವಿ. ಅಂದ್ರೆ ವಿಜಯಪುರ, ಆಮೇಲೆ ಯಾದಗಿರಿ, ರಾಯಚೂರು ಮತ್ತೆ ಕಲಬುರ್ಗಿ ಅಂತ ನೋಡ್ತೀವಿ. ಇದರ ಹಿನ್ನೀರಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಒಂದು ಬಸವ ಸಾಗರ ಅಂತೇಳಿ ಕರಿತೀವಿ. ಅಂದ್ರೆ ಭಾಗ್ರಾನಂಗಲ್ ಹಿನ್ನೀರಿಗೆ ಗೋವಿಂದ ಸಾಗರ, ಆಮೇಲೆ ರಿಹಾಂದ್ ಅಣೆಕಟ್ಟಿನ ಹಿನ್ನೀರಿಗೆ ಗೋವಿಂದ ವಲ್ಲಭ ಪಂತ ಸಾಗರ, ತುಂಗಭದ್ರಾ ಅಣೆಕಟ್ಟಿನ ಹಿನ್ನೀರಿಗೆ ಪಂಪ ಸಾಗರ, ಆಲ್ಮಟ್ಟಿದ ಹಿನ್ನೀರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ, ನಾರಾಯಣಪುರ ಅಣೆಕಟ್ಟಿಗೆ ಬಸವ ಸಾಗರ. ಇವಿಷ್ಟೇ ನೋಡ್ರಿ, ನಿಮಗೆ ಹಿನ್ನೀರುಗಳನ್ನ ಅಷ್ಟು ಗೊತ್ತಿರಲಿ ನಿಮಗ ಯಾವ ಬಳಕೆ ಮಾಡ್ಕೋತಾವ ಅಂದ್ರೆ ಇವು ಇಷ್ಟ ಅಣೆಕಟ್ಟುಗಳು. ಕೆಲವೊಂದು ಅಣೆಕಟ್ಟುಗಳನ್ನ ನಾನು ಲಿಸ್ಟ್ ಆಲ್ರೆಡಿ ಕೊಟ್ಟಿದ್ದೀನಿ, ಅವು ಇಂಪಾರ್ಟೆನ್ಸ್ ಏನಿಲ್ಲ. ಕೆಲವೊಂದಂದ್ರ ಅಣೆಕಟ್ಟು ಯಾವ ರಾಜ್ಯಕ್ಕ ಯಾವ ನದಿಗೆ ಐತಿ ಅನ್ನೋದನ್ನ ನಾನು ಲಿಸ್ಟ್ ಕೊಟ್ಟಿದ್ದೀನಿ.
ಫರಕ ಅಣೆಕಟ್ಟು ಯಾವ ನದಿಗೆ ಐತಿ ಅಂದ್ರೆ ಗಂಗಾ ನದಿ. DR ನ ಕ್ವಶನ್ ಮಾಡಿದ್ರೆ ಇದನ್ನ. ಫರಕ ಅಣೆಕಟ್ಟು ಗಂಗಾ ನದಿಗೆ ಐತಿ. ಎಲ್ಲಿ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಟ್ಟಿದಾರಂತ. ಜಯಕವಾಡೆ ಅಣೆಕಟ್ಟು ಐತಿ ಗೋದಾವರಿ ನದಿಗೆ ಮಹಾರಾಷ್ಟ್ರದಲ್ಲಿ ಅಂತ. ಕೊಯ್ನಾ ಅಣೆಕಟ್ಟು ಐತಿ ಮಹಾರಾಷ್ಟ್ರದಲ್ಲಿ ಕೊಯ್ನಾ ನದಿಗೆ ಕಟ್ಟಿದಾರಂತ ನಾವು ನೋಡ್ತೀವಿ. ಸಲಾಲ್ ಅಣೆಕಟ್ಟು. ಆಮೇಲೆ ಈ ರೀತಿ ನಾನು ಕೆಲವೊಂದು ಪೆರಿಯಾರ್ ಅಣೆಕಟ್ಟು, ಈ ರೀತಿ ಅಣೆಕಟ್ಟುಗಳ ಲಿಸ್ಟ್ ನಾನು ಆಲ್ರೆಡಿ ಒಂದು ಚಾರ್ಟ್ ಮಾಡಿ ನಾನು ಆಲ್ರೆಡಿ ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಅದನ್ನ ಒಂದು ಸ್ವಲ್ಪ ನೋಟ್ಸ್ ನ ಕನ್ನಡಿಸಿದ್ರು ಸಾಕಾಗಬಹುದು. ಇದು ಅಣೆಕಟ್ಟುಗಳ ಮೇಲೆ. ನೀವು ಅಣೆಕಟ್ಟಿನ ಮೇಲೆ ಇಷ್ಟೇ ನೆನಪಿಟ್ಕೊಳ್ರಿ. ಇನ್ನ ಲಾಸ್ಟ್ ಒಂದು 10 ನಿಮಿಷ ಭಾಷೆ ಮತ್ತು ಜನಾಂಗ ಅಂತ ನಾನು ನೋಡ್ತೀನಿ. ಇಲ್ಲಿ ಲಾಸ್ಟ್ ಟಾಪಿಕ್ ಭಾಷೆ ಮತ್ತು ಜನಾಂಗದಾಗ ಅಂತ ಪರಿ ಕ್ವಶನ್ಸ್ ಏನ್ ಬರುದಿಲ್ಲ. ನಿಮಗೆ ಇಂಪಾರ್ಟೆಂಟ್ ಇದ್ದಿದ್ದು ಏನಂದ್ರ ಬುಡಕಟ್ಟು ಜನಾಂಗಗಳ ಮೇಲೆ ಕ್ವಶನ್ ಮಾಡ್ತಾರೆ. ಯಾವ ಬುಡಕಟ್ಟು ಜನಾಂಗ ಯಾವ ರಾಜ್ಯದಾಗ ಕಂಡು ಬರ್ತಾರ ಅಂತ ಹೇಳ್ತಾರ. ಎಲ್ಲಾ ಬುಡಕಟ್ಟು ಜನಾಂಗ ಮೇಲೆ ಮಾಡಂಗಿಲ್ಲ. ಯಾವ ರಾಜ್ಯದಾಗ ಬೇರೆ ಕಡೆ ಎಲ್ಲಿನೂ ಕಾಣ್ಬಾರ್ದು, ಅದೇ ರಾಜ್ಯದಾಗ ಕಾಣ್ಬೇಕು ಅಂತ ಬುಡಕಟ್ಟು ಜನಾಂಗನ ಮಾತ್ರ ನಿಮಗೆ ಕ್ವಶನ್ ಮಾಡ್ತಾನ. ಯಾವ ರಾಜ್ಯದಾಗ ಯಾವ ಬುಡಕಟ್ಟು ಜನಾಂಗ. ಕೆಲವೊಂದು ಜನಾಂಗಗಳು ಗ್ರೂಪ್ ಮಾಡಿದಾರೆ, ಒಂದ್ 5 ರೀತಿ ಅಂತ ನಾವು ನೋಡ್ತೀವಿ. ಯಾವುದು ಅಂತಂದ್ರೆ ನಿಗ್ರಿಟೋ ಜನಾಂಗ ಅಂತ ಹೇಳಿ ನೋಡ್ತೀವಿ. ನಿಗ್ರಿಟೋ ಜನಾಂಗ ಅಂತಂದಾಗ ಇವ್ರು ಪ್ರೆಸೆಂಟ್ ಎಲ್ಲಿ ಕಂಡು ಬರ್ತಾರ ಭಾರತನಾಗ ಅಂದ್ರೆ ಅಂಡಮಾನ್ ನಿಕೋಬಾರ್ ನಲ್ಲಿ ಕಂಡು ಬರ್ತಾರ. ಮೂಲತಃ ಎಲ್ಲಿದವ್ರು ಇವ್ರು ಅಂತಂದ್ರೆ ಆಫ್ರಿಕಾ ಖಂಡದವರು ಅಂತ ನಾವು ನೋಡ್ತೀವಿ. ಅಂದ್ರೆ ಡಾಕ್ಟರ್ ಸ್ಮಿತ್ ಅವರು ಏನ್ ಹೇಳ್ತಾರ ಅಂತಂದ್ರೆ ಭಾರತವನ್ನು ಜನಾಂಗೀಯಗಳ ಸಂಗ್ರಹಾಲಯ ಅಂತ ಕರೀತಾರೆ. ಯಾಕಂದ್ರೆ ನಮ್ಮ ಹತ್ರ ಒಂದೇ ತರದ ಜನಾಂಗ ಇಲ್ಲ, ಎಲ್ಲಾ ತರದ ಜಾತಿ ಜನಾಂಗಗಳನ್ನ ಒಳಗೊಂಡಂತ ರಾಷ್ಟ್ರ ಯಾವುದು ಅಂದ್ರೆ ಭಾರತ ಅಂತ ನಾವು ನೋಡ್ತೀವಿ. 5 ರೀತಿಯ ಜನಾಂಗಗಳನ್ನ ವರ್ಗೀಕರಣ ಮಾಡ್ತೇವಲ್ಲ. ಈ ಟಾಪಿಕ್ ನಿಮ್ಮ KS ಮೇನ್ಸಿಗೆ ಐತಿ, GS ಪೇಪರ್ ನಾಗ ಐತಲ್ಲಿ. ಅಲ್ಲಿ ನಾನು ಆಲ್ರೆಡಿ ನಾನು ಎಲ್ಲೆಲ್ಲಿ ಅಂತ ನಾನು ಕೊಟ್ಟಿದ್ದೀನಿ. ನಿಮಗೆ ಏನ್ ನೆನಪಿಟ್ಕೋಬೇಕು ಇದ್ರ ಮೇಲೆ ಅಂತಂದ್ರೆ ನಿಮಗ ಈ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೋದು ಏನಂತಂದ್ರ ಬುಡಕಟ್ಟು ಜನಾಂಗಗಳನ್ನ ಹೆಚ್ಚಿಗೆ ಕೇಳ್ತಾನೆ ನಿಮಗ. ಇಲ್ಲಿ 5 ರೀತಿ ಅಂದಾಗ ನಿಗ್ರಿಟೋ ದೇಶದ ಮೊದಲ ಮೂಲ ನಿವಾಸಿಗರು. ಇವರು ಮೂಲತಃ ಎಲ್ಲಿದವರು ಅಂತಂದ್ರ ಆಫ್ರಿಕಾದವರು. ಇವರು ಪ್ರೆಸೆಂಟ್ ಎಲ್ಲಿ ಕಂಡು ಬರ್ತಾರ ಅಂದ್ರೆ ಅಂಡಮಾನ್ ನಿಕೋಬಾರ್ ನಲ್ಲಿ ಅಂತ ನಾವು ನೋಡ್ತೀವಿ ಹೆಚ್ಚಿಗೆ. ಅವ್ರ ಲಕ್ಷಣಗಳಂತ ನಾನು ಆಲ್ರೆಡಿ ಬರ್ಸಿದ್ದೆ. ಮುಂಗರು ಕೂದಲು ಹೊಂದಿರ್ತಾರ, ಚಪ್ಪಟೆ ಮೂಗು. ಸೌತ್ ಆಫ್ರಿಕಾದವ್ರಿಗೆ ನೋಡಿದ್ರೆ ಅವ್ರ ಲಕ್ಷಣಗಳು ಹ್ಯಾಂಗ್ ಕಾಣದೆ, ಎತ್ತರದ ದೇಹ, ಕಪ್ಪು ಮೈ ಬಣ್ಣ, ಚಪ್ಪಟೆ ಮೂಗು, ದಪ್ಪವಾದ ತುಟಿ. ಇವೆಲ್ಲ ಕೂಡ ನಿಮಗೆ ಎಲ್ಲ ಅಂತಂದ್ರೆ KS ಮೇನ್ಸ್ ನಾಗ ರಿಟರ್ನ್ ನಾಗ ಬರಿಬೇಕಾಗ್ತೈತಿ. ಆದ್ರೆ ಪ್ರಿಲಿಮ್ಸ್ ನಾಗ ಬೇರೆ ಎಕ್ಸಾಮ್ ನಾಗ ಆ ರೀತಿ ಲಕ್ಷಣಗಳು ಯಾವುದು ಕೇಳಂಗಿಲ್ಲ ನಿಮಗ. ಅಂದಾಗ ಇದು ನಿಗ್ರಿಟೋ ಜನಾಂಗ ಅಂತ ನೋಡ್ತೀವಿ. ಎರಡನೇದು ಪ್ರೋಟೋ ಆಸ್ಟ್ರೇಲಿಯಡ್ ಜನಾಂಗ ಅಂತ ಹೇಳಿ ಬರ್ತೈತಿ. ಮೂಲತಃ ಎಲ್ಲಿದವರು ಅಂತಂದ್ರೆ ಆಸ್ಟ್ರೇಲಿಯಾದವರು ಇವರು ಅಂತ ನಾವು ನೋಡ್ತೀವಿ. ಸ್ವಲ್ಪ ಗಿಡ್ಡನೆಯ ದೇಹ, ಆಮೇಲೆ ಏನಂತಂದ್ರೆ ಅಗಲವಾದ ಹಣೆ, ನೀಳವಾದ ಕೂದಲು ಅಂತ ನೋಡ್ತೀವಿ. ಇವ್ರು ಪ್ರೆಸೆಂಟ್ ಮಧ್ಯಪ್ರದೇಶ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಜಾರ್ಖಂಡ್, ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಣ್ತಾರವ್ರು ಅಂತ ನಾವು ನೋಡ್ತೀವಿ. ಇನ್ನ ನಾರ್ಡಿಕ್ ಜನಾಂಗ ಅಂತ ನಾವು ನೋಡ್ತೀವಿ. ಮೆಡಿಟೇರಿಯನ್ ಜನಾಂಗ ಅಂತ ನಾವು ನೋಡ್ತೀವಿ. ಆ ಮೆಡಿಟೇರಿಯನ್ ಜನಾಂಗ ನಾವು ಏನಂತಂದ್ರೆ ದ್ರಾವಿಡ ಜನಾಂಗ ಅಂತ ಕೂಡ ಕರಿತೀವಿ. ಅಲ್ಲಿ ಏನಾದ್ರು ಸಾಧಾರಣ ಎತ್ತರ, ಗೋಧಿ ಮೈಬಣ್ಣ ಅಂತ ನೋಡ್ತೀವಿ. ಈ ರೀತಿ ನಮ್ಮ ಲಕ್ಷಣಗಳನ್ನ ಕಾಣ್ತೀವಿ. ಅವ್ರು ಎಲ್ಲಿ ಅಂತಂದಾಗ ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚಿಗೆ ಕಂಡು ಬರ್ತಾರೆ. ಅಂದ್ರೆ ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಅಲ್ಲಿ ನಮಗೆ ಕಂಡು ಬರ್ತಾರ ಅಂತ ನೋಡ್ತೀವಿ. ಇನ್ನ ಮೆಡಿಟೇರಿಯನ್ ಜನಾಂಗ ಅಂತ ನಾವು ನೋಡ್ತೀವಿ. ಈ ರೀತಿ ಒಂದು 5 ಜನಾಂಗಗಳನ್ನ ನಾವು ನೋಡ್ತೀವಿ. ನಾರ್ಡಿಕ್ ಜನಾಂಗ ಅಂತ ನೋಡ್ತೀವಿ. ಈ ನಾರ್ಡಿಕ್ ಜನಾಂಗ ಅಂದ್ರೆ ಉತ್ತರ ಭಾರತದಲ್ಲಿ ಅಂತ ನೋಡ್ತೀವಿ. ಪಠಾಣರಾಗಿರ್ಬೋದು, ರಜಪೂತರಾಗಿರ್ಬೋದು, ಅಲ್ಲಿ ನಮಗೇನಾದ್ರು ಕಾಣ್ತಾರ ಅಂತ ನಾವು ನೋಡ್ತೀವಿ. ಗುಜರಾತ್, ರಾಜಸ್ಥಾನ್, ಜಮ್ಮು ಕಾಶ್ಮೀರದಲ್ಲಿ ಈ ಜನಾಂಗವನ್ನು ಕಂಡು ಬರ್ತಾರೆ ನಮಗಂತ. ಇದ್ರ ಮೇಲೆ ಏನಿಲ್ಲ, ಎಲ್ಲಿ ಕಂಡು ಬರ್ತಾರ ಅಷ್ಟೇ ನಿಮಗೆ ಗೊತ್ತಿರ್ಲಿ. ಅದು ಮೇನ್ಸ್ ನಾಗ ನಿಮಗೆ ಬರ್ತೈತಿ. ಇಲ್ಲಿ ಬುಡಕಟ್ಟು ಜನಾಂಗ ಅಂತಂದಾಗ ರಾಜ್ಯವಾರು ನಾನು ಆಲ್ರೆಡಿ ಒಂದು ಲಿಸ್ಟ್ ಕೊಟ್ಬಿಟ್ಟಿದ್ದೀನಿ. ಅಂದ್ರೆ ಯಾವ್ಯಾವ ರಾಜ್ಯದಾಗ ಯಾವ್ಯಾವ ಬುಡಕಟ್ಟು ಜನಾಂಗಗಳು ಕಂಡು ಬರ್ತಾರ. ಸ್ವಲ್ಪ ಫೋಕಸ್ ನಾವು ಕರ್ನಾಟಕಕ್ಕೆ ಹೆಚ್ಚಿಗೆ ಮಾಡ್ತಾರ. ಸ್ವಲ್ಪ ಕರ್ನಾಟಕದಾಗ ಫೇಮಸ್ ಆಗಿ ಅಂದ್ರೆ ಸೋಲಿಗರು ಮತ್ತು ಏನಾದ್ರು ಸಿದ್ಧಿ ಜನಾಂಗದ ಮೇಲೆ ಹೆಚ್ಚು ಕ್ವಶನ್ ಮಾಡ್ತಾರ. ಇಲ್ಲಿ ಕರ್ನಾಟಕನಾಗ ಜೇನು ಕುರುಬರು, ಕಾಡು ಕುರುಬರು ಅಂತ ಬರ್ತಾರ. ಅವ್ರು ಕೊಡಗುನ ಕಂಡು ಬರ್ತಾರ, ಜೇನು ಕುರುಬರು ಮತ್ತು ಕಾಡು ಕುರುಬರು. ಇನ್ನ ಸಿದ್ಧಿ ಜನಾಂಗ ಕಂಡು ಬರ್ತಾರ ಎಲ್ಲಿ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಇದನ್ನ ಫಾರೆಸ್ಟ್ ಎಕ್ಸಾಮ್ ಕ್ವಶನ್ ಮಾಡಿದಾರ. ಸಿದ್ಧಿ ಜನಾಂಗ ಉತ್ತರ ಕನ್ನಡ ಜಿಲ್ಲೆ ಯಾವ ತಾಲೂಕಿನಾಗ ಕಂಡು ಬರ್ತಾರ ಅಂತ ಕ್ವಶನ್ ಮಾಡಿದಾರ. ಯಲ್ಲಾಪುರ ತಾಲೂಕು. ಯಾವ್ದಂದ್ರೆ ಯಲ್ಲಾಪುರ ತಾಲೂಕಿನಲ್ಲಿ ಸಿದ್ಧಿ ಜನಾಂಗ ಕಂಡು ಬರ್ತಾರ ಅಂತ ನಾವು ನೋಡ್ತೀವಿ. ಇನ್ನು ಕರ್ನಾಟಕದಲ್ಲಿ ಸೋಲಿಗರು ಅಂತ ನೋಡ್ತೀವಿ. ಎಲ್ಲಿ ಅಂದ್ರೆ ಚಾಮರಾಜನಗರನಾಗ ಕಂಡು ಬರ್ತಾರ ಸೋಲಿಗರು ಅಂತ ನಾವು ನೋಡ್ತೀವಿ. ಹಕ್ಕಿ ಪಿಕ್ಕಿ ಜನಾಂಗ ಕರ್ನಾಟಕದ ಯಾವ್ದು ಹಕ್ಕಿ ಪಿಕ್ಕಿ. ಅವರ ಇದು ಕರ್ನಾಟಕ ಮತ್ತು ತಮಿಳುನಾಡು ಬೌಂಡ್ರಿ ಏನೈತಿ ಅಂದ್ರೆ ಕೆಳಗಡೆ ಭಾಗದಲ್ಲಿ ಕಂಡು ಬರ್ತಾರ ಹಕ್ಕಿ ಪಿಕ್ಕಿ. ಆದ್ರೆ ಕಾಡು ಕುರುಬರು, ಜೇನು ಕುರುಬರು, ಸಿದ್ಧಿ ಜನಾಂಗ, ಆಮೇಲೆ ಯಾವುದು ಅಂತಂದಾಗ ಸೋಲಿಗರು ಅಂತ ನಾವು ನೋಡ್ತೀವಿ. ಇವಿಷ್ಟು ಜನಾಂಗಗಳು ಎಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಕಂಡು ಬರ್ತಾರೆ. ಚೆಂಚು ಬುಡಕಟ್ಟು ಜನಾಂಗ ಅಂತ ಕೇಳ್ತಾರೆ. ಆ ಚೆಂಚು ಬುಡಕಟ್ಟು ಜನಾಂಗ ಎಲ್ಲಿ ಅಂತಂದ್ರೆ ಆಂಧ್ರ ಪ್ರದೇಶನಾಗ ನಮಗೆ ಏನಾಗ್ತೈತಿ ಕಂಡು ಬರ್ತೈತಿ ಅಂತ ನಾವು ನೋಡ್ತೀವಿ. ಇನ್ನ
ರಾಜ್ಯವಾರು ಅಂತ ನೋಡ್ತೀವಿ. ಇಲ್ಲಿ ರಾಜಸ್ಥಾನದಲ್ಲಿ ಗರೇಶಿ ಆಗಿರ್ಬೋದು, ಆಮೇಲೆ ಏನಂದ್ರೆ ಬೀಡಾ ಜನಾಂಗ ಆಗಿರ್ಬೋದು, ಕಾಲಬೇರಿಯ ಅಂದ್ರೆ ಹವಾಡಿಗ ಜನಾಂಗ ಅಂತ ನಾವು ನೋಡ್ತೀವಿ. ಈ ರೀತಿ ಹಿಮಾಚಲ್ ಪ್ರದೇಶನಲ್ಲಿ ಗಡ್ಡಿ ಆಗಿರ್ಬೋದು, ಜದ್ದ ಆಗಿರ್ಬೋದು, ಬಕರ್ವಾಲ್ ಅಂತ ನಾವು ನೋಡ್ತೀವಿ. ಹಿಮಾಚಲ್ ಪ್ರದೇಶನಲ್ಲಿ ಬಕರ್ವಾಲ್ ಅಂದ್ರೆ ಹೆಸರೇ ಸೂಚಿಸೈತಿ, ಇವರು ಆಡು ಮೇಯಿಸುವ ಬಕ್ರಿ ಅಂತ ಹೇಳ್ತಾರಲ್ಲ, ಆಡು ಮೇಯಿಸುವಂತ ಜನಾಂಗ, ಅದಕ್ಕೆ ನಾವು ಬಕರ್ವಾಲ್ ಅಂತೇಳಿ ನಾವು ಕರಿತೀವಿ. ಈ ರೀತಿ ಕೆಲವೊಂದು ಒಂದು ಜನಾಂಗಗಳ ಒಂದು ಲಿಸ್ಟ್. ತೋಡ ಜನಾಂಗವನ್ನು ಹೆಚ್ಚಿಗೆ ಕ್ವಶನ್ ಮಾಡಿ ಅನ್ಸಲ್ಲ. ತೋಡರು ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ ತಮಿಳುನಾಡು ಕೇಳಿದಂದ್ರೆ ನೀಲಗಿರಿ ಬಾಸಂತಿ ಕ್ವಶನ್ ಮಾಡಿದಾರ. ಅಂದ್ರೆ ಆ ನೀಲಗಿರಿನಲ್ಲಿ ನಮಗೆ ಏನಂದ್ರ ತೋಡ ಜನಾಂಗ ಏನಾಗ್ತಾರ ಕಂಡು ಬರ್ತಾರ. ವರ್ಲಿ ಜನಾಂಗ ಅಂತ ನಾವು ನೋಡ್ತೀವಿ. ಮಹಾರಾಷ್ಟ್ರದಲ್ಲಿ ಉರ್ಲಿ ಅಂತ ನಾವು ನೋಡ್ತೀವಿ. ಎಲ್ಲಿ ಅಂದ್ರೆ ಕೇರಳದಲ್ಲಿ ಅಂತ ನಾವು ನೋಡ್ತೀವಿ. ಈ ರೀತಿ ಕೆಲವೊಂದು ನಾವು ಸಂತಾನರಾಗಿರ್ಬೋದು, ಬೇರೆ ಬೇರೆ ಜನಾಂಗಗಳ ಒಂದು ಲಿಸ್ಟ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಆ ಲಿಸ್ಟ್ ಮೇಲೆ ಒಂದ್ ಸ್ವಲ್ಪ ಫೋಕಸ್ ಮಾಡಿಬಿಟ್ರೆ ಸಾಕು. ಇನ್ನ ಭಾಷೆ ಅಂತ ನಾವು ನೋಡ್ತೀವಿ. ಭಾಷೆ ಜನಾಂಗ ಮತ್ತು ಭಾಷೆ ಅಂತ ನಾವು ನೋಡ್ತೀವಿ. ಭಾಷೆ ಅಂತಂದಾಗ ಇಲ್ಲಿ ನಾವು ಗುಂಪು ಮಾಡ್ತೀವಿ. ಒಂದು 4 ಗುಂಪುಗಳನ್ನಾಗಿ ಮಾಡ್ಕೊಂಡಿದ್ದೇವೆ ನಾವು. ಯಾವ ಭಾಷೆಗಳ ಗುಂಪು ಅಂತಂದ್ರೆ ಈ ಕನ್ನಡ ಯಾವ ಭಾಷೆ ಗುಂಪಿಗೆ ಸೇರಿದೆ ಅಂತ ಕೇಳ್ತಾರೆ. ಯಾವುದಂದ್ರೆ ದ್ರಾವಿಡ ಭಾಷೆ ಗುಂಪಿಗೆ ಸೇರ್ತೈತಿ. ದ್ರಾವಿಡ ಭಾಷೆ ಗುಂಪಿಗೆ ಎಷ್ಟು ಭಾಷೆಗಳು ಸೇರಿದಾವ ಅಂತಂದ್ರೆ ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಆಮೇಲೆ ಕೊಂಕಣಿ ಆಗಿರ್ಬೋದು, ಮತ್ತೆ ಮಲಯಾಳಿ ಆಗಿರ್ಬೋದು ಅಂತ ನಾವು ನೋಡ್ತೀವಿ. ಇವು ಏನು ಅಂತಂದಾಗ ಒಂದು ನಮ್ಗೆ ಯಾವ್ದಂದ್ರೆ ದ್ರಾವಿಡ ಭಾಷೆಗೆ ಒಂದು ಸೇರ್ತಾವ ಅಂತ ನೋಡ್ತೀವಿ. ಆ ಗುಂಪುಗಳ ಭಾಷೆ ಒಂದ್ ಸ್ವಲ್ಪ ನೋಡ್ಕೊಳ್ರಿ ನೀವು, ಯಾವ ಗುಂಪಿಗೆ ಒಂದಂತ. ಇನ್ನ ಸಿನೋ ಟಿಬೆಟಿಯನ್ ಭಾಷೆ ಅಂತ ನಾವು ನೋಡ್ತೀವಿ. ಆಸ್ಟ್ರಿಕ್ ಭಾಷೆ ಅಂತ ನೋಡ್ತೀವಿ. ಅಂದ್ರೆ ಇವು ಬುಡಕಟ್ಟು ಭಾಷೆಗಳಾಗಿರ್ತಾವ ಅಂತ ನಾವು ನೋಡ್ತೀವಿ. ಆ ರೀತಿ ಭಾಷೆಗಳ ಮೇಲೆ ಒಂದ್ ಸ್ವಲ್ಪ ನಾನು ಲಿಸ್ಟ್ ಆಲ್ರೆಡಿ ಕೊಟ್ಟಿದ್ದೀನಿ. ಯಾವ್ಯಾವ ಭಾಷೆ ಯಾವ್ಯಾವ ಗುಂಪಿಗೆ ಸೇರ್ತಾವ ಅಂತ ಅಲ್ಲಿ ಒಂದ್ ಸ್ವಲ್ಪ ಫೋಕಸ್ ಮಾಡ್ಕೊಂಡ್ ಬಿಡ್ರಿ. ನಿಮ್ಮ ಭಾಷೆನ ಹೆಚ್ಚು ಕ್ವಶನ್ ಕೇಳೋದು ಏನಂದ್ರೆ ಇದೇ ನೋಡ್ರಿ, ದ್ರಾವಿಡ ಭಾಷೆ ಅಂತಂದ್ರೆ ಕನ್ನಡ ಯಾವ ಗುಂಪಿಗೆ ಸೇರಿದೆ ಅಂತ ಕೇಳ್ತಾರ. ಇಲ್ಲಿ ಅಂತಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಭಾಷೆಗಳು ಬಹಳ ಇಂಪಾರ್ಟೆಂಟ್ ಇರೋದು ಅದೇ ನಿಮಗಂದ್ರ. ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಎಷ್ಟದಾವ ಅಂದ್ರೆ ಟೋಟಲ್ 6 ಅದಾವ ಭಾರತದಲ್ಲಿ. ಅತಿ ಪ್ರಾಚೀನ ಭಾಷೆ ಯಾವುದು ಅಂತೇಳಿ ಕೇಳ್ತಾರ. ತಮಿಳು ಆಲ್ರೆಡಿ ಕ್ವಶನ್ ಆಗಿದೆ. ಅತಿ ಪುರಾತನ ಪ್ರಾಚೀನ ಭಾಷೆ ಯಾವುದಂದ್ರೆ ತಮಿಳು. ಫಸ್ಟ್ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆ ಯಾವುದು ಅಂದ್ರೆ ತಮಿಳು. ಯಾವಾಗ ಪಡ್ಕೊಂಡು ಇಸ್ವಿ ಕೇಳ್ತಾ ಇದ್ದಾರೆ ಎಕ್ಸಾಮ್ ಅಲ್ಲಿ 2004ರಲ್ಲಿ ಅಂತ ನೋಡ್ತೀವಿ. ಎರಡನೇ ಭಾಷೆ ಪಡ್ಕೋತೈತಿ ಯಾವ್ದಂದ್ರೆ ಸಂಸ್ಕೃತ. ಯಾವುದು? ಸಂಸ್ಕೃತ ಪಡ್ಕೊಂಡಿದ್ದು 2005ರಲ್ಲಿ. ಮೂರನೇ ಭಾಷೆ ತೆಲುಗು 2008ರಲ್ಲಿ. 4ನೇ ಭಾಷೆ ಕನ್ನಡ 2008. 2008ರಲ್ಲಿ 2 ತೆಲುಗು ಮತ್ತೆ ಕನ್ನಡದು ಇಸ್ವಿನ ಈಗ 4 ಸರ್ತಿ ಎಕ್ಸಾಮ್ ಕೇಳಿ ನಾನು. 2008ರಲ್ಲಿ ತೆಲುಗು ಮತ್ತೆ ಯಾವುದು ಅಂತಂದ್ರೆ ಕನ್ನಡ. ಇನ್ನ ಮಲಯಾಳಿ ಭಾಷೆ ಅಂತ ಬರ್ತೈತಿ 2013 ಪಡ್ಕೊಂಡೈತಿ. 2014 ಏನಂದ್ರ ಒಡಿಯಾ ಭಾಷೆ ಏನಾಗೈತಿ ಅಂದ್ರ ಶಾಸ್ತ್ರೀಯ ಸ್ಥಾನಮಾನ ಪಡ್ಕೊಂಡೈತಿ ಅಂತ ನೋಡ್ತೀವಿ. ಇಷ್ಟು ನಮಗ ಭಾಷೆಗಳ ಮೇಲೆ ನೀವು ಒಂದ್ ಸ್ವಲ್ಪ ಇದು ಶಾಸ್ತ್ರೀಯ ಸ್ಥಾನಮಾನ ಭಾಷೆಗಳ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡ್ರಿ. ಇಸ್ವಿ ಮೇಲೆ ಫೋಕಸ್ ಮಾಡ್ರಿ. ಆಮೇಲೆ ಬುಡಕಟ್ಟು ಜನಾಂಗಗಳನ್ನ ಆಲ್ರೆಡಿ ಲಿಸ್ಟ್ ಕೊಟ್ಟಿದ್ದೀನಿ. ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ಎಲ್ಲೆಲ್ಲ ಅಂತ ಸ್ವಲ್ಪ ನೋಡ್ಕೊಳ್ರಿ. ಆಮೇಲೆ ಆ ಇದು ವರ್ಗೀಕರಣ ಅಂತ ನಾನು ನೋಡ್ತೀವಿ. ಯಾವ ಗುಂಪಿಗೆ ಯಾವ್ದು ಸೇರಿದೆ ಇಷ್ಟ್ರ ಮೇಲೆ ಫೋಕಸ್ ಮಾಡ್ರಿ. ನದಿ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ನಿಮಗ. ಆ ಡಿಟೇಲ್ಸ್ ನಾನು ಕೊಟ್ಟಿದ್ದೀನಿ ನೋಟ್ಸ್ ಅಲ್ಲಿ. ಆಣೆಕಟ್ಟುಗಳನ್ನ ಆಲ್ರೆಡಿ ನಾನು ಹೇಳಿದ್ದೀನಿ. ಅದನ್ನ ಯಾವ ರೀತಿ ಫೋಕಸ್ ಮಾಡ್ಬೇಕಂತ ಅಷ್ಟು ಆಣೆಕಟ್ಟುಗಳನ್ನ ಫೋಕಸ್ ಮಾಡಿ. ಇವಿಷ್ಟು ಅಂತಂದ್ರೆ 3 ಟಾಪಿಕ್ ಉಳಿದಿತ್ತು. ಆ 3 ಟಾಪಿಕ್ಗಳ ಬಗ್ಗೆ ನಾನು ಡಿಕ್ಟೇಟ್ ಮಾಡಿದ್ದೀನಿ. ನೋಟ್ಸ್ ಅಂತೂ ಆಲ್ರೆಡಿ ನಾವು ಜೆರಾಕ್ಸ್ ಕೊಟ್ಟಿದ್ದೀವಿ. ವಿಶ್ ಯು ಆಲ್ ದಿ ಬೆಸ್ಟ್. ಎಲ್ಲರಿಗೆ ಒಳ್ಳೆಯದಾಗಲಿ.